ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಗಲಿ ನನಸಿನೊಳಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ಮೈಸೂರಿನ ಪರಂಪರೆಯ ಕಾರಣವಾಗಿ ಶ್ರೀಮದ್ ಭಾಗವತವನ್ನು ಕಳೆದ 7 ದಿನಗಳಿಂದ ಅನುಸಂಧಾನ ಮಾಡುವುದಕ್ಕೆ ಆ ಭಗವಂತ ನನಗೆ ಅನುಕೂಲ ಮಾಡಿಕೊಟ್ಟು, ಅವನ ಅನುಸಂಧಾನದಲ್ಲಿ ನಾನು ಕಳೆದ 7 ದಿನಗಳನ್ನು ಕೃತಾರ್ಥವಾಗಿ ಅವನಿಗೆ ಅರ್ಪಿಸಿ, ಭಗವಂತ ಶ್ರೀಕೃಷ್ಣ ಮಾತ್ರವಲ್ಲದೆ ಜಗದ ಎಲ್ಲ ಸರ್ವ ಉತ್ತಮ ಶಕ್ತಿಯಾದ ಉತ್ತಮ ಪುರುಷನಿಗೆ ನಮಿಸಿ, ಅದನ್ನು ನಮಗೆ ಶ್ರುತ ಪರಂಪರೆಯಿಂದ ದಾಖಲಿಸಿಕೊಟ್ಟ ಮಹರ್ಷಿ ವೇದವ್ಯಾಸರಿಗೆ ಪೊಡಮಟ್ಟು ಭಕ್ತಿಯಿಂದ ನಿತ್ಯ ಶ್ರೋತೃಗಳಾಗಿ ಆಸ್ವಾದಿಸುತ್ತಿರುವ ಭಕ್ತವೃಂದದ ಎಲ್ಲ ಹಿರಿಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಪರೀಕ್ಷಿತನಿಗೆ ಕೊನೆಯ ದಿನ. ಅವನು ಇನ್ನು ಈ ದಿನ ತಕ್ಷಕನಿಂದ ಸಾವಿಗೆ ಮುಖಾಮುಖಿ ಆಗಬೇಕು. ಅಷ್ಟು ಮಾತ್ರ ಸಮಯ ಉಳಿದಿದೆ. ಹಾಗೊಂದು ವಿಷಾದವಲ್ಲದ ಮತ್ತು ಸಾವು ನಮಗೆ ಬರುವ ಒಂದು ದೈಹಿಕ ಅವಸ್ಥೆ ಮಾತ್ರ ಅಂತ ತಿಳಿಯುವ ಹಂತದಲ್ಲಿರುವಂತಹ ಪರೀಕ್ಷಿತನ ಅವಸ್ಥೆ ನಮಗೆ ಕೂಡ ಸಾಧ್ಯ ಆಗಬೇಕು. ನಿನ್ನೆ ದಿನ ನಾನು ಗಜೇಂದ್ರ ಮೋಕ್ಷ ಹೇಳುವಾಗಲಿ, ಸಮುದ್ರ ಮಥನವನ್ನು ಉಲ್ಲೇಖ ಮಾಡುವಾಗ, ವಾಮನ ಅವತಾರದ ತ್ರಿವಿಕ್ರಮ ರೂಪವನ್ನು ನೀವು ಕಂಡಾಗ, ಪ್ರಹ್ಲಾದನು ಕಂಡಂತಹ ನರಸಿಂಹನನ್ನು ನಾನು ನಿಮಗೆ ಪ್ರಸ್ತುತಪಡಿಸುವಾಗ ನಮಗೆ ಏನು ಅವರು ಕೊಡುವ ಸೂಚನೆ ಅಂದರೆ, ಕಾಯಂ ಇರುವ ತತ್ವಗಳು ಅವರೇ, ನಾವಲ್ಲ. ಆ ಕಾಯಂ ಇರುವ ತತ್ವಗಳನ್ನು ಮನಸ್ಸಿನಲ್ಲಿ ನಿರಂತರ ಧ್ಯಾನಿಸಿ, ನಮ್ಮ ಇಂದ್ರಿಯಗಳಿಗೆಲ್ಲ ಅವರನ್ನೇ ತರುವಂತಹ, ಕಣ್ಮುಂದೆ ಅವರೇ ನಮಗೆ ಕಾಣಿಸುವಷ್ಟು ನಮ್ಮ ಅವಿಭಾಜ್ಯ ಅಂಗವಾಗಿ ಬಿಟ್ಟರೆ ಸಾವುವಾಗ ಒಂದು ಅವಸ್ಥಾಂತರ ಮಾತ್ರ. ಹಾಗಾಗಿ ನಾನು ನಿನ್ನೆ ದಿನ ನಿಮಗೆ ನರಸಿಂಹನನ್ನು ಪ್ರಸ್ತುತಪಡಿಸುವಾಗ ಅವನು ಹೇಗೆ ವೇದವ್ಯಾಸರು ವಿವರಿಸಿದ್ದಾರೆ, ಅವನ ರೀತಿಯನ್ನು, ಅವ ಹೇಗೆ ಬಂದ, ಹೇಗೆ ಕಾಣಿಸಿದ, ಹೇಗೆ ಹೆಜ್ಜೆ ಇಟ್ಟ, ಹೇಗೆ ಕಣ್ಣುಗಳಿದ್ದವು, ಹೇಗೆ ಕಿವಿ, ಯಾಕೆ ಹಾಗೆಯೇ ಹೇಳಿದ್ದೇನೆ ಅಂದರೆ, ನಿಮಗೆ ಬೇರೆಲ್ಲ ಅವತಾರಗಳಲ್ಲಿ ಭಗವಂತ ತುಂಬ ಮಾತಾಡಿದ್ದಾನೆ. ತ್ರಿವಿಕ್ರಮ ಅವತಾರನಾದ ವಾಮನ ಪೂರ್ವದಲ್ಲೂ ಮಾತಾಡ್ತಾನೆ, ನಂತರದಲ್ಲೂ ಪ್ರಹ್ಲಾದ ಬಂದ ಮೇಲೆ ಮಾತಾಡ್ತಾನೆ. ಆಮೇಲೆ ನೀವು ಇನ್ನೇ ಪರಶುರಾಮ ನೋಡಿದರೂ ಅವರದ್ದೆಲ್ಲ ಒಂದಿಷ್ಟು ಮಾತು ಅಥವಾ ಕೃತಿಗಳಿವೆ. ನರಸಿಂಹನದ್ದು ಮಾತಿಲ್ಲದ ಕೃತಿ ಮೂಲಕ ಪ್ರಕಟಣೆ. ಅವನು ಒಂದು ಮಾತಾಡಿದ್ದಂದರೆ ಏನು ವರ ಬೇಕು ಕೇಳು ಅಂತ. ಆಮೇಲೆ ನಿನ್ನ ವಂಶ ಉದ್ಧಾರ ಆಗಿದೆ ನಾನು ಸ್ಪರ್ಶ ಮಾಡಿದಾಗ, ಇದಿಷ್ಟೇ ಮಾತಾಡಿರೋದು. ಅಂಥ ನರಸಿಂಹನನ್ನು ಪ್ರಹ್ಲಾದನಿಗೆ ಹಿರಣ್ಯಕಶಿಪು ಹೀಗೆ ಹೇಳಿದಾಗ ಕಂಬದಿಂದ ನರಸಿಂಹ ಪ್ರಕಟವಾದ ಅಂತ ನಾನು ಹೇಳಿ ಮುಗಿಸಿಬಿಟ್ರೆ ಭಗವಂತ ಕಾಣಿಸಲಿಕ್ಕಿಲ್ಲ ಅಂತ ಕಾಣ್ತದೆ. ಯಾಕಂದರೆ ವೇದವ್ಯಾಸರ ವಿವರಣೆ ನಮಗೆ ಅವರನ್ನು ಕಣ್ಮುಂದೆ ಕಾಣಿಸುವ ಹಾಗೆ, ಅಲ್ಲಿ ಹೇಗುಂಟು ಹಾಗೇ ಹೇಳಿದ್ದೇನೆ ನಾನು. ಅವ್ರು ಏನು ವಿವರಣೆ ಕೊಟ್ಟಿದ್ದಾರೆ ಹಾಗೇ. ಹಾಗಾಗಿ ಉಳಿದ ನೋಡಿ, ವಿಶ್ವರೂಪ ಹೇಗುಂಟು ಅಂತ ಹೇಳುವ ಒಂದು ಕ್ರಿಯೆಯಾಗಿ ಇದೆಯೇ ಹೊರತು ವಿಶ್ವರೂಪದಲ್ಲಿ ಕೂಡ ಕೃಷ್ಣ ಮಾತು ಕಡಿಮೆ.
ವಿಶ್ವರೂಪ ಹಾಗಿತ್ತು ಹೀಗಿತ್ತು ಅಂತ ಸಂಜೆ ಹೇಳೋದು, ಅರ್ಜುನ ಅದನ್ನು ಹಾಗಿದೆ ಹೀಗಿದೆ ಅಂತ ಅನುಭವಿಸೋದು, ಆಗ ಅವರ ಮುಖಾಂತರ ಪ್ರಕಟಣೆಯೇ ಹೊರತು ಭಗವಂತ ಮಾತಾಡಿದ್ದು ಕಡಿಮೆ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಅಲ್ಲೂ ಕೂಡ ಕೊನೆಗೆ ಒಂದು 4 ಶ್ಲೋಕ ಅಥವಾ 6 ಶ್ಲೋಕ. ಇಲ್ಲಿಯೂ ಹಾಗೆ ನರಸಿಂಹ ಹೇಗಿದ್ದ ಅನ್ನೋದನ್ನು ವೇದವ್ಯಾಸರು ಕಣ್ಮುಂದೆ ಕಂಡರಿಸಿದ್ದಾರಲ್ಲ, ಕಾಣಿಸುವುದಷ್ಟೇ ನನ್ನ ಕೆಲಸ ಅಂತ ಭಾವಿಸಿ ನಾನು ನಿಮಗೆ ಕಾಣಿಸುವ ಪ್ರಯತ್ನ ಮಾಡಿದೆ. ಹಾಗೆಯೇ ಮೋಹಿನಿ ಒಂದು ಅವತಾರ, ಧನ್ವಂತರಿ ಒಂದು ಅವತಾರ, ಕೂರ್ಮ ಒಂದು ಅವತಾರ, ಎಷ್ಟು ಅವತಾರಗಳು ನಿನ್ನೆ ಆಗಿದ್ದಾವೆ ಅಂತ. ಅಲ್ಲಿ ಮೋಹಿನಿಯ ಒಂದು ಪಾಲು ಮಾಡುವ ಕ್ರಮವನ್ನು ಇದು ಮೋಸವಲ್ಲ. ಅವಳು ಮೊದಲೇ ಸಮ್ಮತಿ ತೆಗೆದುಕೊಂಡಿದ್ದಾಳೆ, ನನಗೆ ತಿಳಿದ ಹಾಗೆ ಪಾಲು ಮಾಡೋದು, ಸಮ್ಮತಿ ಇದ್ದರೆ ಮಾತ್ರ ನನ್ನ ಕೈಲಿ ಕೊಡಿ ಅಂತ. ಅವರು ನೀನು ಹೇಗಾದರೂ ಮಾಡು ಅಂತ ಕೊಟ್ಟಿದ್ದಾರೆ, ಮೊದಲನೇದ್ದು. ಎರಡನೇದ್ದು, ಅವಳು ಇವರಿಗೆ ಅಮೃತ, ಈಚೆಯವರಿಗೆ ನೋಟ. ಈ ನೋಟ ಮತ್ತು ಅಮೃತ, ಊಟ, ಈ ಊಟವನ್ನು ಅವ್ರು ತಗೊಂಡ್ರು, ನೋಟವನ್ನು ಇವ್ರು ತಗೊಂಡ್ರು ಅಂದಾಗ ಇವರು ಮೋಹದ ಬಲೆಗೆ ಬಿದ್ದರು. ಯಾರು ಅಧ್ಯಾತ್ಮ ಪಥದಲ್ಲಿ ಮೋಹದ ಬಲೆಗೆ ಬೀಳ್ತಾರೆ ಅವರಿಗೆ ಅಮೃತತ್ವ ಇಲ್ಲ ಅನ್ನೋದು ಒಂದು ಅರ್ಥ ಹೇಳಿದೆ ನಾನು ನಿನ್ನೆ ದಿನ. ಇದರ ಒಳಗೊಂದು ನಮ್ಮ ಮಾಸ್ಟರ್ ಹಿರಣ್ಣಯ್ಯ ಅವರು ಬಹಳ ಚೆನ್ನಾಗಿ ಅದನ್ನು ಸ್ವಲ್ಪ ಸಾಂಕೇತಿಕವಾಗಿ ಹೇಳುತ್ತಾರೆ. ಮೋಹಿನಿ ವಾಸ್ತವಿಕ ಬರೇ ಸುರರಿಗೆ ಅಮೃತ ಹಂಚಲಿಲ್ಲ, ಅವಳು ಅವರಿಗೂ ಮತ್ತು ಇವರಿಗಿಬ್ಬರಿಗೂ ಹಂಚಿದ್ದಾಳೆ. ಹಂಚುವ ಮೊದಲೊಂದು ಅವಳದೊಂದು ನಿಯಮ ಹೇಳಿದ್ಲು. ಏನು ನಿಯಮ ಅಂದರೆ, ನಾನು ಎಲ್ಲರಿಗೂ ಅಮೃತ ಕೊಡ್ತೇನೆ, ಆದರೆ ನೀವೆಲ್ಲರೂ ಹೀಗೆ ಕೈ ಚಾಚಬೇಕು. ಕೈ ಚಾಚಿದ ಆ ಅಂಗೈಗೆ ನಾನು ಅಮೃತ ಕೊಟ್ಟದನ್ನು ಕೈ ಮಣಿಸದೆ ಕುಡಿಬೇಕು ಅಂತ. ಸೊ ಅಸುರರೆಲ್ಲ ಆಯಿತು ಕೈ ಮಣಿಸದೆ ಕುಡಿಬೇಕು ಅಂತಂದಿದ್ರು. ಎಲ್ಲ ಹೀಗೆ ಹಿಡ್ಕೊಂಡ್ರು, ಅದು ಹೀಗೆ ಮಾಡೋದ್ರೊಳಗೆ ಎಲ್ಲ ಚೆಲ್ಲಿ ಹೋಯಿತು, ಕುಡಿಯೋಕ್ಕಾಗಲಿಲ್ಲ. ಆದರೆ ಸುರರು ಹೀಗೆ ತಗೊಂಡು ಪಕ್ಕದವನ ಬಾಯಿಗೆ ಹಾಕೋತು ಬಂದರು. ಹೀಗಾಗಿ ಅವರಿಗೆ ಅಮೃತ ಸಿಕ್ತು, ಇವ್ರಿಗೆ ಪಾಪ ಸಿಗಲಿಲ್ಲ. ಹಂಚಬೇಕು ಅಂತ. ನಮಗೆ ಸಿಕ್ಕ ದೊಡ್ಡದನ್ನು, ಒಳಿತನ್ನು ಇನ್ನೊಬ್ಬರಿಗೆ ಹಂಚುವುದರಿಂದ ಅಮೃತತ್ವ ಬರ್ತದೆ ಹೊರತು ನಾವೇ ಕುಡಿತೇವೆ ಅಂತ ಹೊರಟವನು ಎಂದೂ ಏಳಿಗೆ ಆಗೋದಿಲ್ಲ ಅನ್ನುವ ಒಂದು ಒಳ್ಳೆಯ ಸಂಕೇತವನ್ನು ಮಾಸ್ಟರ್ ಹಿರಣ್ಣಯ್ಯ ಅವರು ಹೇಳಿದ್ದಾರೆ. ನಂಬಿದನು ಪ್ರಹ್ಲಾದ, ನಂಬದಿದ್ದನು ತಂದೆ. ನಂಬಿಯೂ ನಂಬದಿಹ ಸಿಂಬಳದ ನೊಣ ನೀನು ಅಲ್ವಾ, ಕಂಬದಲೋ ಡಿಂಬದಲೋ ಮೋಕ್ಷ ಅವರಿಂಗಾಯಿತು, ನಂಬಿಯೂ ನಂಬದಿಹ ಸಿಂಬಳದ ನೊಣ ನೀನು ಮಂಕುತಿಮ್ಮ ಅಂತ DVG ಅವರು. ಅಂದರೆ ಪೂರ್ತಿ ಇಲ್ಲ ಅನ್ನಬೇಕು. ಇಲ್ಲವೇ ಇಲ್ಲ ನೋಡಿ, ಹಿರಣ್ಯಕಶಿಪು ಇಲ್ಲವೇ ಇಲ್ಲ, ನಾನೇ ಇದ್ದಾನಪ್ಪ, ಇದ್ದೇ ಇದ್ದಾನೆ, ಇನ್ಯಾರೂ ಇಲ್ಲ, ಅವನೇ. ಎರಡು ಖಚಿತವಾದ ನಂಬಿಕೆಗಳು. ಅವನೇ ಅನ್ನೋದು ಕೂಡ ಖಚಿತವಾದರೆ ಅವ ಕಾಣಿಸ್ತಾನೆ. ನಾನೇ ಅಂತ ಹಠ ಹಿಡಿಯುವವನಿಗೂ ಅವನು ಕಾಣಿಸ್ತಾನೆ. ಯಾಕೆ? ನಾನೇ ಅನ್ನುವವನಿಗೆ ಸುಳ್ಳು ಮಾಡಲಿಕ್ಕೆ ಕಾಣಿಸಬೇಕಾಗ್ತದೆ, ನೀನೇ ಅಲ್ಲಯ್ಯ ನಾನೇ ಇದ್ದೇನೆ ಅಂತ. ಅವನೇ ಅಂತ ನಂಬಿದವನಿಗೆ ಹೌದು ಪುಟ ನಾನಿದ್ದೇನೆ ನೋಡು ಅಂತ ತೋರಿಸ್ಬೇಕಾಗತ್ತೆ. ಸೊ ಭಗವಂತನನ್ನು ಯಾವ ಎಕ್ಸ್ಟ್ರೀಮ್ನಲ್ಲಿ ನಿರಾಕರಿಸಬೇಕು ಮತ್ತು ಯಾವ ಎಕ್ಸ್ಟ್ರೀಮ್ನಲ್ಲಿ ನಂಬಬೇಕು, ನಾವು ಎಡಬಿಡಂಗಿಗಳಾಗಬಾರ್ದು. ಇದು ನರಸಿಂಹ ಅವತಾರದ ಮುಖ್ಯ ಒಂದು ತಾತ್ವಿಕ ಸಂದೇಶ. ನಮ್ಮದು ಹೇಗೆ ಅಂದರೆ, ಗೆಲ್ಲುವಾಗೆಲ್ಲ ನಾವೇ, ಸೋತಾಗ ಅವನು ನೋಡಿ ನಮಗೆ ಮೋಸ ಮಾಡಿಬಿಟ್ಟ, ನಾವು ಎಷ್ಟು ನಂಬಿದ್ವಿ, ಕೈ ಕೊಟ್ಟ. ಗೆದ್ದಾಗ ಅವನು ಗೆಲ್ಲಿಸಿದ್ದು ಅಂತ ಹೇಳಲ್ಲ ನಾವು. ಇದು ನಂಬಿಯೂ ನಂಬದಿಯ ಸಿಂಬಳದ ನೊಣ ನೀನು ಮಂಕುತಿಮ್ಮ. ಸೊ ಇಂಥ ಎಲ್ಲ ಅನೇಕ ತಾತ್ವಿಕ ಅರ್ಥಗಳನ್ನುಳ್ಳ ಒಂದೊಂದು ಗಜೇಂದ್ರ ಮೋಕ್ಷವನ್ನೇ 1.5 ಗಂಟೆ ಮಾತಾಡ್ಬೋದು, ಸಮುದ್ರ ಮಥನವನ್ನು 2 ಗಂಟೆ ಮಾತಾಡ್ಬೋದು. ನಾವು ಸಂಕ್ಷಿಪ್ತವಾಗಿ ಮತ್ತು ಆದಷ್ಟು ನಿಮಗೆ ಎಲ್ಲವನ್ನ ರುಚಿ ಮುಟ್ಟಿಸುವ ಮೆನು, ಹೋಟೆಲ್ನ ಮೆನು ಕೊಡ್ತಾರಲ್ಲ ಹಾಗೆ ಅಷ್ಟು ಮಾಡ್ತಾ ಇದ್ದೇನೆ ನಾನು. ಈ ಥರ ಒಂದು ಸೂರ್ಯವಂಶದ ಕಥೆಯನ್ನು ರಾಮಾವತಾರದವರೆಗೆ ಮಾಡಿ, ನಿಮಿ ಅವನ ವಂಶವನ್ನು ಹೇಳಿ, ಅದರ ನಂತರ ಮೈಥಿಲಿ ಅಥವಾ ಸೀತೆಯ ವಂಶವನ್ನು ಹೇಳಿ, ವಂಶ ಪರಂಪರೆಯ ಇಡೀ ಸೂರ್ಯವಂಶದ ಮುಕ್ತಾಯದವರೆಗೆ ಮುಗಿಸಿ ಚಂದ್ರವಂಶಕ್ಕೆ ಬರ್ತಾರೆ ವೇದವ್ಯಾಸರು. ಈಗ ನನಗೆ ಚಂದ್ರವಂಶದ ಕಥೆ ಹೇಳಿ ಸೂರ್ಯವಂಶದ ಆ ಕಥೆ ಹೇಳಿದ್ದಿರಲ್ಲ ಅಂತ ಶುಕ ಮುನಿಗಳನ್ನು ಕೇಳಿದಾಗ ಚಂದ್ರವಂಶದ ಕಥೆಯನ್ನು ಪ್ರಾರಂಭ ಮಾಡ್ತಾರೆ ಶುಕ ಮುನಿಗಳು.
ಆ ಚಂದ್ರವಂಶದ ಕಥೆಯನ್ನು ನಿಮಗೆ ನೋಡಿ, ನಾನು ಆರಂಭದಲ್ಲಿ ಹೇಳಿದ ವಂಶ ಪರಂಪರೆಯಿಂದಲೇ ನೀವು ತೊಡಗಿದರೆ ಪ್ರಪ್ರಥಮದಲ್ಲಿ ಬ್ರಹ್ಮನಿಗೆ ಅತ್ರಿ, ನಾನು ಹೇಳಿದ್ದೆವರು ಮರೀಚಿ, ಅತ್ರಿ, ಅಂಗಿರಸ, ಅದೆಲ್ಲ ಒಂದು ಲಿಸ್ಟ್ ನಿಮಗೆ ಋಷಿಗಳದ್ದು. ಸೊ ಬ್ರಹ್ಮನಿಗೆ ಮಗ ಅತ್ರಿಯ ಮಗ ಚಂದ್ರ, ನಾನು ಅದನ್ನು ಹೇಳಿದ್ದೇನೆ ನಿಮಗೆ. ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಪೂಜಿಸಿ ಅವರಿಗೆ ಚಂದ್ರ, ದತ್ತಾತ್ರೇಯ ಮತ್ತು ದುರ್ವಾಸ ಮಕ್ಕಳಿದ್ದರು ಅಂತ. ಹಾಗೆ ಅತ್ರಿಯ ಮಗ ಚಂದ್ರನಿಗೆ ಬೃಹಸ್ಪತಿಯ ಹೆಂಡತಿ ತಾರೆಯ ಜೊತೆಗೆ ಒಂದು ಪ್ರೇಮವಾಗಿ ಹುಟ್ಟಿದವ ಬುಧ. ಈ ಬುಧನಿಗೆ ಇಳ ಅನ್ನುವ ಹೆಣ್ಣಿನ ಜೊತೆಗೆ ಒಂದು ಮದುವೆಯಾಗಿ ಹುಟ್ಟುವ ಅಥವಾ ವರಿಸಿ ಹುಟ್ಟುವ ಮಗನೇ ಪುರೂರವ. ಈ ಪುರೂರವ ಬಹಳ ದೊಡ್ಡ ಹೆಸರು. ವೇದಕಾಲ ಅಂತಲ್ಲ, ವೇದದಲ್ಲಿ ವಾಸ್ತವಿಕ ಯಾವ ದೇವರ ಆಕಾರ ಇರಲಿಲ್ಲ ಅಂತ ಒಂದು ಉಲ್ಲೇಖ ಇದೆ. ನಿಮಗೆ ಗೊತ್ತಾಗುತ್ತೆ ವೇದವನ್ನು ಸ್ವಲ್ಪ ನೋಡಿದಲ್ಲಿ ದೇವರ ಆಕಾರಗಳು, ಆ ವಿವರಣೆಗಳೆಲ್ಲ ಕಮ್ಮಿ. ಅದು ಸಾಕಾರ ಪೂಜೆ ಅಲ್ಲ, ಅದು ನಿರಾಕಾರ ಪೂಜೆಯ ಭಾಗ. ಈ ವೇದದಲ್ಲಿ ನಿರಾಕಾರ ಇರುವ ಹೊತ್ತಿಗೆ ಪುರೂರವನಿಂದ ನಮಗೆ ಆಕಾರ ಪೂಜೆ ಬಂತು ಅಂತ. ಮತ್ತು ಪುರೂರವನಿಂದ ನಮಗೆ ಅಗ್ನಿಗೆ ಬೇರೆ ಬೇರೆ ರೂಪಗಳು ಬಂದವು. ಮೊದಲು ಅಗ್ನಿ ಒಂದೇ ಇತ್ತು, ಮತ್ತು ನಮಗೆ ಓಂಕಾರ ಒಂದೇ ಪ್ರಣವ ಮಂತ್ರವಾಗಿ ಅದೇ ಆಕಾರ, ಓಂಕಾರವೇ ನಮ್ಮ ಪೂಜೆ ಆಗಿತ್ತು ಅಂತ ಉಲ್ಲೇಖ ಬರುತ್ತೆ. ಇಂಥ ಪುರೂರವ ಊರ್ವಶಿಯನ್ನು ಮದುವೆ ಆಗ್ತಾನೆ ಅಥವಾ ವರಿಸ್ತಾನೆ. ಈ ಊರ್ವಶಿಯಿಂದ ಹುಟ್ಟುವ ಅವನ ವಂಶದಲ್ಲಿ ಅವನಿಗೆ ಹುಟ್ಟುವ ಮಕ್ಕಳು ಆಯು, ಶ್ರುತಾಯು, ಸತ್ಯಾಯು, ರಯ, ವಿಜಯ, ಜಯ ಅಂತ 6 ಜನ. ಸೊ ಪುರೂರವ ಮತ್ತು ಊರ್ವಶಿಯ ಮಕ್ಕಳು 6 ಜನರಲ್ಲಿ ವಿಜಯನ, ನಾನು ಇನ್ನೊಂದು ಲೀನೇಜ್ ಈ ಕಡೆಯಿಂದ ಮತ್ತೆ ಹೇಳ್ತೀನಿ, ಕೊನೆಯವನ ಲಾಸ್ಟ್ ಬಟ್ ಒನ್ ಅಂತ ವಿಜಯ ಯಾರಿದ್ದಾನಲ್ಲ ಅವನ ವಂಶದ ಮುಂದುವರಿಕೆಯಾಗಿ ಭೀಮ, ಕಾಂಚನ, ಹೋತ್ರ, ಜಹ್ನು, ಪುರು, ಬಲಾಕ, ಅಜಕ, ಅದರ ನಂತರ ಕುಶಾಂಭು, ಅವರ ಮಗ ಗಾಧಿ. ಈ ಗಾಧಿಯ ಮಗಳು ಸತ್ಯವತಿ, ಗಾಧಿಯ ಮಗನೇ ವಿಶ್ವಾಮಿತ್ರ. ಈ ಗಾಧಿಯ ಮಗಳು ಸತ್ಯವತಿಗೆ ರುಚಿಕ ಅಂತ ಭೃಗುವಿನ ಮಗ. ಈ ಭೃಗು ಋಷಿಗೆ ಬೇರೆ, ನಾನು ನಿಮಗೆ ಹಿಂದೆ ಒಂದು ವಂಶ ಹೇಳಿದ್ದೆ, ಅಲ್ಲಿ ಅಲ್ಲದೆ ರುಚಿಕ ಅಂತ ಒಬ್ಬ ಇದ್ದಾನೆ, ಭೃಗುವಿನ ಬೇರೆ ಹೆಂಡತಿಯಿಂದ. ಒಂದು ಕಡೆ ಕವಿ ಅನ್ನುವ ಮಗನಿಗೆ ಉಶನಸ್ ಅಥವಾ ಶುಕ್ರಾಚಾರ್ಯರು ಮಗ ಅಂತ ಹೇಳಿದ್ದೆ ನಾನು. ಆ ಸಂತಾನಕ್ಕೆ ಕೂಡ ಶುಕ್ರಾಚಾರ್ಯರಿಗೂ ಕೂಡ ಭಾರ್ಗವ ಅಂತಲೇ ಹೇಳೋದು, ಯಾಕೆಂದರೆ ಭೃಗುವಿಗೆ ಸಂಬಂಧಪಟ್ಟವರು ಭಾರ್ಗವರು. ಆದ್ದರಿಂದ ರುಚಿಕ ಭಾರ್ಗವ ವಂಶದವ, ಭೃಗುವಿನ ಮಗ. ಅದಕ್ಕೇನೆ ಪರಶುರಾಮನಿಗೆ ಭಾರ್ಗವ ಅಂತ ಹೆಸರು ಬಂದಿದ್ದು. ಸೊ ಭೃಗುವಂಶದ ಪರಶುರಾಮ ಹುಟ್ಟಿದ ಈ ಹಿನ್ನೆಲೆಯ ಪೂರ್ವ ಸ್ಥಿತಿ, ಭೃಗುವಿನ ಮಗ ರುಚಿಕ ಅವನು ಸತ್ಯವತಿಯನ್ನು ಮದುವೆ ಆಗ್ತೇನೆ ಅಂತ ಕೇಳ್ತಾನೆ. ರುಚಿಕ ಬ್ರಾಹ್ಮಣ, ಸತ್ಯವತಿ ಕ್ಷತ್ರಿಯ ಹೆಣ್ಣು ಮಗಳು, ಗಾಧಿಯ ಮಗಳು. ಕ್ಷತ್ರಿಯನಾದ ಗಾಧಿಗೆ ತಲೆ ಬಿಸಿಯಾಗುತ್ತೆ, ನನ್ನ ಬ್ರಾಹ್ಮಣನಿಗೆ ನಾನು ನನ್ನ ಮಗಳನ್ನು ಮದುವೆ ಮಾಡಿಸ್ಕೊಟ್ರೆ ಇವರ ಕ್ಷತ್ರಿಯ ಈ ಗುಣಗಳೆಲ್ಲ ಅವನಿಗೆ ಹೊಂದಿಕೆ ಆಗ್ತದೋ ಇಲ್ಲೋ, ಇವಳನ್ನು ಅವನೇನು ಕಾಡುತ್ತಾನೋ, ಅಥವಾ ಇವಳು ಅವನಿಗೆ ಹೊಂದಾಣಿಕೆ ಆಗದಿದ್ದರೆ ಏನಾದರೂ ಕದನ ಆದರೆ ಅವನು ಭಯಪಟ್ಟು ಮದುವೆಯನ್ನು ಬೇಡ ಅನ್ನೋಕ್ಕೆ ಭಯ, ರುಚಿಕ ಶಾಪಗೀಪ ಕೊಟ್ಟಾನಂತ. ಹಾಗಂತ ಬೇಕು ಅಂತ ಹೇಳಬೇಕಾದ್ರೂ ಅವನಿಗೆ ಒಪ್ಪಿಗೆ ಆಗ್ತಿಲ್ಲ. ಬ್ರಾಹ್ಮಣರಿಗೆ ಮದುವೆ ಮಾಡಿಸ್ಕೊಟ್ಟು ಎಲ್ಲಿ ಕ್ಷತ್ರಿಯರದು ದೋಷಗಳು ಗೊತ್ತಾಗಿ ಸಿಟ್ಟಾದರೆ ಅಲ್ಲೂ ಏನಾದ್ರು ತೊಂದರೆ ಆದರೆ ಅದಕ್ಕೆ ಅವನೇನು ಮಾಡ್ತಾನೆ ಅಂದರೆ, ನಮ್ಮಲ್ಲಿ ಒಂದು ಕನ್ಯಾಶುಲ್ಕ ತಗೊಂಡು ಮದುವೆ ಆಗುವ ಪದ್ಧತಿ, ನಾವು ನಿಮ್ಮಂಥವ್ರ ಹತ್ರ ಕೇಳೋದು ಹೇಗೆ, ಆದರೆ ನಾವು ಕನ್ಯಾಶುಲ್ಕ ಇಲ್ಲದೆ ಮದುವೆ ಮಾಡಲ್ಲ. ನಮಗೆ 1,000 ಬಿಳಿ ಕುದುರೆಗಳು, ಅದರ ಕಿವಿ ಒಂದು ಮಾತ್ರ ಕಪ್ಪಾಗಿರಬೇಕು. ಅಂಥ ಕುದುರೆಗಳನ್ನು ನೀನು ಕನ್ಯಾಶುಲ್ಕವಾಗಿ ಕೊಟ್ಟರೆ ನಾನು ಮದುವೆ ಮಾಡಿಸಿ ಕೊಡಬಹುದು ಅಂತ. ಅವನಿಗೇನು ಗ್ಯಾರಂಟಿ, ಅದು ವರುಣನ ಹತ್ರ ಮಾತ್ರ ಇತ್ತು ಆ ಕುದುರೆ, ಇನ್ಯಾರ ಬಳಿಯೂ ಕುದುರೆ ಇರಲಿಲ್ಲ. ಇವನಿಗೆ ರುಚಿಕನಿಗೆ ಅಷ್ಟು ಕುದುರೆ ತರಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ಅಂತ ರುಚಿಕನ ಸೋಲಿಸೋ ಲೆಕ್ಕಾಚಾರ ಮಾಡಿದ್ದ ಗಾಧಿ. ಆದರೆ ಆಗ ರುಚಿಕ ತಾನು ವರುಣನ ಬಳಿ ಹೋಗಿ ಅಷ್ಟು ಕುದುರೆಗಳನ್ನು ತಂದುಕೊಟ್ಟು ಸತ್ಯವತಿಯನ್ನು ಮದುವೆ ಆಗ್ತಾನೆ. ಒಮ್ಮೆ ಸತ್ಯವತಿಯನ್ನು ಮದುವೆ ಆದ ಬಳಿಕ ಒಂದು ಸಂದರ್ಭ ಬರುತ್ತೆ. ರುಚಿಕ ಇನ್ನೇನು ಗರ್ಭಾಧಾನಕ್ಕೆ ಸಿದ್ಧಳಾದ ಸತ್ಯವತಿಗೆ ಮಗು ಆಗುವ ಸಂತಾನದ ಕಾಲ ಬಂದಾಗ ಸತ್ಯವತಿಯ ತಾಯಿ ಗಾಧಿಯ ಹೆಂಡತಿ ರುಚಿಕನಿಗೆ ಅತ್ತೆ ಅವಳೇನು ಹೇಳ್ತಾಳೆ ಅಂದರೆ, ಅವಳಿಗೆ ಸಂತಾನ ಕರುಣಿಸುವಾಗ ನನಗೂ ಒಂದು ಸಂತಾನ ಕರುಣಿಸು ಅಂತ.
ಹೀಗೆ ಸತ್ಯವತಿಯ ತಾಯಿ ರಿಕ್ವೆಸ್ಟ್ ಮಾಡಿದ್ರಿಂದ ರುಚಿಕ ಆಗಲಿ ಅಂತ ಇಬ್ಬರಿಗೆ ಅದರದರದೇ ಲೆಕ್ಕಾಚಾರದಲ್ಲಿ 2 ಥರದ ಹವಿಸುಗಳನ್ನು ಸಿದ್ಧ ಮಾಡ್ತಾನೆ, ಅವರಿಗೆ ಸಂತಾನಕ್ಕಾಗಿ ಅಂತ ಮಾಡಿಬಿಟ್ಟು ಅವನು ಆಹ್ನಿಕ ಮುಗಿಸಿ ಬರ್ತೇನೆ ಅಂತ ಹೋಗಿರ್ತಾನೆ. ಅದನ್ನು ಸತ್ಯವತಿಗೆ ಅಂತ ಇದು ತಾಯಿಗೆ ಅಂತ ಹೇಳಿದ್ದನ್ನು ತಾಯಿ ಅನುಮಾನ ಮಾಡ್ತಾಳೆ. ಬಹುಶಃ ಮಗಳಿಗೆ ನನಗಿಂತ ಪವರ್ಫುಲ್ ಆದ್ದೇನೋ ಒಂದು ಕೊಟ್ಟಿರ್ತಾನೇವ, ನನಗೆ ಕಮ್ಮಿದ್ದೇನೋ ರೆಡಿ ಮಾಡಿರ್ತಾನೆ, ಆಚೆ ಈಚೆ ಮಾಡ್ಕೊಂಡು ತಗೊಂಬಿಡೋಣ ಅಂತ. ಅವಳು ಸತ್ಯವತಿಗೆ ಹೇಳ್ತಾಳೆ, ನಿನ್ನ ಗಂಡ ಬರೋ ಮೊದಲು ನಾವು ಸ್ವೀಕರಿಸಿ ಬಿಡೋಣ ಅಂತ ಅದಲಿ ಬದಲಿ ಮಾಡಿ ತಗೋತಾರೆ. ಹಾಗೆ ಸ್ವೀಕರಿಸಿದಾಗ ರುಚಿಕ ಬಂದು ಹೇಳ್ತಾನೆ, ನಾನು ಗಾಧಿಯ ಹೆಂಡತಿ ಕ್ಷತ್ರಿಯಳಾದ್ದರಿಂದ ಕ್ಷತ್ರಿಯ ಪುತ್ರ ಹುಟ್ಟುವಂಥ ಒಂದು ಚರುವನ್ನು ಸಿದ್ಧಪಡಿಸಿದ್ದೆ. ನೀನು ನನಗೆ ಬ್ರಾಹ್ಮಣನ ಒಂದು ಸಂತಾನವನ್ನು ಕರುಣಿಸಬೇಕು ಅನ್ನೋ ಉದ್ದೇಶದಿಂದ ಬ್ರಾಹ್ಮಣ ಚರುವನ್ನು ನಾನು ಸಿದ್ಧಪಡಿಸಿದ್ದೆ. ಈಗ ಮಕ್ಕಳು ಅದಲಿ ಬದಲಿ ಆಗ್ತಾರೆ. ಆದ್ದರಿಂದ ನಿನಗೆ ಕ್ಷಾತ್ರ ಗುಣ ಇರುವ ಕ್ಷತ್ರಿಯ ಹುಡ್ತಾನೆ, ಅವಳಿಗೆ ಬ್ರಾಹ್ಮಣ ಗುಣ ಇರುವ ಕ್ಷತ್ರಿಯ ಹುಡ್ತಾನೆ. ಯಾಕಂದರೆ ಅಲ್ಲಿ ಕೂಡ ಅವರು ಕ್ಷತ್ರಿಯ ಲೀನೇಜ್ ಅಲ್ವಾ, ಅದಕ್ಕೆ ಹಾಗೆ ಹೇಳ್ತಾನೆ. ಇಲ್ಲಿ ಕ್ಷಾತ್ರ ಗುಣ ಇರುವ ಬ್ರಾಹ್ಮಣ ಹುಡ್ತಾನೆ, ಅಲ್ಲಿ ಕ್ಷಾತ್ರ ಗುಣ ದೈಹಿಕವಾಗಿದ್ದರೂ ಕೂಡ ಬ್ರಾಹ್ಮಣ ಗುಣ ಇರುವ ಕ್ಷತ್ರಿಯ ಹುಡ್ತಾನೆ. ಹಾಗೆ ಹುಟ್ಟಿದವರೇ ವಿಶ್ವಾಮಿತ್ರ ಮತ್ತು ಜಮದಗ್ನಿ. ಹಾಗೆ ಇವಳು ಪರಿಪರಿಯಾಗಿ ಸತ್ಯವತಿ ಕ್ಷಮೆ ಕೇಳ್ತಾಳೆ, ತಪ್ಪಾಯಿತು, ಅದಕ್ಕೇನಾದರೂ ಪರಿಹಾರ ಅಂದಾಗ ಏನೂ ಇಲ್ಲ, ನಿನಗೆ ಹುಟ್ಟುವ ಮಗ ಹೀಗೆ, ಅದು ನಾನು ಬದಲಿಸಲಿಕ್ಕೆ ಬರೋದಿಲ್ಲ, ಅವನು ಕ್ಷತ್ರಿಯ ಗುಣದವನೇ, ಅವನ ಮಗ ಮುಂದೆ ಬ್ರಾಹ್ಮಣ ತೇಜಸ್ಸಿನವ ಹುಡ್ತಾನೆ ಅಂತ. ಸರಿ, ಸತ್ಯವತಿ ಬಹಳ ದುಃಖಿತಳಾಗ್ತಾಳೆ ಕಾಣ್ತದೆ. ಅವಳು ಮುಂದೆ ಒಂದು ನದಿಯಾಗಿ ಹರಿತಾಳೆ, ಅದೇ ಕೌಶಿಕಿ ಅಂತ ಉಲ್ಲೇಖ. ಕುಶಾಂಬು ಕುಶಿಕ ವಂಶದವರಾದ್ದರಿಂದ ಕೌಶಿಕಿ ಅಂತ, ಅದಕ್ಕೇನೆ ಇವನಿಗೆ ಕೌಶಿಕ ಅಂತ ಹೆಸರು ವಿಶ್ವಾಮಿತ್ರನಿಗೆ. ಇತ್ತ ಈ ಜಮದಗ್ನಿಗೆ ರೇಣು ಅನ್ನುವ ಒಬ್ಬ ಋಷಿಯ ಮಗಳು ರೇಣುಕಾ, ಅವಳನ್ನು ಮದುವೆ ಆಗ್ತಾನೆ. ರೇಣುಕಾಳನ್ನು ಮದುವೆಯಾಗಿ ವಸುಮಂತ ಮೊದಲಾದ 4 ಹುಡುಗರು, ಅದರಲ್ಲಿ ಕೊನೆಯವ ಪರಶುರಾಮ. ಈ ಪರಶುರಾಮ ಬಹಳ ಬಲಿಷ್ಠ, ಎಲ್ಲ ಸರಿ. ಇದೇ ಕಾಲಘಟ್ಟದಲ್ಲಿ ಹೈಹಯರ ದೊರೆ ಮಾಹಿಷ್ಮತಿ ಪಟ್ಟಣದಲ್ಲಿ, ನರ್ಮದಾ ನದಿಗೆ ಸಮೀಪದಲ್ಲಿ ಮಾಹಿಷ್ಮತಿ ಪಟ್ಟಣದಲ್ಲಿ ಬಹಳ ಪ್ರಬಲನಾದ ಕಾರ್ತವೀರ್ಯಾರ್ಜುನ ಅನ್ನುವ ಹೆಸರಿನ 1000 ತೋಳಿನ ಒಬ್ಬ ದೊರೆ ಇದ್ದ ಕಾಲಘಟ್ಟದಲ್ಲಿ ಪರಶುರಾಮನು ಬರುವಂಥದ್ದು. ಈ ಹೈಹಯದ ದೊರೆ ಕಾರ್ತವೀರ್ಯಾರ್ಜುನನಿಗೆ ದತ್ತಾತ್ರೇಯರ ಮುಖಾಂತರ 1000 ತೋಳುಗಳು ಅನುಗ್ರಹ ಆಗಿರ್ತವೆ. ಹೀಗಾಗಿ ಅವನು ಎಷ್ಟು ಬಲಿಷ್ಠ ಅಂದರೆ, ಒಂದು ಸಂದರ್ಭದಲ್ಲಿ ನರ್ಮದಾ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ತಾನು ನೀರನ್ನು ನಿಲ್ಲಿಸಿದನಂತೆ 1000 ಕೈಗಳಲ್ಲಿ, ನದಿ ಹೋಗದ ಹಾಗೆ. ಆ ನೀರು ನಿಲ್ಲಿಸಿದ್ರಿಂದ ಹಿಂದಿನ ನೀರು ಉಕ್ಕಿತು, ನೆರೆ ಬಂತು ಬೇರೆ ಬೇರೆ ದಡಗಳಿಗೆ. ಆ ಒಂದು ದಡದಲ್ಲಿ ಯಾವುದೋ ಒಂದು ಕಡೆ ರಾವಣನಿದ್ದನಂತೆ ತನ್ನ ಕೆಲಸ ಮಾಡಿಕೊಂಡು. ಅವನು ನನ್ನ ಶಿಬಿರಕ್ಕೆ ನೀರು ತಂದು ಬಿಟ್ಟವನು ಯಾರು ಅಂತ ಹುಡುಕಿಕೊಂಡು ಬಂದು ಇವನು ಅಂತ ಗೊತ್ತಾಗಿ ಇವನ ಜೊತೆಗೆ ಹೋರಾಟ ಮಾಡ್ತಾನೆ. ಆ ಕಾರ್ತವೀರ್ಯಾರ್ಜುನ ಆಗ ರಾವಣನ ಜೊತೆಗೆ ಹೋರಾಟ ಮಾಡಿ ಎಷ್ಟು ಬಲಿಷ್ಠನಿದ್ದನೆ ಅಂದರೆ, ರಾವಣನನ್ನು ಬಂಧಿಸಿ ಮಾಹಿಷ್ಮತಿ ಪಟ್ಟಣದಲ್ಲಿ ಇಟ್ಬಿಡ್ತಾನೆ. ಮುಂದೆ ಅವರ ಅಜ್ಜ ಪುಲಸ್ತ್ಯ, ನಿಮಗೆ ಗೊತ್ತು, ನಾನು ಹೇಳಿದ್ದೀನಿ, ಪುಲಸ್ತ್ಯನ ಮಗ ವಿಶ್ರವಸ್ನ ಮಗ ರಾವಣ ಅಂತ. ಹೀಗಾಗಿ ಪುಲಸ್ತ್ಯ ಬಂದುಬಿಟ್ಟು ನನ್ನ ಮೊಮ್ಮಗನನ್ನು ಬಿಡಿಸು ಅಂತ ಬೇಡ್ಕೋತಾನೆ. ಹೀಗೆ ರಾವಣನನ್ನು ಕಟ್ಟು ಹಾಕಿದವ ಅಂಥ ಕಾರ್ತವೀರ್ಯಾರ್ಜುನ ಒಂದು ದಿನ ಹೀಗೆ ಜಮದಗ್ನಿಗಳ ಋಷಿಗಳ ಆಶ್ರಮಕ್ಕೆ ಸುಮ್ಮನೆ ತನ್ನದೇ ಎಲ್ಲ ಬೇಟೆ ಗಿಟೆ ಮುಗಿಸಿ ಆಶ್ರಮಕ್ಕೆ ಬರ್ತಾರಲ್ಲ ಹಾಗೆ ಬರ್ತಾನೆ. ಬರುವಾಗ ಅವನದೊಂದಿಷ್ಟು ಪಟ್ಲಾಮ್ ಕೂಡ ಇದೆ, ಅವನ ಗಣ ಅವರ ಸೇನೆ ಎಲ್ಲ ತೊಗೊಂಡೇ ಬಂದಿದ್ದಾನೆ ಅವನು. ಜಮದಗ್ನಿಗಳು ಅಥವಾ ನೀವು ಅಗಸ್ತ್ಯ ಋಷಿಗಳನ್ನು ನೀವು ಗಮನಿಸಿದರೆ, ಭರದ್ವಾಜರನ್ನು ಗಮನಿಸಿದರೆ, ಬೇರೆ ಬೇರೆ ಸಂದರ್ಭ, ನೀವು ರಾಮಾಯಣದಲ್ಲಿ ಭರದ್ವಾಜರು ಎಷ್ಟು ಒಳ್ಳೆಯ ಆದರಾತಿಥ್ಯ ಮಾಡಿದರೂ ನೋಡಬೇಕು. ರಾಮನಿಗೆ ಅವನ ವನವಾಸ ಸಂದರ್ಭದಲ್ಲಿ ಭರತ ಬಂದಾಗ ಎಲ್ಲ ಇದು ಪ್ರತಿ ಆಶ್ರಮಕ್ಕೆ ಒಬ್ಬ ಯಾರೇ ಅತಿಥಿ ಬಂದರೆ ಋಷಿಗಳು ಇನ್ನಿಲ್ಲದಂತೆ ಅವರಿಗೆ ಭೂರಿ ಭೋಜನ ಮಾಡಿ ಕಳಿಸ್ತಿದ್ರು ಅಂತ ನಮಗೆ ಉಲ್ಲೇಖಗಳಿವೆ. ಹೀಗಾಗಿ ಈ ಜಮದಗ್ನಿಗಳು ಅವನು ಬಂದ ಕೂಡಲೇ ಕಾರ್ತವೀರ್ಯಾರ್ಜುನನ ಅಷ್ಟು ಪಡೆಗೆ ಹೊಟ್ಟೆ ತುಂಬ ಇನ್ನಿಲ್ಲದ ವೈವಿಧ್ಯಮಯ ಭೋಜನ ಮಾಡಿ ಹಾಕ್ತಾರೆ. ಅವನು ಸಂತೋಷಪಟ್ಟು ಹೋಗಬೇಕು.
ಅನ್ನದಾತೋ ಸುಖೀ ಭವ ಅಂತ ನಮ್ಮಲ್ಲಿ ಪರಂಪರೆಯಿಂದ ಮಾತು. ಅದಕ್ಕೊಂದು ಸ್ವಲ್ಪ ತಿದ್ದುಪಡಿ ಕನ್ನಡದಲ್ಲಿ, ಏನೂ ಅನ್ನದಾತ ಸುಖೀ ಭವ ಅಂತ. ಊಟ ಮಾಡಿ ಏನು ಅನ್ನದೇ ಹೋಗ್ತಾನಲ್ಲ ಅವ ನಿಜವಾಗಿ ಸುಖಿ. ಈ ಮನುಷ್ಯ ಅಲ್ಲಿ ಬಂದು ಊಟ ಮಾಡಿದ್ದಾನೆ, ಊಟ ಮಾಡೋನಿಗೆ ಗೊತ್ತಾಗಬೇಡ್ವಾ, ಕಣ್ಣು ಬೇರೆ ಕಡೆಗೆ ಹೋಯಿತು. ಇವ ಒಬ್ಬ ಋಷಿ, ಇವನು ಹೇಗೆ ಇಷ್ಟು ನನಗೆ ಭೂರಿ ಭೋಜನ ಮಾಡೋಕ್ಕೆ ಸಾಧ್ಯ ಆಗಿರೋದು? ಓಹೋ, ಇದು ಕಾಮಧೇನು ಅವನ ಹತ್ರ ಇದೆ, ಅದಕ್ಕೆ ಇಷ್ಟು ಚೆನ್ನಾಗಿ ಊಟ ಹಾಕ್ತಾನೆ. ಅವನು ತೀರ್ಮಾನ ಮಾಡಿದ ಕಾಮಧೇನುವನ್ನು ತಗೊಂಡು ಹೋಗೋದು. ಎಷ್ಟು ಜಮದಗ್ನಿ ತಡೆದರೂ ಪರಶುರಾಮ ಇಲ್ಲಾಗ ಈ ಪರಶುರಾಮ ಎಷ್ಟು ಇಲ್ಲದೇ ಇರುವ ಹೊತ್ತಿನಲ್ಲಿ ಜಮದಗ್ನಿ ಎಷ್ಟು ಕೇಳಿ ವಿನಂತಿಸಿ ಬೇಡಿಕೊಂಡ್ರೂ ಕೂಡ ಆ ಕಾಮಧೇನು ಕೂಡ ಬೇಕಾದಷ್ಟು ಹಂಬಾ ಹಂಬಾ ಅಂತ ಕೂಗಿದರೂ ಕೂಡ ಅದನ್ನು ಎಳೆದುಕೊಂಡು ಹೋಗಿಬಿಡ್ತಾನೆ. ಬಂದ ಕೂಡಲೇ ಪರಶುರಾಮನಿಗೆ ಗೊತ್ತಾಗ್ತದೆ ವಿಷಯ. ಅವನು ಒಂದರೆ ಕ್ಷಣ ನಿಲ್ಲೋದಿಲ್ಲ, ತನ್ನ ಕೊಡಲಿ ಮತ್ತು ಬಿಲ್ಲು ಬಾಣಗಳನ್ನು ಏರಿಸಿಕೊಂಡು ನೇರ ಹೈಹಯ ದೊರೆಯನ್ನು ಮುಖಾಮುಖಿ ಆಗ್ತಾನೆ. 17 ಅಕ್ಷೋಹಿಣಿ ಸೇನೆಯನ್ನು ಸರ್ವನಾಶ ಮಾಡಿ ಕಾರ್ತವೀರ್ಯಾರ್ಜುನನನ್ನು ಕೂಡ ಮುಗಿಸಿ ಕೊಂದು, ರಕ್ತವೇ ಅಲ್ಲೊಂದು ಸರೋವರ ಆಯಿತಂತೆ. ಅಷ್ಟು ಕ್ರೂರವಾಗಿ ತನ್ನ ಪ್ರತಿಕ್ರಿಯೆಯನ್ನು ತೋರಿಸಿ ಧನವನ್ನು ತೆಗೆದುಕೊಂಡು ಬಂದರೆ 10,000 ಮಕ್ಕಳಿದ್ದರಂತೆ ಹೈಹಯ ದೊರೆಗೆ, ಕಾರ್ತವೀರ್ಯಾರ್ಜುನನಿಗೆ. ಅವರು ಪಲಾಯನ ಮಾಡ್ತಾರೆ, ನಾಪತ್ತೆ ಆಗ್ತಾರೆ. ಇವನು ಅಲ್ಲಿರುವವ್ರನ್ನೆಲ್ಲ ಮುಗಿಸಿ ದನ ತೊಗೊಂಡು ಬರ್ತಾನೆ. ಅಪ್ಪ ಹೇಳ್ತಾನೆ, ಮಾಡಿದ್ದು ಸರಿ, ಆದರೆ ರಾಜನ ಕೊಂದಿದ್ದೀಯಲ್ಲ, ಬ್ರಹ್ಮಹತ್ಯಾ ದೋಷ, ನೀನು ಅದಕ್ಕಾಗಿ 1 ವರ್ಷ ತೀರ್ಥಯಾತ್ರೆ ಮಾಡಬೇಕು. ಪರಶುರಾಮ 1 ವರ್ಷ ತೀರ್ಥಯಾತ್ರೆ ಮಾಡಿ ಬರ್ತಾನೆ. ಬಂದ ಕಾಲದಲ್ಲಿ ಒಂದು ದಿವಸ ಅಮ್ಮ ತಂದೆ ಹೇಳಿದರು ಅಂತ, ಅಥವಾ ಜಮದಗ್ನಿ ಗಂಡ ಹೇಳಿದ ಅಂತ, ತಾನು ಗಂಗಾ ನದಿಯೋ ಯಾವುದೋ ನದಿಯಿಂದ ನೀರು ತೊಗೊಂಡು ಬರೋಕ್ಕೆ ಹೋಗಬೇಕು. ಈಗ ಆಹ್ನಿಕಕ್ಕೆ ನೀರು ತೆಗೆದುಕೊಂಡು ಬರಲಿಕ್ಕೆ ಹೋಗುವಾಗ ಚಿತ್ರರಥ ಅನ್ನುವ ಗಂಧರ್ವ ಇನ್ನೊಬ್ಬಳ ಜೊತೆಗೆ ರಮಿಸ್ತಿರ್ತಾನೆ, ಅಥವಾ ಚಿತ್ರರಥನನ್ನೇ ಇವಳು ಕಾನ್ಸಂಟ್ರೇಟ್ ಮಾಡ್ತಾಳೆ. ಇವಳ ಮನಸ್ಸಿನಲ್ಲಿ ಚಿತ್ರರಥನೇ ಮೂಡುವಷ್ಟು ಮಾನಸಿಕವಾಗಿ ಚಿತ್ರರಥನನ್ನು ಪ್ರೀತಿಸ್ತಾಳೆ. ದೈಹಿಕವಾಗಿ ಏನೂ ಚಟುವಟಿಕೆಯಿಂದ ಏನೂ ಮಾಡಿರೋದಿಲ್ಲ. ಒಂದು ಕ್ಷಣ ಅದು ಸಂಪೂರ್ಣ ದಿಗ್ಭ್ರಾಂತಿಗೆ ಒಳಗಾದ ಹಾಗೆ ಮೈ ಮರೆತು ಅವನನ್ನು ನೋಡ್ತಾ ನಿಲ್ತಾಳೆ. ಕಾಲ ಸರಿದು ಹೋಗಿ ಎಚ್ಚರಾಗಿ, ಅಬ್ಬಾ ನಾನು ಇಷ್ಟೊತ್ತು ನಿಂತು ಬಿಟ್ಟೆ, ಅಲ್ಲಿ ಜಮದಗ್ನಿ ಪೂಜೆಗೆ ಏನೇನೋ ತಯಾರಿಯಲ್ಲಿ ನನಗೆ ನೀರು ತರಕ್ಕೆ ಹೇಳಿದ್ದಾನೆ ಅಂತ ಪಕ್ಕನೆ ನೆನಪಾಗಿ ನೀರು ತೊಗೊಂಡೋಗಿ ನೀರಿಟ್ಟು ಕೈ ಮುಗಿದು ನಿಲ್ಲುವಾಗ ಜಮದಗ್ನಿ ಹೀಗೆ ನೋಡಿದವನಿಗೆ ಗೊತ್ತಾಗುತ್ತೆ ಏನು ಮಾಡಿ ಬಂದಿದ್ದಾಳೆ ಅಂತ. ಮಾನಸಿಕ ವ್ಯಭಿಚಾರ ಆಗಿದೆ ಅಂತ ಗೊತ್ತಾದದ್ದೇ ಜಮದಗ್ನಿ ಹೇಳ್ತಾನೆ, ವಸುಮಂತ ಮೊದಲಾದ ಎಲ್ಲ ಗಂಡು ಮಕ್ಕಳನ್ನು ಉದ್ದೇಶಿಸಿ ಅವಳ ಶಿರಚ್ಛೇದ ಮಾಡಿ ಅಂತ. ತಪ್ಪಿಗೆ ಶಿಕ್ಷೆ, ಉಳಿದವರೆಲ್ಲ ಏನೂ ಮಾಡೋಕ್ಕೆ ಹೋಗಲ್ಲ, ಅದರ ಮಾಡೋದಿಲ್ಲ ಅನ್ನುವ ಆ ವಿರೋಧವನ್ನು ವ್ಯಕ್ತಪಡಿಸಿದಾಗ ಸಿಟ್ಟು ಬಂದು ಪರಶುರಾಮನಿಗೆ ಹೇಳ್ತಾನೆ, ಅಷ್ಟೂ ಜನರ ತಲೆ ಕಡಿ ಅಂತ. ಅವನು ಏನೂ 2ನೇ ಪ್ರಶ್ನೆ ಕೇಳದೆ ತಲೆ ಕಡಿದು ಹಾಕ್ತಾನೆ. ತಾಯಿ ಮತ್ತು ಸಹೋದರರದ್ದು ತಲೆ ಕಡಿದು ಹಾಕಿದ ತಕ್ಷಣ ತಂದೆ ಪ್ರಸನ್ನನಾಗ್ತಾನೆ. ನನ್ನ ಮಾತನ್ನು 2 ಪ್ರಶ್ನೆ ಮಾಡದೆ ತಕ್ಷಣ ನಡೆಸಿಕೊಟ್ಟಿದ್ದಿ, ನಿನಗೇನು ವರ ಬೇಕು ಕೇಳು. ಶಿರಚ್ಛೇದ ಮಾಡಿದ ನನ್ನ ಸಹೋದರರು ಮತ್ತು ತಾಯಿ ಬದುಕಿ ಬರಲಿ, ಮೊದಲನೆಯದ್ದು. 2ನೇಯದ್ದು, ಅವರಿಗೆ ನಾನು ಅವರ ಶಿರಚ್ಛೇದ ಮಾಡಿದ್ದೇನೆ ಅನ್ನುವ ನೆನಪು ಇಲ್ಲದೇ ಇರಲಿ. ನೋಡಿ, ಅಹಂಕಾರಕ್ಕೂ ಕಾರಣ ಆಗಬಹುದು, ಸಾಮಾಜಿಕ ಬಂಧನ ಮೌಲ್ಯಗಳು ಎಷ್ಟು ಚೆನ್ನಾಗಿದ್ವು ಅಂತ. ಅಂದರೆ ಅವನು ತಾನು ಕೊಂದದ್ದು ಅವ್ರಿಗೆ ಗೊತ್ತಾದರೆ ಒಳಗೆ ಪರಸ್ಪರ ದ್ವೇಷಕ್ಕೂ ಕಾರಣ ಆಗ್ಬೋದು, ಇವನಿಗೆ ತನ್ನ ಅಹಂಕಾರಕ್ಕೆ ಕಾರಣ ಆಗ್ಬೋದು. ಇದು ಯಾವುದು ಬೇಡ, ಅದು ಆಗೇ ಇಲ್ಲ ಅನ್ನುವಾಗ ಮಾಡಿಬಿಡಪ್ಪ ಅಂತ ಒಂದು ಕಡೆ. ಪಿತೃವಾಕ್ ಪರಿಪಾಲನೆ ಹೇಗಿತ್ತು ಅಂತ ಇನ್ನೊಂದು. ಪಿತೃವಾಕ್ ಪರಿಪಾಲನೆ ಮಾಡಿದರೆ ಅದು ಹೇಗೆ ಅದಕ್ಕೆ ಪರಿಣಾಮ ಕೂಡ ಅನ್ನೋದನ್ನು ಕೂಡ ಹೇಳುವಂತಹ ಒಂದು ವಿಶೇಷ ಘಟನೆ. ಇದನ್ನು ಆದ ಬಳಿಕ ಒಂದು ಸಂದರ್ಭ, ಇವನು ಮತ್ತೆ ಅಪ್ಪನಿಗೆ ಯಾವುದೋ ಪೂಜೆಗಳಿಗೆ ಸಂಬಂಧಪಟ್ಟ ಏನೇನೋ ಆಹ್ನಿಕಗಳಿಗೆ ಬೇಕಾದಂತಹ ಪುಷ್ಪ ದರ್ಭೆ ಎಲ್ಲವನ್ನು ತರುವುದಕ್ಕೆ ಇವರು ಸಹೋದರರು ಕಾಡಿಗೆ ಹೋಗಿದ್ದಾರೆ. ಅದೇ ಸಂದರ್ಭದಲ್ಲಿ 10,000 ಜನ ಹೈಹಯನ ಮಕ್ಕಳಿದ್ದಾರಲ್ಲ, ನಾಪತ್ತೆ ಆದವರು, ಅವರು ಬಂದು ಮನೆಯಲ್ಲಿ ಅಥವಾ ಋಷಿಗಳ ಆಶ್ರಮದಲ್ಲಿ ಜಮದಗ್ನಿ ಮತ್ತು ಅವರ ಧರ್ಮಪತ್ನಿ ರೇಣುಕಾ ಮಾತ್ರ ಇರುವಾಗ ಮತ್ತೆ ಜಮದಗ್ನಿಯನ್ನು ಈಡಾಡಿ ಅವನನ್ನು ಬಡಿದು ಕೊಂದು, ಇವಳು ಬೊಬ್ಬಿಟ್ಟರೂ ಕೇಳದೆ ಅವನ ಶಿರವನ್ನು ಕತ್ತರಿಸಿ ಶಿರ ತಗೊಂಡು ಹೋಗಿಬಿಡುತ್ತಾರೆ.
ಕರ್ಮಫಲ. ಅಮ್ಮನ ತಲೆ ಕತ್ತರಿಸಿದವನಿಗೆ ಇಲ್ಲಿ ತಲೆ ಕತ್ತರಿಸಿದ ಸಾವು. ತಗೊಂಡು ಹೋದ್ಮೇಲೆ ಅಮ್ಮ ಬೊಬ್ಬಿಡುದು ಪರಶುರಾಮನಿಗೆ ಕೇಳ್ತದೆ, ಓಡಿ ಬರ್ತಾನೆ. ಹೀಗೆ ಅಂದಾಗ ಅವನು ತುಂಬ ದುಃಖಿತನಾಗಿ ತಂದೆಯ ಪದತಲದಲ್ಲಿ ಒಂದಿಷ್ಟು ತನ್ನನ್ನು ಸಮಾಧಾನ ಮಾಡಿಕೊಂಡು ನೇರ ತನ್ನ ಆಯುಧಗಳನ್ನೇರಿಸಿಕೊಂಡು ತಂದೆಯ ಶಿರ ತಂದು ಅಂತ್ಯೇಷ್ಟಿ ಮಾಡ್ತೇನೆ ಅಂತ ಹೋಗಿ ಮತ್ತೊಮ್ಮೆ ಅಷ್ಟೂ ಜನ ಕೊಲ್ಲುವುದು ಮಾತ್ರವಲ್ಲ, ಅವನು ಆ ಬಳಿಕ ಒಂದು ತೀರ್ಮಾನ ಮಾಡ್ತಾನೆ, ನಾನು ಕ್ಷತ್ರಿಯರು ಇರುವವರೆಗೆ ಈ ಭೂಮಂಡಲದಲ್ಲಿ ಒಬ್ಬ ಕ್ಷತ್ರಿಯ ಇಲ್ಲದ ಹಾಗೆ ಮಾಡ್ತೇನೆ ಅಂತ 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಅಷ್ಟೂ ಕ್ಷತ್ರಿಯರನ್ನು ನಾಶ ಮಾಡಿದ ಅಂತ ಒಂದು ಉಲ್ಲೇಖ. ಬೇರೇನು ಮಾಡಲಿಲ್ಲ ಪರಶುರಾಮ ಅವತಾರ, ಇಷ್ಟಕ್ಕೆ ಬಂದದ್ದ ಅಂತ. ಅವನು ಹಾಗೆ ಇಡೀ ವಂಶನಾಶ ಮಾಡಿ ಆಮೇಲೆ ಮಹೇಂದ್ರ ಪರ್ವತದ ತಪ್ಪಲಿನಲ್ಲೋ ಮಹೇಂದ್ರ ಪರ್ವತದ ಎತ್ತರದಲ್ಲೋ ಇವತ್ತಿಗೂ ಕೂಡ ಚಿರಂಜೀವಿ ಆಗಿದ್ದಾನೆ ಅನ್ನೋದು ಪರಶುರಾಮ ಅವತಾರದ ಕುರಿತು ಕೊಡುವಂತಹ ಭಾಗ. ಇಲ್ಲಿಗೆ ಮುಕ್ತಾಯ. ಒಂದು ಪ್ರಶ್ನೆ ಬರುತ್ತೆ, ಒಂದು ಜನಾಂಗ ನಾಶ ಮಾಡೋಕ್ಕೆ ಅವತಾರ ಮಾಡ್ತಾನೆ ಇವನು. ಒಂದು ಜನಾಂಗ ನಾಶ ಮಾಡುವುದಕ್ಕೆ ಈಗ ಒಂದು ಬರ್ತಾನೆ ಅಂತಾದರೆ ನಮಗೂ ಒಂದು ಹೋಪ್ ಅಲ್ವಾ? ಕೆಟ್ಟ ಜನಾಂಗ ಇದ್ದರೆ ನಾಶ ಮಾಡ್ತಾನೆ, ಅಧರ್ಮ ತಾಂಡವವಾಡುವಷ್ಟು ಅಹಂಕಾರ ಮೆರೆದಾಡಿದರೆ ನಾಶ ಮಾಡಲಿಕ್ಕೆ ಬರ್ತಾನೆ. ಅವರು ಹೇಗಿದ್ದಾರೆ, ಧರ್ಮೀಯರೋ ಅಧರ್ಮೀಯರೋ, ಅವರು ಒಳ್ಳೆಯವರೋ ಕೆಟ್ಟವರೋ, ಈ ಸಮಾಜಕ್ಕೆ ಅವರು ಬೇಕೋ ಬೇಡವೋ, ಇವರು ಇಲ್ಲದಂತೆ ಆಗಬೇಕು ಅಂದರೆ ಇವರನ್ನು ನಾನೇ ಬಂದು ಮುಗಿಸ್ಬೇಕು ಅನ್ನುವಂತಹ ಪರಾಕಾಷ್ಠೆಯಲ್ಲಿ ಅವರ ಸಂತಾನ ಬೆಳೆದಿದ್ರೆ ಅವನು ತಾನೇ ಸ್ವತಃ ಬಂದು ಕಾರ್ತವೀರ್ಯಾರ್ಜುನನು ಇಲ್ಲದಿದ್ದರೆ ಯಾರೂ ಕೊಲ್ಲಕ್ಕೆ ಸಾಧ್ಯ ಇರಲಿಲ್ಲ. ಸೊ ಈ ಥರ ಒಂದು ಬಹಳ ವಿಶೇಷವಾದ ಸಂದೇಶ ಕೊಡುತ್ತಾನೆ. ಈ ಭೂಮಂಡಲದಲ್ಲಿ ಮೇರೆ ಮೀರಿ ಕೋಪಕ್ಕೆ ಒಳಗಾಗಿ ದುಷ್ಟತನದ ಪರಾಕಾಷ್ಠೆಗೆ ಹೋದವರನ್ನು ನಾನು ಸಂಪೂರ್ಣ ಮುಗಿಸ್ತೀನಿ, ಆ ಜನಾಂಗವನ್ನೇ ಇಡಲ್ಲ ಅಂತ ಸೂಚನೆ ಕೊಡ್ತಾನೆ ಪರಶುರಾಮ ಅವತಾರ. ಹೀಗೆ ಮಾಡ್ತಾನ ಅನ್ನೋದಕ್ಕೆ ಇನ್ನೊಂದು ನನಗೆ ಕಂಡಂತಹ ಒಂದು ಉದಾಹರಣೆ. ನಿಮಗೆ ಗೊತ್ತು, ನಾವು ಡೈನೋಸಾರಸ್ ಅಂತ ಒಂದು ಪ್ರಾಣಿ ಹೆಸರನ್ನು ಪದೇ ಪದಕ್ಕೆ, ಅದೊಂದು ಪಕ್ಷಿಯೋ ಪ್ರಾಣಿಯೋ ಅನ್ನುವಂಥದ್ದು. ಅದು ನಿತ್ತಾಗ ಅಲ್ಲ, ಮೇಲೆ ಹಾರುವಾಗ 40 ಚದರ ಮೀಟರ್ ಅದರ ನೆರಳಂತೆ, ಅಂದರೆ ಎಷ್ಟು ದೊಡ್ಡದಿದ್ದಿರಬೇಕು ಅಂತ. ಅಷ್ಟು ದೊಡ್ಡ ಗಾತ್ರದ ಡೈನೋಸಾರಸ್. ನಿಮಗೆ ಗೊತ್ತು, ಒಂದು ದಿನ ಭೂಮಂಡಲದ ಎಲ್ಲೆಲ್ಲಿ ಉಂಟು ಅಲ್ಲೆಲ್ಲ ಇದ್ದ ಹಾಗೆ ಸತ್ತು ಹೋಯಿತು. ಅಂದರೆ ಒಂದು ಕಡೆ ಸತ್ತರೆ ನಾವು ಅಲ್ಲೇನೋ ಹವಾಮಾನ ದೋಷ, ಅದಕ್ಕೇನೋ ತೊಂದರೆ ಆಯಿತು, ಅದಕ್ಕೆ ಯಾವುದೋ ಪಾಯ್ಸನ್ ಆಯಿತು, ಏನೇನೋ ಹೇಳ್ಬೋದು, ಒಂದು ರೋಗ ಬಂತು. ಒಂದು ಕಡೆ ಅಲ್ಲ, ಡೈನೋಸಾರಸ್ ಅನ್ನುವ ಪ್ರಾಣಿ ಅಥವಾ ಪಕ್ಷಿ ಭೂಮಂಡಲದಲ್ಲಿ ಎಲ್ಲೆಲ್ಲುಂಟು ಅಲ್ಲಲ್ಲಿ ಹೆಣ ಬಿದ್ದು ಹೋಯ್ತು ಅದರದ್ದು. ಸೈಂಟಿಸ್ಟ್ಗಳೆಲ್ಲ ಅದಕ್ಕೆ ಸಂಶೋಧನೆ ಮಾಡಿದರು, ಯಾಕೆ ಸತ್ತಿರಬೇಕು ಅಂತ ಸಂಶೋಧನೆ ಮಾಡಿದರು. ಆ ಸಂಶೋಧನೆಯ ಪರಿಣಾಮ ಕಟ್ಟ ಕಡೆಗೆ ಅವರು ಬಂದ ತೀರ್ಮಾನ ಏನು ಅಂದರೆ, ಅವರಿಗೆ ಏನೂ ರೀಸನ್ಸ್ ಸಿಕ್ಕಲಿಲ್ಲ. ಅಂದರೆ ಇಂಥ ಕಾರಣಕ್ಕೆ ಸತ್ತಿತ್ತು ಅಂತ ಹೇಳುವ ಅಧಿಕೃತ ಕಾರಣ ಸಿಕ್ಕಲಿಲ್ಲ. ನಾವು ಇದು SLC ಇರುವಾಗ ನಮಗೆ ಯಾರೋ ಕಥೆ ಹೇಳ್ತಿದ್ರು. ಆಗ ವಿಜ್ಞಾನಿಗಳು ಒಂದು ತೀರ್ಮಾನ ಮಾಡಿದ್ರಂತೆ, ಒಂದು ವೇಳೆ ಈ ಭೂಮಂಡಲದಲ್ಲಿ ಯಾವುದೇ ಒಂದು ಜೀವಿ ಅದು ಅನಗತ್ಯ ಅನ್ನಿಸಿದರೆ ಈ ವಿಶ್ವ ವ್ಯವಸ್ಥೆ ಅದನ್ನು ಇಲ್ಲವಾಗಿಸ್ತದೆ. ಇದು ನೋಡಿ, ಸೈಂಟಿಸ್ಟ್ ಹೇಳಿದರು. ಅಂದರೆ ಈ ವೈಶ್ವಿಕ ವ್ಯವಸ್ಥೆ ಇಲ್ಲಿ ಯಾರಿರಬೇಕು ಯಾರಿಲ್ಲ ಅನ್ನೋದನ್ನು ಡಿಸೈಡ್ ಮಾಡ್ತದೆ ಅಂತ ಅವರು ಕೂಡ ಇಂಡೈರೆಕ್ಟ್ಲಿ ಹೇಳಿದರು. ಹಾಗಾಗಿ ಇದು ವಿಶ್ವ ದಿಸ್ ಇಸ್ ಕಾಸ್ಮಿಕ್ ಅರೇಂಜ್ಮೆಂಟ್ ಅಂತ ಅವರಾಗ ಮೋಸ್ಟ್ಲಿ ಇದು ಒಂದು ಜೈವಿಕವಾದ ಯಾವುದೋ ಒಂದು ಜೀವರಾಶಿ ಅದು ಇಲ್ಲಿ ಬೇಡ ಅನಿಸಿದರೆ ಅದು ಯಾವುದೋ ಒಂದು ಇದರ ಒಟ್ಟು ಆಳ್ವಿಕೆ ಮಾಡುವ ಸುಪ್ರೀಂ ಎನರ್ಜಿ ಇಲ್ಲ ಮಾಡಿದೆ ಅನ್ನುವ ಹಾಗೆ ಡೈನೋಸಾರಸ್ನ ವಿವರಣೆ ಇದೆ. ಇದೇ ಥರದ ವಿವರಣೆಯನ್ನು ನಾನು ಪರಶುರಾಮ ಅವತಾರಕ್ಕೆ ಕೂಡ ಕೊಡೋದಕ್ಕೆ ಅಪೇಕ್ಷೆ ಪಡ್ತೇನೆ. ಜಗತ್ತಿನಲ್ಲಿ ಒಂದು ಜನಾಂಗ ಬೇಡವಾದರೆ ಅದರಿಂದ ಲೋಕಕ್ಕೆ ಒಳಿತಾಗುವುದಿಲ್ಲ, ನಷ್ಟವಾಗ್ತದೆ. ಅದು ಮಹಾ ಅಹಂಕಾರದ ತುದಿಯಲ್ಲಿದೆ ಅನಿಸಿದರೆ ಅದನ್ನು ನಾಶ ಮಾಡುತ್ತೆ. ಮುಂದೆ ಕೃಷ್ಣ ಕೂಡ ಯದುವಂಶವನ್ನು ಹಾಗೇ ನಾಶ ಮಾಡಿದ್ದಾನೆ. ಈ ಥರ ಪರಶುರಾಮನ ಅವತಾರ ಆದ ಬಳಿಕ ಸಾಕಷ್ಟು ಬೇರೆ ಬೇರೆ ಮನ್ವಂತರಗಳ ವಿವರಣೆಗಳು, ವಂಶದ ವಿವರಣೆಗಳು, ಇದು ಚಂದ್ರವಂಶದಿಂದ ಚಂದ್ರಗುಪ್ತನವರೆಗೆ ಇದೆ ಅಂತ ನಾನೇನು ಹೇಳಿದೆಲ್ಲ ಅದೆಲ್ಲ ವಿವರಣೆಗಳು ಬರುತ್ತೆ. ನಾನು ಅವುಗಳನ್ನೆಲ್ಲ ದಾಟಿಕೊಂಡು ಚಂದ್ರವಂಶದ ಎಲ್ಲ ವಿವರಣೆಗಳ ತುದಿಗೆ ಬಂದ ಮೇಲೆ ನಮಗೆ ಬರುವ ಏನು ಕೃಷ್ಣಾವತಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಹೇಳ್ತೀನಿ.
ಸುಮಾರು 100 ಪುಟ ಚಂದ್ರವಂಶದ ವಿವರಣೆ ಇದೆ. ನನ್ನದನ್ನೆಲ್ಲ ಅದು ಎಷ್ಟು ಜನ ರಾಜರು ಏನೇನು ಮಾಡಿದರು, ಎಲ್ಲಿಗೆ ಬಂತು, ಬರುವಾಗ ಅದು ಕಡೆಗೆ ನಾವು ಯಾವುದನ್ನು ಯದುವಂಶ ಹೇಳ್ತೀವಿ ಅಲ್ಲಿಗೆ ತಂದು ನಿಲ್ಲಿಸ್ತಾರೆ. ಅದರಿಂದ ನಾನು ಆ ವಿವರಗಳಿಗೆ ಹೋಗೋದಿಲ್ಲ. ಇವನ್ ಹೆಸರು ಹೇಳಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟಿದೆ ನೋಡಿ. ನಾನು ಈಗಾಗಲೇ ಹೇಳಿದೆ ಆಯು, ಶ್ರುತಾಯು, ಸತ್ಯಾಯು, ರಯ, ವಿಜಯ, ಜಯ ಅಂತ. ಈ ಆಯುವಿಗೆ ಒಬ್ಬ ಮಗ ನಹುಷ, ನಮಗೆ ಹೆಸರು ಗೊತ್ತಿದೆ. ಅನೇನಸ ಮತ್ತು ರಜಿ ಅಂತ 3 ಮಕ್ಕಳು ಆಯುವಿಗೆ. ಈ ನಹುಷನ ಮಕ್ಕಳೇ ಯತಿ, ಯಯಾತಿ, ಸಂಯಾತಿ, ವಿಯತಿ, ಆಮೇಲೆ ಕೃತಿ ಅಂತ. ಈ ಯಯಾತಿಗೆ ದೇವಯಾನಿ ಮತ್ತು ಶರ್ಮಿಷ್ಠೆ ಅಂತ 2 ಹೆಂಡಂದರು, ಅದು ನಿಮಗೆ ಕಥೆ ಗೊತ್ತಿದೆ. ದೇವಯಾನಿ ಮತ್ತು ಶರ್ಮಿಷ್ಠೆಯಲ್ಲಿ ಹುಟ್ಟಿದ ಮಕ್ಕಳಲ್ಲಿ ಯದು ಮತ್ತು ತುರ್ವಸು ದೇವಯಾನಿಯ ಮಕ್ಕಳು, ದೃಹ್ಯು, ಅನು ಮತ್ತು ಪೂರು ಅಥವಾ ಪುರು ಇವರು ಶರ್ಮಿಷ್ಠೆಯ ಮಕ್ಕಳು. ಇವರ ಸಂತತಿಯೇ ವೃಷ್ಣಿವಂಶ, ಭೋಜಕ ವಂಶ ಅಥವಾ ಸಾತ್ವತ ವಂಶ, ಅಂಧಕ ವಂಶ, ಯದುವಂಶ, ಎಲ್ಲ ಕೃಷ್ಣನಿಗೆ ಸಂಬಂಧಪಟ್ಟ ಅಷ್ಟೂ ವಂಶದ ಮೂಲ ಪ್ರವರ್ತಕರು ಈ ಯಯಾತಿಯ ಮಕ್ಕಳು 5 ಜನ. ಇಷ್ಟು ನಿಮಗೆ ಬ್ರಾಡಾಗಿ ನಾನು ಕೊಡಬಹುದಾದ ವಂಶಚರಿತ್ರೆ. ಈ ವಂಶದಲ್ಲಿ ಆಹುಕ ಅಂತ ಒಬ್ಬ ದೊರೆ. ಈ ಆಹುಕನಿಗೆ ದೇವಕ ಮತ್ತು ಉಗ್ರಸೇನ ಅಂತ 2 ಅಣ್ಣ ತಮ್ಮಂದರು ಮಕ್ಕಳು, ಸಹೋದರರು. ಈ ದೇವಕನ ಮಗಳು ದೇವಕಿ, ಉಗ್ರಸೇನನ ಮಗಳು ಅಥವಾ ಮಗ ಕಂಸ. ಅದೇ ಇನ್ನೊಬ್ಬ ರಾಜ ಇರ್ತಾನೆ ಅಥವಾ ಇನ್ನೊಬ್ಬ ಯದುವಂಶದ ಪ್ರಮುಖ ಶೂರಸೇನ, ಅವನ ಮಗ ವಸುದೇವ. ಇಷ್ಟು ನೀವು ತಿಳ್ಕೊಳ್ಳಿ, ಇದೆಲ್ಲ ಯದುವಂಶದವರು ಅಂತ. ನಾನು ಇದಕ್ಕಿಂತ ಇದರ ಬೇಸೆಲ್ಲ ಕೊಡೋಕ್ಕೆ ತುಂಬ ದೀರ್ಘ ಹೋಗಬೇಕು, ಇಷ್ಟು ಹೇಳ್ತಿದ್ದೇನೆ. ಇಷ್ಟು ಯದುವಂಶ ಸಿದ್ಧವಾಗಿದೆ. ಈ ಹೊತ್ತಿಗೆ ಭೂಮಿ ಗೋವಿನ ರೂಪದಲ್ಲಿ ಬ್ರಹ್ಮನ ಹತ್ರ ಹೋಗಿ ಬೊಬ್ಬಿಡುತ್ತೆ. ನನಗೆ ಭಾರ ತಡ್ಕೊಳಕ್ಕಾಗಲ್ಲ, ಅಳುತ್ತೆ. ಎಲ್ಲ ಪಾಪಿಷ್ಠರು ತುಂಬಿದಾಗ ಮಾತ್ರ ಭಾರ ಅಂತ ಹೇಳೋದಂತೆ ಭೂಮಿ, ಅಲ್ಲಿವರೆಗೆ ಹೇಳಲ್ಲ, ಸಹಿಸ್ಕೊಳ್ಳುತ್ತೆ. ನಾನು ಸತ್ಯವಂತರನ್ನು 1000 ಜನರನ್ನು ಹೊರಬಲ್ಲೆ, ಒಬ್ಬ ಸುಳ್ಳುಗಾರನನ್ನು ಹೊರಲಾರೆ ಅನ್ನುತ್ತೆ ಭೂಮಿ. ಹೀಗೊಂದು ಮಾತು ಇದೆ ಭಾಗವತದಲ್ಲಿ. ಅದು ಕೂಗಿಕೊಂಡಾಗ ಬ್ರಹ್ಮ ಹೇಳ್ತಾನೆ, ಹೌದು, ನಾವು ನಿನ್ನ ಭಾರವನ್ನು ಇಳಿಸುವುದಕ್ಕೆ ಏನಾದರೂ ಮಾಡಬೇಕು. ಅದಕ್ಕೇನೆ ನೋಡಿ, ಭೂಮಿ ಹತ್ತರೆ ಗೋವು ಅಳುತ್ತೆ. ಗೋವಿನ ಕಣ್ಣೀರು ಅಂದರೆ ಭೂಮಿಗೆ ಏನು ಆಗಿದೆ ಅಂತ ಅರ್ಥ. ಈ ಪರ್ಯಾಯವಾದ ಸಂವಾದಿ ಒಂದು ವಿವರಗಳು ನಮಗೆಲ್ಲ ಕಡೆ ಸಿಗ್ತವೆ. ಅಂಥ ಹೊತ್ತಿನಲ್ಲಿ ಬ್ರಹ್ಮ ತಾನು ತನ್ನ ದೇವತೆಗಳ ಜೊತೆಗೆ ಇನ್ನೇನು ಭಗವಂತನ ಲೋಕಕ್ಕೆ ಹೋಗಿ ಅಂತರ್ಧಾನನಾದ ಭಗವಂತನನ್ನು ತನ್ನ ಸಮಾಧಿಸ್ಥ ಅವಸ್ಥೆಯಲ್ಲಿ ಧ್ಯಾನಿಸಿದಾಗ ಅವನಿಗೆ ಅಶರೀರವಾಣಿ ಕೇಳುತ್ತೆ, ನಾನು ಭೂಮಂಡಲದ ಭಾರ ಇಳಿಸುವುದಕ್ಕೆ ಇನ್ನೇನು ಕೆಲ ದಿನಗಳಲ್ಲಿ ಬರಲಿಕ್ಕಿದ್ದೇನೆ. ಅಷ್ಟಕ್ಕೆ ಮೊದಲು ನೀನು ದೇವತೆಗಳನ್ನೆಲ್ಲ ನಾನು ಹೋಗುವ ಮೊದಲು ಸಿದ್ಧಪಡಿಸು, ನನ್ನ ಬರುವಿಕೆಗಾಗಿ ಅಂತ, ಅಥವಾ ನನ್ನ ಕೆಲಸಗಳಿಗಾಗಿ ಅವರನ್ನು ಸಿದ್ಧಪಡಿಸು. ಹಾಗೆ ಬ್ರಹ್ಮನಿಗೆ ಅಶರೀರವಾಣಿ ಆದ ತಕ್ಷಣ ಅವನು ದೇವತೆಗಳಿಗೆ ಹೇಳ್ತಾನೆ, ನೀವೆಲ್ಲರೂ ಈಗ ಪೂರ್ವದಲ್ಲಿ ಹೋಗಬೇಕು. ಭಗವಂತ ಬರುವವನಿದ್ದಾನೆ, ತಾನೇ ಸ್ವತಃ ಅವತರಿಸಿ. ಅವನು ಬರುವ ಮೊದಲು ನೀನು ಅವರ ಕೆಲಸ ಕಾರ್ಯಗಳಿಗಾಗಿ ಲೋಕದಲ್ಲಿ ಅವನ ಅನುಯಾಯಿಗಳಾಗಿ ಅವನ ಜೊತೆಗೆ ಬೇಕಾಗುವ ಒಂದು ವಂಶವಾಗಿ ಮುಂದುವರಿಯಬೇಕು. ಈಗಾಗಲೇ ನೀವು ಹೋಗಿ ದೇವತೆಗಳು ಯದುವಂಶದಲ್ಲಿ ಹುಟ್ಟಿ ಅಂತ. ಹಾಗೆ ಯದುವಂಶದಲ್ಲಿ ಎಲ್ಲರೂ ಆ ಬಳಿಕ ಹುಟ್ಟಿದವರು ಅನ್ನೋದು ಕಥೆ. ಅಂದರೆ ಯಾರೆಲ್ಲ ನಾವು ಕೃಷ್ಣನ ಜೊತೆಗೆ ನೋಡ್ತೇವಲ್ಲ ಅವರೆಲ್ಲ ದೇವತೆಗಳು, ಅಥವಾ ಯಾರನ್ನೆಲ್ಲ ನಾವು ಕಂಸ ಮೊದಲಾದ ರಾಕ್ಷಸರು ನೋಡಿದ್ರೆ ಅವರೆಲ್ಲ ರಾಕ್ಷಸರು ಹುಟ್ಟಿದ್ರು. ನೋಡಿ, ಯದು ವಂಶದವರು ಹುಟ್ಟಿದ್ದು ಬ್ರಹ್ಮನ ಆದೇಶದ ಮೇರೆಗೆ. ಅಲ್ಲಿ ಬಂದಂತಹ ನೀವು ಯಾವ ಹೆಣ್ಮಕ್ಳನ್ನು, ಅವರು ಗೋಪಿಕೆಯರು ಅಂತ ಇರುವಂತಹ ಗೋಪಿಕೆಯರು ಇರ್ಬೋದು, ಅವರೆಲ್ಲ ಋಷಿ ಮುನಿಗಳು. ಆಮೇಲೆ ಯಾರೆಲ್ಲ ಹೆಣ್ಮಕ್ಳು ಬಂದಿರೋಲ್ಲ ದೇವತಾ ಸ್ತ್ರೀಯರು, ಯಾರು ಗಂಡು ಮಕ್ಕಳು ಬಂದಾರೋ ದೇವತಾ ಪುರುಷರು, ಅವರೇ ಬಂದಿರೋದು ಅಂತ ಒಂದು ಉಲ್ಲೇಖ ಇದೆ. ಇದೇ ಥರದ ವಿವರಣೆ ನಿಮಗೆ ರಾಮಾಯಣದಲ್ಲಿ ಪುತ್ರಕಾಮೇಷ್ಟಿ ಯಜ್ಞ ಮಾಡ್ತಾ ಇದ್ದಾನೆ ರಾಮ, ಇನ್ನೇನು ಫಲ ತೆಗೆದುಕೊಂಡ ನಂತರ ಹುಟ್ಟುವ ಸಂದರ್ಭ ಪೂರ್ವದಲ್ಲಿ ಬ್ರಹ್ಮಾದಿ ದೇವತೆಗಳು ಎಲ್ಲರೂ ಸೇರಿಕೊಂಡು ಭಗವಂತನನ್ನು ಕೇಳುವಾಗ ಬ್ರಹ್ಮ ಹೇಳ್ತಾನೆ, ಏನು ಕೇಳ್ತಾರೆ ಎಲ್ಲರೂ ಕೂಡ, ರಾವಣ ಭಯಂಕರ ಪವರ್ಫುಲ್ ಆಗಿದ್ದಾನೆ, ಇದನ್ನು ಹೇಗೆ ತಡೆಯೋದು ಅಂತ. ಆಗ ರಾವಣನನ್ನು ನಿವಾರಿಸುವುದಕ್ಕೆ ಭಗವಂತ ಬರಲಿಕ್ಕಿದ್ದಾನೆ, ಇನ್ನೇನು ದಶರಥನ ಪುತ್ರನಾಗಿ. ಅವನು ಬರುವ ಮೊದಲು ನೀವೆಲ್ಲರೂ ಒಂದು ಜನಾಂಗವಾಗಿ ಹೋಗಿ ಅವನ ಸೇವೆಗೆ ಸಿದ್ಧರಾಗಿ ಅಂತ ವಾನರ ಸೇನೆಯನ್ನು ಸೃಷ್ಟಿ ಮಾಡಿ ಕಳಿಸಿದ ಅಂತ ಇದೆ, ಬ್ರಹ್ಮ ಕಳಿಸಿದ ಅಂತ. ಆಗ ಬಂದವರು ಆಗ ಕೂಡ ಬ್ರಹ್ಮನ ಆಜ್ಞೆಯನ್ನು ಅನುಸರಿಸಿ ಬಂದ ದೇವತೆಗಳೇ ವಾನರರಾಗಿ ಬಂದದ್ದು.
ಈ ವಾನರರು ಆ ಬಳಿಕ ನೋಡಿ ರಾಮನ ಮೊದಲಿಲ್ಲ, ರಾಮನ ನಂತರ ಇಲ್ಲ, ನೆನ್ಪಿಟ್ಕೊಳ್ಬೇಕು. ಅವರು ರಾಮನ ಕೆಲಸಕ್ಕಾಗಿ ಬ್ರಹ್ಮನ ಆದೇಶಕ್ಕನುಗುಣವಾಗಿ ಬಂದ ದೇವತೆಗಳೇ ಹೊರತು ಅವರು ಖಾಯಂ ಜನಾಂಗ ಅಲ್ಲ. ನಮ್ಮಲ್ಲೊಂದು ಮಾತಿದೆಯಲ್ಲ, ಮಂಗನಿಂದ ಮಾನವ ಅಂತ. ಅದು ಈ ಒಂದು ಮಂಗನ ನಂತರ ನಡೆದಾಡುವ ಮಾತನಾಡುವ ಈ ವಾನರ ಸೇನೆ ಬಂತಲ್ಲ, ಅದನ್ನು ನೋಡಿ ಬರೆದದ್ದಾಯೇನಾವ ಡಾರ್ವಿನ್. ವಾಸ್ತವಿಕ ಅವನಿಗೆ ಬುದ್ಧಿ ಕಮ್ಮಿ. ಮಂಗನಿಂದ ಮಾನವ ಆಗಿದ್ದರೆ ಅವರಾಗಿದ್ದಾರೇನ? ನಮ್ಮಲ್ಲಿ ಆ ತಿಳುವಳಿಕೆ ಇಲ್ಲ. ಮಂಗವೇ, ಮಾನವವೇ. ಮಂಗನಿಂದ ಮಾನವಾದ ಆ ಇಡೀ ಒಂದು ಸೈನ್ಸಿನ ಸುಳ್ಳು ಥಿಯರಿ ಉಂಟಲ್ಲ, ಅದು ಹಾಗಾಗಿದ್ದರೆ ಮಂಗಗಳು ಉಳಿಲಿಕ್ಕೆ ಇಲ್ಲ. ಇನ್ನೂ ಮಂಗಗಳಿದ್ದಾವಲ್ಲ. ಮತ್ತು ಆ ಮಂಗಗಳು, ಈಗ ಇರುವ ಮಂಗಗಳು, ನಾವು ಯಾವುದನ್ನು ನೋಡಿದ್ದೇವಲ್ಲ ವಾನರ ಸೇನೆಯಲ್ಲಿ, ಆ ಥರ ಮಾತಾಡಲ್ಲ, ನಿಲ್ಲಲ್ಲ, ನಡೆಯಲ್ಲ, ಹಾರಲ್ಲ, ನಮಗೆ ಬೇಕಾದ ಕೆಲಸ ಮಾಡಲ್ಲ. ಅದು ಬೇರೆಯೇ. ಆ ಸ್ಪೀಶಿಯೇ ಅದೊಂದು ಸ್ಪೆಷಲ್ ಕ್ರಿಯೇಷನ್. ಹೀಗೆ ಭಗವಂತ ತನ್ನ ಕೆಲಸಕ್ಕಾಗಿ ತಾನು ಬರುವ ಪೂರ್ವದಲ್ಲಿ ಒಂದು ಪಡೆಯನ್ನು ತನ್ನ ಅನುಕೂಲಕ್ಕಾಗಿ ಭೂಲೋಕಕ್ಕೆ ಕಳುಹಿಸ್ತಾನೆ ಅನ್ನುವುದು ಇಲ್ಲಿ ನಿಮಗೆ ಯದುವಂಶವನ್ನು ಕಳುಹಿಸಿದ ಅನ್ನುವಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಹನುಮಂತ ಮೊದಲಾದ ವಾನರ ಸೇನೆಯ ವಿಷಯದಲ್ಲಿ ಗೊತ್ತಾಗುತ್ತೆ. ಹಿಂಗೆ ಹೇಳಿದರೆ ರಾಮನ ಅವತಾರ ಆಗುವ ಮೊದಲು ರಾಮ ಒಬ್ಬನೇ ಅಲ್ಲ, ಅವನಿಗೆ ಪೂರಕವಾದ ಒಂದು ದೇವಲೋಕ ನೆಲಕ್ಕೆ ಬರುತ್ತೆ ಅಂತ ಹೇಳುವುದು ಹೆಚ್ಚು ಚಂದದ ಮಾತು. ಕೃಷ್ಣ ಒಬ್ಬನೇ ದೊರೆಯಾಗುವುದಿಲ್ಲ, ಯಾರು ಒಬ್ಬರೇ ದೊಡ್ಡವರಾಗುವುದಿಲ್ಲ. ಅವರಿಗೆ ಬಂದು ಅವರನ್ನು ಬೆಳೆಸುವ, ದೊಡ್ಡದು ಮಾಡುವುದಕ್ಕೆ ಕಾರಣವಾಗುವ ಒಂದು ದೇವತಾ ಸಮೂಹವು ತಾವು ಬರ್ತಾರೆ. ಹೀಗೆ ಹೇಳಿದರೂ ನಿಮ್ಗೆ ಅರ್ಥ ಆಗೋದಿಲ್ಲ. ಮೋದಿ ಬರ್ತಾರೆ ಅಂದರೆ ಅಮಿತ್ ಶಾ ಬರ್ತಾರೆ, ಅವ್ರ ಜೊತೆಗೆ RSS ಇರುತ್ತೆ, ಅವ್ರ ಜೊತೆಗೆ BJP ಅನ್ನುವ ಪಕ್ಷ ಕೊಡ್ತಾರೆ ಅಂದಾಗ ಓಹೋ, ಒಂದು ಯಾರೋ ಬರುವಾಗ ಸುತ್ತ ಯಾರೋ ಸಹಾಯ ಮಾಡ್ತಾರೆ ಅನ್ನೋದು ನಿಮಗೆ ಹೆಚ್ಚು ಕ್ಲಿಯರ್ ಆಗುತ್ತೆ ಅಂತ ನಾನು ಹೇಳಿದ್ದೆ. ನನಗೆ ಗೊತ್ತಿಲ್ಲ ಅವರು ಎಲ್ಲ ಯಾರು ಅಂತ, ಸುಮ್ಮನೆ ಸೂಚನೆ ಕೊಟ್ಟಿದ್ದು ನಿಮಗೆ. ಹೀಗೆ ಪ್ರತಿ ಒಂದು ದೊಡ್ಡದು ನಿರ್ಮಾಣ ಆಗುವ ಮೊದಲು ನಾವು ಹೇಳ್ತೇವಲ್ಲ, ಗಾಂಧಿ ಬರುವಾಗ ಹಾಳು ಮಾಡೋಕ್ಕೆ ಎಲ್ಲರೂ ಬಂದುಬಿಟ್ರು, ಅದೇ ಪಟ್ಲಂ ಅಂತ. ಹಾಗೆ ಅದು ಒಬ್ಬರು ದೊಡ್ಡವರು ಬರುವಾಗ ಒಳಿತಿಗೂ ಒಂದಿಷ್ಟು ಜನ ಬರ್ತಾರೆ, ಕೆಡುಕಿಗೂ ಒಂದಿಷ್ಟು ಬರ್ತಾರೆ. ಕೃಷ್ಣನ ನಂತರ ಯದುವಂಶ ಕೆಡುಕಿಗೆ ಕಾರಣವಾಯಿತಲ್ಲ. ಹೀಗೆ ಒಂದು ವಂಶ ಸಿದ್ಧವಾಯಿತು. ಇತ್ತ ಈ ದೇವಕಿಯನ್ನು ಮದುವೆ ಮಾಡಿಸಿ ವಸುದೇವನಿಗೆ ಕೊಡಲಾಯಿತು. ಅವನಿಗೆ ಪೌರವೇ, ರೋಹಿಣಿ, ಅನೇಕ ಹೆಂಡಂದಿರು ವಸುದೇವನಿಗೆ. ಒಬ್ಬ ಹೆಂಡತಿ ಅಲ್ಲ, ದೇವಕಿ ಮಾತ್ರ ಅಲ್ಲ. ಮತ್ತು ಈ ವಸುದೇವನಿಗೆ ಅನೇಕ ಹೆಂಡಂದಿರು ಅನ್ನುವಾಗ ಅದು ಆ ಕಾಲದ ಧರ್ಮ. ಏನದು ಬಹಳ ಜನ ಹೆಂಡಂದಿರಿದ್ರಂತೆ ಅಂತ ನಾವು ಈಗಿನ ಕಾಲದವರ ಹಾಗೆ ಮಾತಾಡಬಾರದು. ವಸುದೇವನಿಗೆ ಆ ಕಾಲಕ್ಕೆ ಬಹಳ ಹೆಂಡಂದಿರಿದ್ದರು. ಇಷ್ಟೆಲ್ಲ ಆಯಿತು. ವಸುದೇವ ದೇವಕಿಯ ಮದುವೆ ಮುಗಿದ ಕೂಡಲೇ ಇವ ಕಸಿನ್ ಬ್ರದರ್ ಅಲ್ವ ಕಂಸ, ನಾನು ಬಿಟ್ಟು ಬರ್ತೇನೆ ಅಂತ ರಥ ಏರಿಸಿ ಇವ್ರಿಗೆ ಬೇಕಾದ ಎಲ್ಲ, ಅಂದರೆ ಯಾವ ವಧುವನ್ನು ಮಗಳನ್ನು ಮನೆಗೆ ಕಳುಹಿಸಿಕೊಡುವಾಗ ತಂದೆ ತಾಯಿಯವರು ಎಲ್ಲ ಸಕಲ ವೈಭವಗಳ ಜೊತೆ ಕಳಿಸ್ತಾರೆ, ಅದರೆಲ್ಲ ತೊಗೊಂಡು ಹೊರಟಿದ್ದಾನೆ ಕಂಸ. ಅವನು ಭಾರೀ ಒಂದು ಅಣ್ಣ ತಂಗಿಯನ್ನು ಬಿಟ್ಟು ಬರೋದು ಲೆಕ್ಕದಲ್ಲಿ ಹೊರಟಿದ್ದಾನೆ. ಅಶರೀರವಾಣಿಯೊಂದು ಕೇಳಿತು. ಈ ಅಶರೀರವಾಣಿ ಉಂಟ. ಅಶರೀರವಾಣಿ ಅನ್ನೋದು ನಿಜಕ್ಕೂ ನಮ್ಮಲ್ಲಿ ಸೆನ್ಸಿಟಿವಿಟಿ ಲೆವೆಲ್ ತುಂಬ ಸುಪ್ರೀಂ ಹಂತಕ್ಕಿದ್ರೆ ಕೇಳಿಸುತ್ತೆ. ಅಥವಾ ದುಷ್ಟನಿಗೆ ಸದಾ ಅಂಥದೇ ಯೋಚನೆ ಇದ್ದರೂ ಅವನಿಗೆ ಅಲಾರ್ಮ್ ಆಗುತ್ತೆ. ಈ ಕಂಸನಿಗೆ ಮೊದಲೇ ಅವನು ಕಾಲನೇಮಿಯಾಗಿದ್ದು, ವಿಷ್ಣು ದ್ವೇಷಿ ಇದ್ದು, ಯಾವಾಗಲೂ ವಿಷ್ಣುವಿನ ಪಟಲಮ್ಮನ್ನು ಯಾವಾಗ ಮುಗಿಸ್ತೀನಿ ಅನ್ನುವ ಒಂದೇ ದೋಷವನ್ನು ಯೋಚನೆ ಮಾಡ್ತಿದ್ದ ಭಾವ. ಹಾಗಾಗಿ ಅವನಿಗೆ ಅದು ಕೇಳುವ ಸಾಧ್ಯತೆ ಇದೆ. ಅವನಿಗೆ ಕೇಳಿಸಿತು ಏನು ಅಂದರೆ, ಈ ದೇವಕಿಯ ಗರ್ಭದಲ್ಲಿ ಹುಟ್ಟುವ 8ನೆಯ ಮಗು ನಿನ್ನ ಸಾವಿಗೆ ಕಾರಣವಾಗ್ತದೆ. ಇಮಿಡಿಯೇಟ್ ಕಂಸ ಅವನ ರಾಜ ಪ್ರತಿಕ್ರಿಯೆಯೋ ಅಥವಾ ಯಾವ ಮನುಷ್ಯ ಪ್ರತಿಕ್ರಿಯೆಯೋ, ಯಾರಿಗಾದರೂ ಬರುವಂತಹ ಮೊದಲ ಪ್ರತಿಕ್ರಿಯೆ ಕೊಂದು ಮುಗಿಸ್ಬೇಕು ಅಂತ ಅವನು ಖಡ್ಗ ತಗೊಂಡು ಅವಳನ್ನು ಕೊಲ್ಲಕ್ಕೆ ಹೋಗ್ತಾನೆ. ವಸುದೇವನಿಗೂ ಕೇಳಿಸಿದೆ ಅಶರೀರವಾಣಿ. ಅವನು ಕೈ ಮುಗಿದು ಹೇಳ್ತಾನೆ, ನೋಡು ಕೊಲ್ಲಬೇಡ, ಯಾರು ಶಾಶ್ವತ, ನಿನ್ನನ್ನು 8ನೇ ಮಗು ಕೊಲ್ತದೆ ಅಂತ ಹೇಳಿದ. ಹೌದಪ್ಪ, ಒಂದು ವೇಳೆ 8ನೇ ಮಗು ಹುಟ್ಟಲಿಲ್ಲ, ನೀನೇನು ಬದುಕಿರ್ತೀಯ, ಸಾಯುವುದಿಲ್ವಾ, ನಮಗೆ ಯಾರಿಗೆ ಶಾಶ್ವತವಾದ ಬದುಕಿದೆ, ಇಂದಲ್ಲ ನಾಳೆ ಸಾಯಬೇಕಲ್ಲ, ಎಲ್ಲ ವೈರಾಗ್ಯದ ಮಾತನ್ನು ತತ್ವವಾದವನ್ನು ಹೇಳಿದರೆ ಅವನಿಗೇನು ಮಣಿಯಲ್ಲ ಕಂಸ. ಅವನಿಗೆ ಗೊತ್ತಾಗುತ್ತೆ ಇವನಿಗೀಗ ಬೇರೆ ಭೇದೋಪಾಯದಿಂದ ಏನಾದರೂ ಹೇಳಬೇಕು. ಅವ ಹೇಳ್ತಾನೆ, ನೋಡಪ್ಪ ಆಯಿತು, ಈಗ ಏನು ಅಶರೀರವಾಣಿಯ ಪ್ರಕಾರ 8ನೆಯ ಮಗುವನ್ನು ಕೊಲ್ಲುವುದು, 8ನೆಯ ಮಗು ನಿನ್ನನ್ನು ಕೊಲ್ಲುವುದು. ನೋಡು, ಇವಳು ಒಬ್ಬಳು ಹೆಣ್ಣು, ನಿನ್ನ ತಂಗಿ,
ಮದುವಣಗಿತ್ತಿ ರಾಜನಾಗಿ 4 ಜನರ ಮುಂದೆ ಅವಮಾನಕ್ಕೊಳಗಾಗಲ್ವ ನೀನು? ಏನು ದೊಡ್ಡ ರಾಜ ಒಬ್ಬ ಮದುವಣಗಿತ್ತಿಯನ್ನು ಸಾಕ್ಷಾತ್ ತಂಗಿಯನ್ನು ಕೊಂದ ಅಂತ ಹೆಸರು ತಗೋತೀಯ? ನಿನ್ನ ವೀರಕ್ಕೆ ಕೊರತೆ ಅಲ್ವಾ, ಓನ ಅಲ್ವಾ? ಬೇಡ. ಅವನಿಗೆ ಒಂದು ಕ್ಷಣ ಹೌದು, ನಾನು ಅಪಮಾನ ಮಾಡಿಕೊಳ್ಳುವ ಕ್ಷತ್ರಿಯ ಅಲ್ಲ. ಸರಿ, ಹಾಗಾದರೆ ಮತ್ತೆ ಇವನು ಮುಂದೆ ಹೇಳಿದ, ನಿನಗೇನು ಇವಳಿಂದ ಅಪಾಯ ಇಲ್ಲ ತಾನೇ? ಇವಳ ಮಕ್ಕಳಿಂದಲ್ಲ, ಪ್ರತಿ ಮಗುವನ್ನು ನಾನು ನಿನಗೆ ತಂದು ಕೊಡ್ತೀನಿ. ಇವನಿಗೆ ಹೌದು ಅನ್ನಿಸ್ತು. ನಮ್ಮಲ್ಲಿ ಬಹಳ ಬ್ರಿಲಿಯಂಟ್ ಬುದ್ಧಿವಂತರಿದ್ದಾರೆ. ಮಕ್ಕಳೇ ಹುಟ್ಟಿದಾಗ ಮಾಡ್ಬೋದಿತ್ತಲ್ಲ, ಬೇರೆ ಬೇರೆ ಕಡೆ ಇಡ್ಬೋದಿತ್ತಲ್ಲ, ಒಟ್ಟಿಗೆ ಹಾಕಿಟ್ಟದು ಸೆರೆಮನೆಯಲ್ಲಿ. ಅದು ದಡ್ಡರು ಮಾಡೋ ಕೆಲಸ, ಎದುರಿಸಲಿಕ್ಕಾಗದವರು ಮಾಡುವ ಕೆಲಸ. ಇವ ಎದುರಿಸಲಿಕ್ಕೆ ಸಿದ್ಧ, ಬರಲಿ 8 ಮಗು, ಆ 8ನೇ ಮಗು ನನ್ನನ್ನು ಕೊಲ್ಲಲಿ, ನೋಡ್ತೀನಿ ನಾನು ಅನ್ನುವ ಧೀರ ಇವನು. ಆ ಥರದ ನಾವು ಭಾವಿಸುವ ಅದು ಹುಟ್ಟದ ಹಾಗೆ ಮಾಡಿಬಿಟ್ರೆ ಅನ್ನುವ ಷಂಡ ಅಲ್ಲ. ಹಾಗಾಗಿ ಬರಲಿ ಅಂದ, ಸೆರೆಮನೆಯಲ್ಲಿ ಕೂಡಿಟ್ಟ. ಮೊದಲನೆಯ ಮಗು ಹುಟ್ಟಿತು. ಅವನಿಗೆ ಸ್ವಲ್ಪ ಬುದ್ಧಿ ಬಂದ ಹಾಗೆ ಕೀರ್ತಿಮಂತ ಅಂತ ಹೆಸರಿಟ್ಟಿದ್ದೇನೆ ಅಂತ ಮೊದಲನೆಯ ಮಗುವನ್ನು ಕೊಡ್ತಾನೆ ಹೋಗಿ ವಸುದೇವ. ಅವನಿಗೆ ಅನ್ನಿಸ್ತು 8ನೇ ಮಗು ಅಲ್ಲ, ತಗೋ ನೀನು ತಗೊಂಡು ಹೋಗು, ಆಮೇಲೆ ನೋಡೋಣ ಅಂದ. ಸುಧಾರಿದ್ದ ಪಾಪ. ನಾರದರು ಬಂದರು. ನಿಮಗೆ ಗೊತ್ತಾ, ಯಾರ್ಯಾರೆಲ್ಲ ಕೃಷ್ಣನ ವಂಶದಲ್ಲಿ ಬರ್ತಿದ್ದಾರಲ್ಲ ಅವರೆಲ್ಲ ವಿಷ್ಣುವಿನ ಕೆಲಸಕ್ಕೆ ಬರುವವರು, ಎಲ್ಲ ದೇವತೆಗಳು. ಹಾಗಾಗಿ ನೆನ್ಪಿಟ್ಕೋ, ನಾನು ಸುಮ್ಮನೆ ನಿಮಗೆ ನೆನ್ಪು ಮಾಡಲಿಕ್ಕೆ ಬಂದದ್ದು. ಈಗ ಬಂದವರು ಮತ್ತೆ ಬರುವವರು ಎಲ್ಲರೂ ಕೂಡ ವಿಷ್ಣುವಿಗೆ ಸಂಬಂಧಪಟ್ಟವರು, ನಿನ್ನ ದ್ವೇಷಿಗಳೇ ಇದ್ದಾರೆ ಅಂದಾಗ. ಮತ್ತು ಇದು 8ನೇ ಮಗು. 8ನೇ ಮಗು ಆದ್ದರಿಂದ ತೊಂದರೆ ಇಲ್ಲ, 1ನೇ ಮಗು ಅಂತ ಬಿಟ್ಟಿದ್ದಿ. ಯಾರಿಗೆ ಗೊತ್ತು ಅಶರೀರವಾಣಿಯ ಲೆಕ್ಕಾಚಾರ? ಆ ಕಡೆಯಿಂದ ಲೆಕ್ಕ ಮಾಡಿದರೆ 8, 7 ಹೀಗಿದ್ದರೆ ಹೇಳಕ್ಕೆ ಬರಲ್ಲ ಅವರ ಲೆಕ್ಕ ಅಂತ ಕೆಣಕಿ ಹೋಗಿಬಿಡ್ತಾನೆ. ಮೊದಲೇ ಪಾಪ ಸ್ವಲ್ಪ ಸುಧಾರಿದವನಿಗೆ ಪುನಃ ಕೆಣಕಿತು. ಹೋದ, ತಗೊಂಡ, ಕೊಂದ. ಹೀಗೆ 6 ಮಕ್ಕಳನ್ನು ಕೊಂದ. ನಾರದರಿಗೇನು ಕೆಲಸ ಇಲ್ವಾ? ಯಾಕೆ ಹಿಂಗೆ ಮಾಡಿದರು? ಇದಕ್ಕೆ ಮತ್ತೆ ನಾವು ಬೇರೆ ಹರಿವಂಶ ಮತ್ತೊಂದು ಕೃತಿ ಓದಬೇಕಾಗಿ ಗೊತ್ತಾಗುತ್ತೆ. ಕಾಲನೇಮಿ ಅಂತ ಹಿರಣ್ಯಕಶಿಪುವಿಗೆ ಮಗ. ಹಿರಣ್ಯಕಶಿಪುವಿನ ಮಗ ಕಾಲನೇಮಿಗೆ 6 ಮಕ್ಕಳು. ಅವರು ಬ್ರಹ್ಮನನ್ನು ತಪಸ್ಸು ಮಾಡಿ ವರ ಪಡೆದಿರ್ತಾರೆ. ಹಿರಣ್ಯಕಶಿಪುವಿಗಿಂತ ಇವರು ತನ್ನಗಿಂತ ಇವರು ವರ ತಗೊಂಡ್ರಲ್ಲ ಅಂತ ಹಿರಣ್ಯಕಶಿಪುವಿಗೆ ಕೋಪ ಬಂದು, ನೀವು ನಿಮ್ಮ ತಂದೆಯಿಂದ ಸಾಯುವ ಹಾಗಾಗಲಿ ಅಂತ ಶಾಪ ಕೊಡ್ತಾನ. ಮುಂದೆ ನೀವು ನಿಮ್ಮ ತಂದೆಯಿಂದಲೇ ಸಾಯುವ ಹಾಗಾಗಲಿ. ಯಾಕೆ? ಸ್ವಂತ ತಂದೆಯೇ ಮೊಮ್ಮಕ್ಕಳು ವಿರುದ್ಧ ಹೋದ್ರಲ್ಲ, ತಂದೆಯ ಮಕ್ಕಳು ಈ ಅಜ್ಜನ ಒಂದು ವಿರುದ್ಧ ಹೋದ್ರಲ್ಲ, ಅದಕ್ಕೆ ಶಾಪ ಅಂತ. ಹಾಗಾಗಿ ಕಾಲನೇಮಿಯ ಈ ಮಕ್ಕಳನ್ನು ಕಾಲನೇಮಿಯೇ ಮುಂದೆ ಕಂಸನಾಗಿ ತಾನು ಸ್ವಂತ ತಂದೆಯಾಗಿ 6 ಮಕ್ಕಳನ್ನು ಕೊಲ್ಲಬೇಕಿತ್ತು. ಆ 6 ಅಂಶಗಳೇ ಇಲ್ಲಿ ಬಂದಿದ್ದು. ಆದ್ದರಿಂದ ಅವುಗಳ ಶಾಪ ಪೂರ್ಣ ಆಗಬೇಕಿತ್ತು. ಅದಕ್ಕಾಗಿ ನಾರದರು ಆ ಕೆಲಸ ಮಾಡಿದ್ದು. ಹೀಗೆ 6 ಮಕ್ಕಳ ಕೊಲೆ. ಈ ಕೊಲೆಯನ್ನು ಹೇಗೆ ಮಾಡಿದ ಇದೆಲ್ಲ ಸ್ವಲ್ಪ ನೀವು ಬೇರೆ ಪುರಾಣಗಳನ್ನು ಓದಿದರೆ ಗೊತ್ತಾಗುತ್ತೆ. ನಾನು ಅಷ್ಟೆಲ್ಲ ದೀರ್ಘ ಹೋಗೋಕ್ಕೂ ಆಗಲ್ಲ. ನಾನು ನಿಮಗೆ ಹೇಳಬೇಕು, ಬರೀ ಕೃಷ್ಣಾವತಾರವನ್ನು 8 ದಿನ ಮಾತಾಡಬೇಕಾಯ್ತು ನಾನು. ಆ ಬಳಿಕ ಭಾಗವತ ಮಾಡಿದಾಗ ನಾವು ಎಷ್ಟು ಹೇಳಿದ್ವಲ್ಲ, ಅದು ಸಾಧ್ಯ ಆಗದೆ, ತೃಪ್ತಿಯಾಗದೆ ಶಿವಮೊಗ್ಗದಲ್ಲಿ 8 ದಿನ ಕೃಷ್ಣಲೀಲಾಮೃತವೇ ಮಾತಾಡಬೇಕಾಯಿತು. ಇದು ಅನಿವಾರ್ಯ ಅಂತ ನಾನು ಅದನ್ನು ನಿಮಗೆ ಸೂಚ್ಯವಾಗಿ ಹೇಳೋದು ನಮಗೆ ಆಗಲ್ಲ. ಈ 2 ಗಂಟೆಯಲ್ಲೆಲ್ಲ ನಮಗೆ ಅದನ್ನು ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಕೃಷ್ಣ ಇದ್ದಾನೆ ಯಾವ ಅಳತೆ ಇರಲಿ. ದೇವಕಿ ಪ್ರತಿ ಮಗುವನ್ನು ಕಳ್ಕೊಂಡಾಗ ದುಃಖಿಸ್ತಾಳೆ. ಇನ್ನೇನು 7ನೆಯ ಮಗು ಅವಳ ಗರ್ಭಕ್ಕೆ ಬಂದಿದೆ ಅಥವಾ ಬರಬೇಕು. ಆಗ ಯೋಗಮಾಯೆಯನ್ನು, ಮತ್ತೆ ವಿಷ್ಣು ಪುರಾಣದಲ್ಲಿ ಸಿಗುವುದು ಈ ವಿವರಣೆ, ಯೋಗಮಾಯೆಯನ್ನು ಕರೆದು ಭಗವಂತ ಹೇಳಿದನಂತೆ, ನೀನು ಒಂದು ಕೆಲಸ ಮಾಡು, ನನ್ನ ಉದ್ದೇಶಕ್ಕಾಗಿ ಭೂಮಂಡಲಕ್ಕೆ ಹೋಗು, ಅಲ್ಲಿ ದೇವಕಿಯ ಇದ್ದಾಳೆ, ದೇವಕಿಯ ಗರ್ಭದಲ್ಲಿರುವ ಮಗುವನ್ನು ಸೆಳೆದು ಹೋಗಿ ನಂದಗೋಪ, ಆಗಲೇ ವಸುದೇವನ ಗೆಳೆಯ ಅವನು, ನಂದಗೋಪನ ಜೊತೆಗೆ ರೋಹಿಣಿ ಇದ್ದಾಳೆ, ಅಲ್ಲಿ ಬಿಟ್ಟಿದ್ದಾನವ ತನ್ನ ಹೆಂಡತಿಯನ್ನು, ಅವಳ ಜೊತೆಗೆ ಅವಳ ಗರ್ಭದಲ್ಲಿ ಹೋಗಿ ಈ ಮಗುವನ್ನು ತೆಗೆದುಕೊಂಡು ಹೋಗಿ ಅವಳ ಗರ್ಭದಲ್ಲಿ ಸ್ಥಾಪಿಸು, ರೋಹಿಣಿಯ ಗರ್ಭದಲ್ಲಿ. ನೀನು ಅಷ್ಟು ಮಾತ್ರ ಮಾಡಬೇಡ, ನಿನ್ನ ಯೋಗಮಾಯೆಯನ್ನು ಬಳಸಿ ಯಶೋದೆಯ ಗರ್ಭದಲ್ಲಿ ಸೇರಿ ಅವಳ ಮುಖಾಂತರ ನೀನು ಒಂದು ಮಗುವಾಗಿ ಹುಟ್ಟು, ಮತ್ತು ಇಲ್ಲಿ 8ನೆಯ ಮಗು ಹುಟ್ಟುವಾಗ ಆ ಮಗುವನ್ನು ಅತ್ತ ಇತ್ತ ಮಾಡುವ ಒಂದು ವ್ಯವಸ್ಥಾಂತರವನ್ನು ಮಾಡುವ ಹೊತ್ತಿಗೆ ನೀನು ಆ ಹೆಣ್ಣು ಮಗುವಾಗಿ ಇತ್ತ ಬಾ.
ಆ ಹೊತ್ತಿಗೆ ಯಾರಿಗೂ ಕೂಡ ಎಚ್ಚರವಿಲ್ಲದ ಹಾಗೆ ನಿನ್ನ ಯೋಗಮಾಯೆಯ ಪ್ರಭಾವವನ್ನು ಬೀರು. ಎಲ್ಲವೂ ನಿನ್ನ ಮಾಯೆಯ ಒಳಗೆ ನಡೆದು ಹೋಗಲಿ. ಮತ್ತು ನೀನು ಇಷ್ಟು ಕೆಲಸ ಮಾಡಿದರ ಕಾರಣವಾಗಿ ಮುಂದೆ ಕಾಲಾಂತರದಲ್ಲಿ ನೀನೇ ಭದ್ರಕಾಳಿಯಾಗಿ, ನೀನೇ ದುರ್ಗೆಯಾಗಿ, ನೀನೇ ಅಂಬಿಕೆಯಾಗಿ, ನೀನೇ ಯಾವೆಲ್ಲ ನಾವು 9 ನವರಾತ್ರಿಯ ಹೆಸರಿನಲ್ಲಿ ಪೂಜಿಸ್ತೇವಲ್ಲ ಅದೇ ಯೋಗಮಾಯೆ ಇವಳು. ನೀನು ಆ ಎಲ್ಲ ಹೆಸರಿನಲ್ಲಿ ಆ ಬಳಿಕ ಕಾಯಮ್ಮಾಗಿ ಪೂಜೆಗೆ ಒಳಗಾಗುತ್ತಿ. ಅಷ್ಟು ಮಾತ್ರ ಹೇಳಲಿಲ್ಲ ಭಗವಂತ. ನೀನು ಮಾಡಿದ ಈ ಒಂದು ಕಾರಣಕ್ಕಾಗಿ ನೀನು ಕಾಯಮ್ಮಾಗಿ ಮನುಷ್ಯರ ನಿದ್ದೆಯಲ್ಲಿದ್ದು ಅವರು ನಿದ್ದೆಗೆ ಒಳಗಾಗಿ ಒಂದಿಷ್ಟು ಕಾಲ ಮೈ ಮರೆತಾಗೆಲ್ಲ ಒಂದು ವಿಶೇಷ ಆನಂದದಲ್ಲಿ ದೇವರ ಅನುಭವವನ್ನು ಪಡೆಯುವಂತಹ ಸುಖವನ್ನು ಕೂಡ ನಾನು ನಿನಗೆ ಕರುಣಿಸುತ್ತೇನೆ. ಹಾಗೆ ನಿದ್ರೆ ನಮಗೆ ನೋಡಿ, ನಮ್ಗೆ ಒಳ್ಳೆ ನಿದ್ರೆ ಆದರೆ ಒಂಥರ ಭಾರೀ ಖುಷಿ ಆಗೋದು, ದೇವರ ಹತ್ರ ಹೋಗಿ ಬಂದ ಅನುಭವ ಆದ ಹಾಗೊಂದು ಖುಷಿ ಪಡ್ತೇವಲ್ಲ. ಯೋಗಮಾಯೆಗೆ ಕೊಟ್ಟ, ವಿಷ್ಣು ಕೊಟ್ಟ ಆಶೀರ್ವಾದ. ಇದನ್ನು ತೆಗೆದುಕೊಂಡು ಯೋಗಮಾಯೆ ಬಂದಳು. ಈ ಏನು 7ನೆಯ ಗರ್ಭದಲ್ಲಿ ದೇವಕಿಯ ಹೊಟ್ಟೆಯಲ್ಲಿದ್ದ ಮಗುವನ್ನು ಎಳೆದು ಅಲ್ಲಿ ಹೋಗಿ ರೋಹಿಣಿಯ ಗರ್ಭದಲ್ಲಿ ಸ್ಥಾಪಿಸಿದ್ಲು. ಪ್ರಶ್ನೆ ಬರಲ್ವಾ, ಹೀಗೆಲ್ಲ ಆಗುತ್ತಾ ಅಂತ? ಖಂಡಿತ ಬರುತ್ತೆ. ಒಂದು ಕಾಲಕ್ಕೆ, ಈಗ ಒಂದು 10 ವರ್ಷದ ಹಿಂದೆ ಸರೋಗೆಸಿ ಹೇಳಿದರೆ ನಾವು ಯಾರಾದರೂ ಒಪ್ತಿದ್ವಾ? ಹೆಣ್ಣಿನ ಅಂಡಕ್ಕೆ ಈ ಪುರುಷನ ಬೀಜವನ್ನು, ವೀರ್ಯವನ್ನು ತಾವೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಸಂಯೋಗ ಮಾಡಿ ಅದನ್ನು ಸಿದ್ಧಪಡಿಸಿ ಲ್ಯಾಬಿನಲ್ಲೇ ಅದು ರೆಡಿ ಮಾಡಿ ತಂದು ಯಾವುದೋ ಹೆಣ್ಣಿನ ಗರ್ಭದಲ್ಲಿಟ್ಟು ಮಗು ಮಾಡ್ಬೋದು ಅಂತ 10 ವರ್ಷದ ಹಿಂದೆ ನಾವು ನಂಬ್ತಿರಲಿಲ್ಲ. ಇದು ಒಂದು ಥರದಲ್ಲಿ ಇಲ್ಲಿ ರೆಡಿಯಾದ ಮಗುವನ್ನು ತಗೊಂಡೋಗಿ ಅವಳ ತಾಯಿಯಲ್ಲಿ ಇಡುವ ಸರೋಗೆಸಿ. ಆ ಕಾಲಕ್ಕೆ ಯಾವ ವಿಜ್ಞಾನ ಇತ್ತು ಯಾರಿಗೆ ಗೊತ್ತು? ಒಂದು ವೇಳೆ ಅದು ಸರೋಗೆಸಿ ಅಲ್ಲದೇ ಇದ್ದಿದ್ರೆ ನೋಡಿ, ಪ್ರಶ್ನೆ ಬರಲ್ವಾ, ರೋಹಿಣಿ ಹೆಂಗೆ ಗರ್ಭಿಣಿ ಆದ್ಲು? ವಸುದೇವ ಸೆರೆಮನೆಯಲ್ಲಿದ್ದಾನಲ್ಲ, ಊರು ಅಪವಾದ ಮಾಡಲಿಲ್ವಾ? ಸಾಕ್ಷಾತ್ ನಂದಗೋಪ ಡೌಟ್ ಮಾಡಲಿಲ್ವಾ? ಪ್ರಶ್ನೆ ಅಲ್ವಾ? ಎಲ್ಲದರ ಆಚೆಗೆ ಏನನ್ನು ಸೂಚಿಸಿ ಬಿಟ್ಬಿಡ್ತಾರೆ ವೇದವ್ಯಾಸರು. ಲೋಕದ ಸಾಮಾನ್ಯ ನಿಯಮಗಳ ಬಾಹಿರ ನಾನು. ಭಗವಂತನ ಸೃಷ್ಟಿ ಅಂದರೆ ನೀವು ಭಾವಿಸುವ ಸಕಲ ಮರ್ಯಾದೆಯ ಎಲ್ಲ ಗೆರೆಗಳ ಆಚೆಗೆ ನಾನು ಹುಟ್ಟುತ್ತೇನೆ ಅಂತ ತೋರಿಸ್ತಾನೆ. ಹಾಗಾಗಿ ಬಲರಾಮ ಅಲ್ಲಿ ರೋಹಿಣಿಯ ಹೊಟ್ಟೆಯಲ್ಲಿ ಇತ್ತ. 7ನೇ ಮಗು ಏನಾಯಿತು? ಸುದ್ದಿ ಹೋಗುತ್ತೆ ಇವರು ದೂತರದ್ದು ಹಿರಣ್ಯಕಶಿಪು, ನಮ್ಮ ಕಂಸನಿಗೆ, ಇಲ್ಲ ಅವಳಿಗೆ ಗರ್ಭಪಾತ ಆಗಿದೆ. ಸರಿ, ಆ ಕಡೆ ಹೋದ್ದು ಗೊತ್ತಿಲ್ಲ. 8ನೆಯ ಮಗು ಗರ್ಭವತಿ ಆದ ತಕ್ಷಣ ನಮಗೆ ನೋಡಿ ಸರಳವಾಗಿ ಹೇಳ್ತೇವೆ ಅವಳು 8ನೇ ಗರ್ಭವತಿ ಅಂತ. ಯಾವ ವೇದನೆ ಅವಳು ಅನುಭವಿಸಿರಬಹುದು ಯೋಚನೆ ಮಾಡಿ. ಒಬ್ಬ ದೊಡ್ಡವನನ್ನು ಹೆರಬೇಕಾದ್ರೆ ಎಷ್ಟು ಪರಿತಪಿಸಬೇಕು, ಯಾವ ಮಟ್ಟದ ಹಿಂಸೆ, ವೇದನೆ, ಮೋಹಗಳನ್ನು ದಾಟಬೇಕು. ತನ್ನದು ಅನ್ನುವ ಸರ್ವಸ್ವವೂ ಇಲ್ಲವಾದರೂ ಕೂಡ ಜೀವ ಇಟ್ಕೊಂಡು ಕೊನೆಗೊಬ್ಬ ಬರ್ತಾನೆ 8ನೇವ, ಅವನು ಕಾಪಾಡ್ತಾನೆ ಅನ್ನುವ ಯಾವ ದಿವ್ಯ ತಪಸ್ಸಿನಲ್ಲಿದ್ದರೋ ಯಾರಿಗೆ ಗೊತ್ತು? ಅದು ಯಾವ ವಿವರಣೆ ಕೊಡಲ್ಲ ವೇದವ್ಯಾಸರು. ಆದರೆ ನಾವು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಕೃಷ್ಣ ಹುಟ್ಟಿದ ಮೇಲೆ ದೇವಕಿ ತೋರಿಸಿ ಹೇಳ್ತಾಳಂತೆ, ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ಗೊತ್ತಾ ಕೃಷ್ಣ. ನೋಡಿ, ಇಲ್ಲಿ ಗೋಡೆಯ ತುಂಬ ಕೆಂಪು ರಕ್ತದ ಕಲೆಗಳು. ಹುಟ್ಟಿದ ಮಗುವನ್ನು ಕೈಯಲ್ಲಿ ಹಿಡಿದು ಗೋಡೆಗೆ ಬಡಿದು ಸುರಿದ ರಕ್ತಧಾರೆ, ಅದೆಲ್ಲವನ್ನು ನೋಡಿಕೊಂಡು ನಿನಗೆ ದಾರಿ ಕಾದಿದ್ದೇನೆ. ಅಂಥ 8ನೆಯ ಮಗು ಹುಟ್ಟುವಾಗ ದೇವಕಿ ದುಃಖಿಸಿ ಇನ್ನೇನು ಈ ಹುಟ್ಟಾದರೂ ಒಂದು ಒಳ್ಳೆಯ ಮುಕ್ತಾಯವನ್ನು ಕೊಟ್ಟೀತು ಅಂತ ಕಾಯ್ತಾ ಇರುವ ಹೊತ್ತಿಗೆ ತೇಜಸ್ಸು ಸೆರೆಮನೆಯಲ್ಲಿ ಪ್ರಕಟವಾಗಲಿಕ್ಕೆ ಪ್ರಾರಂಭವಾಯಿತಂತೆ. ಗರ್ಭದ ಒಳಗಿರುವ ತೇಜಸ್ಸು ಬಾಹ್ಯಕ್ಕೆ ಪ್ರಕಟವಾಗುವಷ್ಟು ಆ ಭಗವಂತನ ತೇಜಸ್ಸು ಹೊರಗೆಲ್ಲ ಆ ವ್ಯಾಪಿಸಿದ ವೇಳೆಗೆ ಒಂದೊಂದು ಸಂದರ್ಭದಲ್ಲಿ ಕಂಸ ಹೀಗೆ ಬಂದು ನೋಡಿದವನಿಗೆ ಅನುಮಾನ ಬರ್ತಿತ್ತಂತೆ, ಬಹುಶಃ ಈ ಗರ್ಭ ಅದು ಬೇರೆಯೇ ಇದೆ, ಇದು ಸಾಮಾನ್ಯ ಇಲ್ಲ, ಮುಗಿಸಿ ಬಿಡಬೇಕು ಅಂತ, ಗರ್ಭಿಣಿಯನ್ನೇ ಮುಗಿಸ್ಬೇಕು, ಇದು ಹುಟ್ಟಿದರೆ ಏನೋ ಮಾಡುತ್ತೆ ಅಂತ ಅನುಮಾನ ಬರುವಷ್ಟು ಪ್ರಕಟವಾಗಿತ್ತಂತೆ ತೇಜಸ್ಸು. ಆಗ ಪುನಃ ತನ್ನನ್ನು ಸಮಾಧಾನಿಸಿಕೊಳ್ತಿದ್ದಂತೆ ಕಂಸ, ಇಲ್ಲ ಸ್ತ್ರೀ ಗರ್ಭಿಣಿ ತಂಗಿ ಕೊಂದು ನಾನು ಕಡಿಮೆ ಆಗಬಾರದು ಅಂತ ಹೋಗಿದ್ದ ಅನ್ನುವವರೆಗೆ ಅಂಥ ತೇಜಸ್ವಿಯನ್ನು ಒಂದು ರಾತ್ರಿ, ರೋಹಿಣಿ ನಕ್ಷತ್ರ 12 ಗಂಟೆಯ ಹೊತ್ತು, ಮಧ್ಯರಾತ್ರಿ, ಎಲ್ಲರೂ ಮಲಗಿದ್ದಾರೆ. ಭಗವಂತ
ಸಾಕ್ಷಾತ್ ಚತುರ್ಭುಜಧಾರಿಯಾಗಿ ಅವತರಿಸ್ತಾನೆ. ಶ್ರೀಕೃಷ್ಣ ಸಾಕ್ಷಾತ್ ತನ್ನನ್ನು ತಾನು 4 ಕೈಗಳ ಆಯುಧ ಸಹಿತ ಬಂದಾಗ ವಸುದೇವ ಏಕಾಏಕಿ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಭಗವಂತ, ನಾನು ಯಾವ ಜನ್ಮದ ಪುಣ್ಯ ಮಾಡಿದೆ ಎಂದು ನನಗೆ ಈ ಕರುಣೆ. ನೀನು ಹೇಗೆ ಒಬ್ಬ ಅವ್ಯಯ ಅಚಿಂತ್ಯನಾದವ ಇಂಥ ಲೋಕಗಳಲ್ಲೆಲ್ಲ ತ್ರಿಲೋಕಗಳ ಎಲ್ಲ ಪ್ರಳಯಗಳನ್ನು ಮಾಡಬಲ್ಲವ, ಎಲ್ಲ ತ್ರಿಗುಣಗಳಿಗಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬ ಹೆಸರಿನಲ್ಲಿ ಜಗತ್ತನ್ನು ನಡೆಸಬಲ್ಲವ, ಇಂದು ಒಂದು ಸೆರೆಮನೆಯಲ್ಲಿ ನನ್ನ ಮೇಲೆ ಕೃಪೆ ಮಾಡಿ ಹೀಗೊಂದು ಆಕಾರ ತಳೆದು ನನ್ನ ಮುಂದೆ ಅವತರಿಸಿದ್ದಿ ಅಂದರೆ ಅದು ಯಾವ ಜನ್ಮದ ಕೃಪೆ ಇರಬೇಕು ಅಂತ ಕೊಂಡಾಡ್ತಾ ಸ್ತುತಿಸ್ತಿದ್ದ ಹಾಗೆ ಭಗವಂತ ತನ್ನನ್ನು ತಾನು ನಿಜವಾಗಿ ಸಾಕ್ಷಾತ್ ಭಗವಂತನೇ ಬಂದಿರುವುದು ಅಂತ ಚತುರ್ಭುಜಧಾರಿಯಾಗಿ ನಿಂತು ತೋರಿಸಿ ಪ್ರಕಟಪಡಿಸಿದಾಗ ನಾನಾಗಲೇ ಭಯದಿಂದ ಸತ್ತು ಹೋಗಿದ್ದೇನೆ. ಕಂಸನ ಭಯ ನನ್ನೊಳಗೆ ಹೂತು ಹೋಗಿದೆ. ಕೃಷ್ಣ, ದಯವಿಟ್ಟು ಓ ಭಗವಂತ, ನೀನು ನಿನ್ನ ಈ ಚತುರ್ಭುಜಧಾರಿಯಾದ ಅವಸ್ಥೆಯಲ್ಲಿ ಖಂಡಿತ ಕಾಣಿಸಿಕೊಳ್ಳಬೇಡ. ನಿನಗೂ ಏನು ಅನಾಹುತ ಕಾದಿದೆಯೋ ಎಂದು ನಾನು ಚಡಪಡಿಸುತ್ತಿದ್ದೇನೆ ಅಂತ ದೇವಕಿ ಒಂದೇ ಸಮನೆ ಪ್ರಲಪಿಸುತ್ತಾಳೆ. ಆಗ ಭಗವಂತ ಹೇಳ್ತಾನೆ, ನಿನಗೆ ಹೆತ್ತ ಮಗು ಯಾರು ಎಂಬುದು ಗುರುತು ಸಿಕ್ಕಲಿ ಎಂಬ ಕಾರಣಕ್ಕಾಗಿ ನಾನು ನನ್ನನ್ನು ಹಾಗೆ ಪ್ರಕಟಿಸಿದ್ದೇನೆ. ನನ್ನ ಕುರಿತು ನೀನು ಭಯಪಡುವ ಕಾರಣವಿಲ್ಲ. ನಾನು ಕೆಲವಷ್ಟು ಹೊತ್ತು ನಿನಗೆ ತೋರಿಸುವುದಕ್ಕಾಗಿ ಹೀಗಿದ್ದೇನೆ ಮತ್ತು ನೀನು ಯಾವ ಭಯವಿಲ್ಲದೆ ನನ್ನನ್ನು ಇಲ್ಲಿಯೇ ಪೋಷಿಸಬಹುದು. ಆದರೆ ಒಂದೊಮ್ಮೆ ನನ್ನನ್ನು ಇಲ್ಲಿ ಇಟ್ಟುಕೊಳ್ಳುವುದಕ್ಕೆ ನಿನಗೆ ಭಯವಾದರೆ ನೀನು ನಂದಗೋಪನ ಮನೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಯಶೋದೆಗೆ ಹುಟ್ಟಿರುವ ಮಗುವನ್ನು ಇಲ್ಲಿಗೆ ತೆಗೆದುಕೊಂಡು ಬಂದು ನನ್ನನ್ನು ಅಲ್ಲಿಟ್ಟು ಬಾ. ನಿನಗೆ ಭೀತಿ ಇಲ್ಲ. ನೀನು ಹೋಗುವುದಕ್ಕೆ ದಾರಿ ಸುಗಮವಾಗಿ ಸಹಕರಿಸ್ತದೆ. ಬಾಗಿಲುಗಳು ತಾನೇ ತೆರೆಯುತ್ತವೆ. ಕೈಗೆ ಹಾಕಿದ ಬೇಡಿ ತೋಳ ಎಲ್ಲವೂ ಸರಳವಾಗಿ ನೀನು ಈ ಮಗುವನ್ನು ತೆಗೆದುಕೊಂಡು ಹೋಗುವುದಕ್ಕೆ ಅನುಕೂಲವಾಗುತ್ತದೆ. ನಿನಗೆ ಭೀತಿ ಇದ್ದರೆ ಮಾತ್ರ. ಆದರೆ ಅಷ್ಟು ಹೇಳಿ ಅವನು ಮತ್ತೆ ಪುನಃ ಶಿಶುರೂಪ ತಳೆದಾಗ ವಸುದೇವ ನಿಜಕ್ಕೂ ಭೀತರೇ ಇರ್ತಾರೆ. ಅವರಿಗೆ ಅವನನ್ನು ಇಟ್ಟುಕೊಳ್ಳುವ ಧೈರ್ಯ ಆಗೋದಿಲ್ಲ. ತಕ್ಷಣ ಅವನ ಕೈಯ ಕೋಳ ಕಳಚಿ ಅವನು ಆ ಒಂದು ಬುಟ್ಟಿಯಲ್ಲಿ ಶಿಶುವನ್ನು ಹಾಕಿ ತಲೆಯ ಮೇಲೆ ಹೊತ್ತು ಹೊರಗೆ ಹೋಗುವಾಗ ಬಾಗಿಲು ತಾನೇ ತೆರೆಯುತ್ತದೆ. ಎಲ್ಲ ಕಾವಲುಗಾರರಿಗೆ ಗಾಢ ನಿದ್ರೆ. ದಾರಿಯಲ್ಲಿ ಯಮುನೆ, ಧಾರಾಕಾರ ಮಳೆ. ಯಮುನೆಯ ಮುಂದೆ ಇನ್ನೇನು ನಿಂತಿದ್ದಾನೆ. ಯಮುನೆ ತಾನಾಗಿ, ಓಹೋ, ಒಬ್ಬ ದಿವ್ಯಚೇತನ ನನ್ನ ಮುಂದೆ ಬಂದು ತನ್ನ ಕಡೆಗೆ ದಾರಿ ಕೇಳ್ತಿದೆ ಅನ್ನುವ ಹಾಗೆ ತಾನೇ ನಿಧಾನಕ್ಕೆ ಸರಿದು ಇವನನ್ನು ಮೈಮುಟ್ಟ ತೊಳೆಯುವುದಲ್ಲ, ಇವನ ಪಾದ ತೊಳೆಯಬೇಕು ಅನ್ನುವ ಹಾಗೆ ಸರಿಯಿತಂತೆ. ಪಾದಕ್ಕಷ್ಟೇ ನೀರು ಸರಿದು ಆ ಯಮುನೆ. ಪ್ರಕೃತಿಗೆ ಭಾಷೆ ಇದೆ ಸ್ವಾಮಿ, ನಮಗಿಲ್ಲ ಅಷ್ಟೇ. ಅದಕ್ಕೆ ನಮ್ಗೆ ದೊಡ್ಡವರು ಬಂದರು ಅಂತ ಅದಕ್ಕೆ ಯಾರೂ ಹೇಳಬೇಕಾಗಿಲ್ಲ. ಅದಕ್ಕೇ ರಾಮ ಸಮುದ್ರದ ದಡದಲ್ಲಿ ನಿಂತು ನನಗೆ ಆಚೆ ಕಡೆ ಲಂಕೆಗೆ ಹೋಗೋಕ್ಕೆ ನೀನು ಅನುಕೂಲ ಮಾಡಲ್ವಾ ಅಂತ ಹೀಗೆ ಬಾಣ ಸೆಳೆದರೆ ಸಮುದ್ರ ರಾಜ ಕೈ ಮುಗಿದು ನಿನಗೆ ದಾರಿ ಕೊಡದೆ ಇನ್ಯಾರಿಗೆ? ನಾನು ಖಂಡಿತಕ್ಕೂ ತಡೆದಿಲ್ಲ. ಆದರೆ ನನ್ನ ಮೇಲೆ ನೀನು ಇಂತಿಂಥ ಕಲ್ಲುಗಳನ್ನು ಹಾಕಿ ನೀನು ಸೇತುವೆ ಮಾಡು, ಅದು ಬುಡ ಕುಸಿಯದ ಹಾಗೆ ನಾನಿದ್ದೇನೆ ಅಂತ ಸಮುದ್ರ ಸಪೋರ್ಟ್ ಮಾಡಿತು ಅಂತ ರಾಮಾಯಣ. ಇಲ್ಲಿ ಯಮುನೆ ಸರಿದು ಆ ದೇವಕಿಯ ಮಗುವನ್ನು ವಸುದೇವ ಹೊತ್ತು ನಂದಗೋಪನ ಮನೆಗೆ ಹೋಗಿ ಗಾಢಾಂಧಕಾರದ ರಾತ್ರಿಯಲ್ಲಿ ಯಶೋದೆ ಅದೇ ಮಗು ಹೆತ್ತಿದ್ದಾಳೆ. ಹೆತ್ತ ಮಗು ಯಾವುದು ಗೊತ್ತಿಲ್ಲದಷ್ಟು ಅಮಲಿನ ನಿದ್ರೆ. ಅವಳಿಗೆ ಯಾರು ಬಂದರೂ ಹೋದರೂ ಗೊತ್ತಿಲ್ಲ. ಆ ಮಗುವನ್ನು ನಿಧಾನಕ್ಕೆ ತನ್ನ ಬುಟ್ಟಿಯಲ್ಲಿಟ್ಟು ಈ ಮಗುವನ್ನಲ್ಲಿಟ್ಟು ನೇರ ಮರಳಿ ಬಂದನಂತೆ. ಬಂದು ದೇವಕಿಯ ಬಳಿ ಆ ಮಗುವನ್ನಿಟ್ಟ. ಮತ್ತೆ ಯಥಾ ಪ್ರಕಾರ ಬೇಡಿ ಅಲ್ಲಿ ಬಾಗಿಲಿಗೆ ದೂತರಿಗೆ ಎಚ್ಚರ. ತಕ್ಷಣ ಸುದ್ದಿ ಹೋಯಿತು, ಕಂಸ ಬಂದ. ಹೆಣ್ಣು ಮಗು. ದೇವಕಿ ಒಂದೇ ಸಮನೆ ಮೊರೆ ಇಡ್ತಾಳೆ, ನಿನಗೆ 8ನೆಯ ಗಂಡು ಮಗುವಿನಿಂದ ಮರಣ ಎಂದಿದೆ. ಇದು ಹೆಣ್ಣು ಮಗು. ನನ್ನ 6 ಮಕ್ಕಳನ್ನೂ ನಾನು ಕಳೆದುಕೊಂಡಿದ್ದೇನೆ. ಇದೊಂದು ಮಗುವನ್ನಾದರೂ ಉಳಿಸು.
ಕಂಸ ಹೇಳಿದ, ಯಾವ ಮಾಯೆಯಲ್ಲಿ ಹೇಗೆ ಬರುತ್ತಾನೆ ಯಾರಿಗೆ ಗೊತ್ತು, ನಾನು ಇಲ್ಲಿ ಯಾವ ಒಪ್ಪಂದಕ್ಕೂ ಸಿದ್ಧನಿಲ್ಲ ಅಂತ ಮಗುವನ್ನು ಎತ್ತಿ ಕಲ್ಲಿಗೆ ಇನ್ನೇನು ಬಡಿಬೇಕು. ಅವನು ಬಡಿದಿದ್ದೇನೆ ಅಂತ ಭಾವಿಸುವುದರೊಳಗಾಗಿ ಕೈಯಿಂದ ಕೊಸರಿಕೊಂಡು ಆ ಮಗು ಆಕಾಶದೆತ್ತರಕ್ಕೆ ಪುಟಿದು ನಿಂತು ಅಷ್ಟಭುಜಧಾರಿಯಾಗಿ, ನನ್ನನ್ನು ಕೊಂದು ಸಾವಿಲ್ಲದೆ ಚಿರಂಜೀವಿಯಾಗಿ ಉಳಿಯುತ್ತೀಯಾ? ನಿನ್ನ ಜೀವನದಲ್ಲಿ ನಿನಗೆ ಸಾವೇ ಇಲ್ಲ ಎಂದು ಭಾವಿಸಿದ್ದೀಯಾ? ನಿನ್ನನ್ನು ಕೊಲ್ಲುವವ ಇದೇ ನೆಲದಲ್ಲಿ ಹಸುಳೆಯಾಗಿ ಹುಟ್ಟಿದ್ದಾನೆ. ಕಂಡ ಮಕ್ಕಳನ್ನು ಕೊಂದು ನೀನು ಶಾಶ್ವತನಾಗುವ ಆಸೆ ಪಡಬೇಡ, ನಿನ್ನ ಸಾವು ನಿಶ್ಚಿತ, ನನ್ನನ್ನು ನೀನು ಕೊಲ್ಲಲಾರೆ ಅಂತ ಪ್ರಕಟವಾದ ಯೋಗ ಮಾಯೆಯೇ ಮುಂದೆ ದುರ್ಗೆ ಕಾಳಿಯಾದಳು ಅಂತ. ಅಷ್ಟಾದ ಬಳಿಕ ಕಂಸ ಮಂತ್ರಾಲೋಚನೆ ಮಾಡಿಸ್ತಾನೆ. ಸಭೆಯಲ್ಲೆಲ್ಲ ತೀರ್ಮಾನ ಆಗುತ್ತೆ. ಸುದ್ದಿ ಏನಿದೆ? ಯೋಗಮಾಯೆ ಹೇಳಿದ್ದು, ನಿನ್ನನ್ನು ಕೊಲ್ಲುವ ಮಗು ಇಲ್ಲೆಲ್ಲೋ ಹುಟ್ಟಿದೆ. ಹಾಗಾದರೆ ಮಕ್ಕಳು ಹುಟ್ಟಿದ್ದು ಯಾವುದ್ಯಾವುದಿದ್ರೆ ಕೊಲ್ಕೋತ ಬನ್ನಿ, ಯಾವ ಮಗು ಬಿಡಬೇಡಿ ಅಂತ. ಹುಟ್ಟಿದ ಮಗುನ ನಾಶ ಮಾಡೋಣ ಅಂತ ಮಂತ್ರಿಮಂಡಲದಲ್ಲಿ ತೀರ್ಮಾನ ಆಗುತ್ತೆ. ತನ್ನಲ್ಲಿರುವ ಎಲ್ಲ ರಾಕ್ಷಸರನ್ನು, ಪೂತನಿ, ತೃಣಾವರ್ತ, ಎಲ್ಲ ಶಕಟಾಸುರ, ನಿಮಗೆ ಗೊತ್ತು, ಪ್ರಲಂಬ, ಧೇನುಕಾಸುರ, ಇವರೆಲ್ಲ ಅವನ ಪಡೆ. ಅವರನ್ನು ಒಬ್ಬೊಬ್ಬರನ್ನಾಗಿ ಒಬ್ಬೊಂದು ಕಡೆಗೆ ಕಳಿಸೋದು. ಧೇನುಕಾಸುರ, ಅರಿಷ್ಟಾಸುರ, ಶಂಖಚೂಡ ಎಲ್ಲ ಹೆಸರುಗಳು ನೀವು ನೆನಪಿಟ್ಕೊಳ್ಬೇಕಾದದ್ದು. ಅಂಥ ಎಲ್ಲ ಅಸುರರನ್ನು ಒಂದೊಂದಾಗಿ ನಂದಗೋಪನ ಮನೆ ಅಥವಾ ಗೋಕುಲಕ್ಕೆ ಕಳಿಸೋಣ, ಅಲ್ಲಿದ್ದಾರೆ ಅಂತ ಏನು ಗೊತ್ತಿದ್ದಲ್ಲ, ಎಲ್ಲ ಕಡೆ ಕಳಿಸ್ತಾರೆ, ಗೋಕುಲಕ್ಕೂ ಬರ್ತಾರೆ. ಪೂತನೆ ಹಾಗೆ ಬಂದ ಮೊದಲನೆಯ ರಾಕ್ಷಸಿ. ನಾನು ನಿಮಗೆ ಅವರೆಲ್ಲರನ್ನು ಹೇಗೆ ಕೊಂದ, ಏನಾಯಿತು, ಯಾವ ಥರ, ಯಾವುದು ಹೇಳಲ್ಲ, ನನಗೆ ಸಮಯಗಳಿಲ್ಲ, ನೀವು ಗಮನಿಸ್ಕೋಬೇಕು. ಇಷ್ಟೂ ಜನ ಅಸುರರನ್ನು ಕೊಂದ. ತನ್ನ ಬಾಲ್ಯದಿಂದ ಕೃಷ್ಣ, ನಾವು ಭಾರಿ ವಿಸ್ಮಯ ಪಡಬೇಕಾದಂತಹ ಅವತಾರ ನೋಡಿ. ಇಡೀ ರಾಮನ ಅವತಾರದಲ್ಲಿ ಬಾಲ್ಯವೇ ನಮ್ಗೆ ಗೊತ್ತಾಗಲ್ಲ. 16 ಮೇಲೇ ನಮಗೆ ವಿಶ್ವಾಮಿತ್ರ ಬಂದ ಮೇಲೇ ಗೊತ್ತಾಗೋದು. ವಿಶ್ವಾಮಿತ್ರರು ಬರುವವರೆಗಿನ ಬಾಲ್ಯ ಹೇಗಿತ್ತು ಅಂತ ವಾಲ್ಮೀಕಿಗಳು ವಿವರಣೆನೇ ಕೊಡಲ್ಲ. ನಾನು ಯಾವಾಗಲೂ ಹೇಳೋದಿದೆ, ಇಬ್ಬರು ಮನುಷ್ಯ ಅವತಾರವೇ. ನಮ್ಮದು ಕೂಡ 16ರವರೆಗೆ ಏನಿತ್ತು ಅಂತ ಏನಾದರೂ ಅಪ್ಪ ಅಮ್ಮನ ಹತ್ರ ಕೇಳಿದರೆ ಏನು ಹೇಳ್ಯಾರು ಬಾಲಲೀಲೆ? ಅದು ಏನು ತಾನೇ ಮಾಡ್ಕೊಂಡು ಹೇಲನ್ನೆಲ್ಲ ತಾನು ತಿಂತಿತ್ತು, ಉಚ್ಚೆಯಲ್ಲಿ ರಾಡಿಲಿ ಆಡ್ತಿತ್ತು, ಇಷ್ಟೇ ತಾನೇ ನಾವು ಮಾಡಿದ್ದು ಅಲ್ವಾ? ಇದಕ್ಕಿಂತ ಹೆಚ್ಚು ಏನು ಮಾಡಿರ್ತೀವಿ ನಾವು? ಬಹಳ ಅಂದರೆ ತುಂಬ ಖುಷಿ ನಗುತ್ತಿತ್ತು. ಯಾರಾದರೂ ಬಂದರೆ ಅವ್ರನ್ನೆಲ್ಲ ಬೇಕಾದವ್ರು ಕರೆದ್ರೆ ಅವ್ರ ಕೈಗೆ ಹೋಗ್ತಿತ್ತು, ಅವ್ರು ಕೊಟ್ಟದ್ದು ತಿಂತಿತ್ತು, ಅವ್ರ ಮನೆಗೆ ಆಟ ಆಡ್ಲಿಕ್ಕೆ ಹೋಗ್ತಿತ್ತು, ಇಷ್ಟೇ ಹೇಳ್ಬೋದು ನಾವು. ಕೃಷ್ಣನ ಬಾಲ್ಯ ಅಂದರೆ ಒಬ್ಬ ನೋಡಿ, ತಾನು ಮನುಷ್ಯ ಅವತಾರ ಅವಜಾನಂತಿ ಮಾಂ ಮೂಢಾಃ ಅಂತ ಕೃಷ್ಣ ಹೇಳ್ತಾನೆ. ನನ್ನನ್ನು ತಿಳಿಯದ ಮೂಢರು ನನ್ನನ್ನು ಮನುಷ್ಯ ಎಂದು ಭಾವಿಸಿದ್ದಾರೆ. ಕೃಷ್ಣ ಸ್ವತಃ ಹೇಳೋದು ತನ್ನ ಬಗ್ಗೆ. ನನ್ನನ್ನು ತಿಳಿಯದ ಜನರು, ಮೂರ್ಖರು ನನ್ನನ್ನು ಮನುಷ್ಯ ಎಂದು ಭಾವಿಸಿದ್ದಾರೆ. ಯಾಕೆಂದರೆ ನಾನು ಅವರ ಹಾಗೆ ಓಡಾಡ್ತೇನಲ್ಲ, ಅಲ್ಲ ನಾನು ಅಂತ ಹೇಳ್ತಾನೆ ಕೃಷ್ಣ. ನಾನು ಭೂಲೋಕದಲ್ಲಿ ಓಡಾಡಿದ್ದೇನೆ. ಒಬ್ಬ ದೇವ ಮನುಷ್ಯ ಲೋಕದಲ್ಲಿ ಮನುಷ್ಯರ ಕಾರಣವಾಗಿ ಅವರ ಉದ್ಧಾರಕ್ಕಾಗಿ ನಿಮ್ಮಂತೆ ಓಡಾಡ್ತಾನೆ ಅನ್ನೋದನ್ನು ಸೂಚಿಸಿದರೆ ಗ್ರಹಿಸುವ ಶಕ್ತಿ ಕೂಡ ಇರಲಿಲ್ಲ ಅವರಿಗೆ ಅಂತ ಕೃಷ್ಣ ವೇದನೆಯಿಂದ ಹೇಳ್ತಾನೋ, ಛೇಡಿಸ್ತಾನೋ ನಮಗೆ ಪಾಠ. ನಮ್ಮ ಸುತ್ತಮುತ್ತ ಒಬ್ಬ ದೇವರು ಓಡಾಡಬಹುದು, ಯಾರಿಗೆ ಗೊತ್ತು? ನಮಗೆ ಮನಸ್ಸು, ಆ ದೃಷ್ಟಿ, ಆ ವೈಶಾಲ್ಯ ಬೇಕಲ್ಲ ಗ್ರಹಿಸಲಿಕ್ಕೆ. ಕೃಷ್ಣ ಹಾಗೆ ಬಂದ, ಒಂದು ನಿಮಿಷ ವ್ಯರ್ಥ ಮಾಡಲಿಲ್ಲ. ಹುಟ್ಟಿದ 3 ತಿಂಗಳು ಕೂಡ ಆಗದ ಕೂಸು. ಪೂತನಿ ಅನ್ನುವ ರಾಕ್ಷಸಿ ಬಂದರೆ ಅಲ್ಲಿಂದ ನೋಡಿ, ಮತ್ತೆ ಯಾರನ್ನು ಕೂಡ ಈ ಅಸುರರನ್ನು ಕೃಷ್ಣ ಕೊಂದಿಲ್ಲ, ನೆನ್ಪಿಟ್ಕೋಬೇಕು. ಕೃಷ್ಣ ಎಲ್ಲ ಅಸುರರನ್ನು ಉದ್ಧರಿಸಿದ್ದಾನೆ. ಅವರೆಲ್ಲ ಶಪಿತರು ಅವನ ಹತ್ರ ಬಂದವರು. ಅವರ ಶಾಪ ನಿವಾರಣೆ ಮಾಡಿ ಉದ್ಧರಿಸಿರೋದು. ಪೂತನಿ ಯಾರು ಅಂತ ಒಂದೊಂದು ಹೇಳ್ತೀನಿ, ಸ್ಯಾಂಪಲ್ ಅಷ್ಟೇ, ಎಲ್ಲರನ್ನು ಹೇಳೋಕ್ಕಾಗಲ್ಲ. ಪೂತನಿ ಯಾರು ಅಂದರೆ ಅವಳು ವಾಸ್ತವಿಕ ಬಲಿಚಕ್ರವರ್ತಿಯ ಮಗಳು ರತ್ನಮಾಲಾ. ಪುಟ್ಟ ಕುಳ್ಳ ಹುಡುಗ ಪಿಟಿ ಬಂದಲ್ಲ, ಸಣ್ಣ ಒಂದು ಛತ್ರಿ ಹಿಡ್ಕೊಂಡು, ಎಷ್ಟು ಚೆನ್ನಾಗಿದೆ ಈ ಮಗು, ಇದಕ್ಕೆ ನಾನು ಹಾಲು ಉಡುವ ಹಾಗಾಗಬೇಕು ಅಂತ ಅಲ್ಲಿ ಅನಿಸಿಕೊಂಡ್ಲಂತೆ. ಹಾಗೊಂದು ಮಗುವಿಗೆ ಹಾಲು ಉಡಬೇಕು ಅಂತ ಆ ಮಗುವನ್ನು ನೋಡುವಾಗ ಆಂತರ್ಯದಿಂದ ಉಂಟಾದ ಹಸಿವು ಉಂಟಲ್ಲ, ಇವಳಿಗೆ ನನಗೆ ಹಾಲು ಉಡುವ ಹಸಿವಿದೆ, ಇವಳನ್ನು ಹಾಲು ಉಡಿಸಬೇಕು ಅಂತ ಅವಳು ಹುಟ್ಟುವುದು. ಅವರು ಅಸುರಕುಲ, ಅದರಿಂದ ರಾಕ್ಷಸಿ. ಆದರೆ ಆ ರಾಕ್ಷಸಿಗೂ ಒಂದು ಅವಕಾಶ ಕೊಟ್ಟ ಹಾಲು ಉಡಿಸುವುದಕ್ಕೆ. ಊಡಿಸಿ ಪೂತನಿ ಅನ್ನುವ ಆ ರಾಕ್ಷಸಿಯನ್ನು
ಉದ್ಧರಿಸಿದ ಅಂತ ಅದಕ್ಕೆ ನಾನು ಹೇಳೋದು, ಕೊಂದದ್ದಲ್ಲ. ಹೇಗೆ ಉದ್ಧರಿಸಿದ ಗೊತ್ತಾ ನಿಮಗೆ? ಅದು ಒಂದು ಉಲ್ಲೇಖ ಬರುತ್ತೆ. ಕಡೆಗೆ ಪೂತನೆ ಸತ್ತ ಬಳಿಕ ಅವಳನ್ನು ಅಂತಿಮ ಸಂಸ್ಕಾರ ಮಾಡ್ತಾರೆ. ಬೆಂಕಿಯಲ್ಲಿ ಹಾಕಿದರೆ ಒಳ್ಳೆ ಪರ್ಫ್ಯೂಮಿನ ಪರಿಮಳ ಅಂತೆ, ಅಗರು ವಾಸನೆ ಅಂತಾರೆ, ಎಲ್ಲ ಸುವಾಸನೆ. ಯದುವಂಶದಲ್ಲಾರೋ ನಂದಗೋಪನ ಮನೆಯವರೆಲ್ಲ ಇವಳು ಹೇಗೆ ಇಷ್ಟು ಪರಿಮಳ? ಆಗ ಪಕ್ಕದಲ್ಲಿರೋ ಯಾರು ಅಂತಾರೆ, ಕೃಷ್ಣ ಹಾಲು ಕುಡಿದಿದ್ದಾನೆ, ಅವಳ ಮೈ ಮೇಲೆ ಅವನು ಕೈ ಆಡಿಸಿದ್ದಾನೆ, ಪರಿಮಳ ಬರದೆ ಇನ್ನೇನು. ಇದು ಅಂದರೆ ಉದ್ಧರಿಸುವ ಪರಿಣಾಮ ಯಾವ ಮಟ್ಟಕ್ಕಿತ್ತು ಅನ್ನೋದಕ್ಕೆ ನಾನು ಇದೆಲ್ಲ ಡೀಪಾಗಿ ಹೋಗೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಅದ್ಭುತ ಸಂಗತಿಗಳಿವೆ ಒಂದೊಂದರಲ್ಲೂ ಕೂಡ. ಹಾಗೆ ತೃಣಾವರ್ತ ಅವರೆಲ್ಲರೂ ಕೂಡ, ಒಬ್ಬ ಶಕಟಾಸುರ ಅವನು ಕೂಡ ಒಬ್ಬ ಲೋಮಶರಿಂದ ಶಪಿತ, ತೃಣಾವರ್ತ ಒಬ್ಬ ದುರ್ವಾಸರಿಂದ ಶಪಿತ, ನಳಕೂಬರರು ಮಣಿಗ್ರೀವ ನಳಕೂಬರ ಕುಬೇರನ ಮಕ್ಕಳವರು ಮತ್ತಿ ಮರ ಆಗಲಿ ಅಂತ ಅವರಿಗೆ ಶಾಪ ನಾರದರಿಂದ. ಇವರೆಲ್ಲರ ಶಾಪವನ್ನು ಉದ್ಧರಿಸ್ಲಿಕ್ಕೆ ಅವರನ್ನು ತನ್ನ ಬಾಲ್ಯ ಇಡೀ ಒಬ್ಬೊಬ್ಬೊಬ್ಬೊಬ್ಬರನ್ನು ಉದ್ಧಾರ ಮಾಡ್ತಾ ಹೋದದ್ದು. ಎಷ್ಟು ಅಂದರೆ ಅದು ಧೇನುಕಾಸುರ ಇರ್ಬೋದು, ಪ್ರಲಂಬಾಸುರ ಇರ್ಬೋದು, ವತ್ಸಾಸುರ ಇರ್ಬೋದು, ಅಘಾಸುರ ಇರ್ಬೋದು, ಬಕಾಸುರ ಇರ್ಬೋದು, ಎಲ್ಲರೂ ಕೂಡ ಉದ್ಧರಿಸ್ತಾ ಹೋದ. ಇಷ್ಟು ಮಾಡುವಾಗ ಅವನಿಗೆ ಕಾಲಿಯನ ಒಂದು ಘಟನೆ ನಾನು ಪ್ರಮುಖವಾದ್ದನ್ನು ಹೇಳ್ತಿದ್ದೇನೆ. ಇವರನ್ನ ಉದ್ಧಾರ ಮಾಡುವಾಗ ಅವರ ಉದ್ಧಾರ ಆಯಿತು, ಕೊಂದದ್ದಲ್ಲ ಅನ್ನೋದು. ಆಮೇಲೆ ಇಷ್ಟೆಲ್ಲ ಮಾಡುವಾಗ ಗೋಕುಲದಿಂದ ವೃಂದಾವನಕ್ಕೆ ಶಿಫ್ಟ್ ಮಾಡ್ತಾರೆ. ಯಾಕೆ? ಬರುವ ರಾಕ್ಷಸರ ಲೆಕ್ಕಾಚಾರ ನೋಡಿ ಭಯ ಬಂದು ನಾವು ವೃಂದಾವನಕ್ಕೆ ಹೋಗೋಣಪ್ಪ, ಈ ಗೋಕುಲವೇ ಅಪಾಯವೇ, ಉತ್ಪಾತಗಳಾಗ್ತಾವೆ ಅಂತ. ಹಾಗೆ ವೃಂದಾವನಕ್ಕೆ ಶಿಫ್ಟ್ ಆದರು. ವೃಂದಾವನ ಹೇಗಿದೆ ಅಂದರೆ ನಾನು ಯಾವಾಗಲೂ ಹೇಳೋದು, ನೀವು ಈಗಲೂ ಕೂಡ ಗೋಕುಲಕ್ಕೆ ಹೋಗಿ ನೋಡಿ. ನಂದಗೋಪನ ಗೋಕುಲ ಒಂದು ಥರದ ಸ್ಮಶಾನದ ಹಾಗೆ ಇದೆ. ನಿಮಗೆ ಯಾವ ಭಾವನೆ ಬರಲ್ಲ, ಇಲ್ಲ ಕೃಷ್ಣ ಹುಟ್ಟಿದ್ದು ಅನಿಸುತ್ತೆ, ಅಥವಾ ಇಲ್ಲಿದ್ದ ಕೃಷ್ಣ ಅನಿಸುತ್ತೆ. ಅದೇ ವೃಂದಾವನಕ್ಕೆ ಹೋಗಿ, ಎಲ್ಲಾದರೂ ಹೋಗಲಿಲ್ಲದ್ರೆ ಹೋಗಿ, ವೃಂದಾವನದಲ್ಲಿ ಕೃಷ್ಣನ ಕಾಲದ ಬಳ್ಳಿ ಮಾಡ ಅಂತ ಹೇಳ್ತಾರೆ, ಮಲ್ಲಿಗೆಯೋ ಅಥವಾ ಹೂವಿನ ಮಾಡ ಅಂತ. ನನಗೀಗಲೂ ಆಶ್ಚರ್ಯ ಆಗುತ್ತೆ. ಒಂದೊಂದು ಹೂವಿನ ಕಾಂಡ, ಹೂವಿನ ಅಂದರೆ ನಾವು ಯಾವುದನ್ನು ನಾವು ಮಲ್ಲಿಗೆ ಬಳ್ಳಿ ಅಂತ ನಾವು ನೋಡಿದ್ದೇವೆ, ಅದು ಎಷ್ಟು ಅಗಲ ಇರ್ಬೋದು, ಎಷ್ಟು ದಪ್ಪ ಇರ್ಬೋದು. ಇಂತಿಂಥ ಕಾಂಡದ ಹೂವಿನ ಮಾಡ ಇದೆ ಅಲ್ಲಿ, ಬಳ್ಳಿ ಮಾಡ. ಆ ಕಾಲದ್ದು ಅಂತ ಹೇಳ್ತಾರೆ ಆ ಬಳ್ಳಿಯನ್ನು, ಗೊತ್ತಿಲ್ಲ. ಅದಕ್ಕೆ ಅಲ್ಲಿದ್ದು ಮಣ್ಣು ತೊಗೊಂಬಂದು ಗೋಪಿ ಅನ್ನೋದು ಅದಕ್ಕೆ. ಯಾಕೆ? ಗೋಪಿಕೆಯರು ಓಡಾಡಿದ ಮಣ್ಣು, ಅದೇ ಗೋಪಿ ಹಚ್ಕೊಳ್ಳೋದು ನಾವು. ಕೃಷ್ಣ ಓಡಾಡಿದ ಗೋಪಿ ಅಂತ ನಾವು ಹಚ್ಕೊಳ್ಳೋದು ಮೈ ತುಂಬ, ಆ ಭಕ್ತಿ ಅದು. ಸೊ ಆ ವೃಂದಾವನ ಈಗಲೂ ಕೂಡ ಸಂಜೆ 6 ಆದ ಕೂಡಲೇ ಅವ್ರು ಬಾಗಿಲು ಹಾಕ್ತಾರೆ ಆ ಗಾರ್ಡನಿಗೆ. ಆ ಲತೆಗಳಿರುವಂತಹ ಮಲ್ಲಿಗೆಯ ತೋಟಕ್ಕೆ ನಾವು ಯಾರೇ ಹೋಗಿದ್ರೂ ಕೂಡ ಹಗಲೆಲ್ಲ ಕೂತ್ಕೊಳ್ಳಿಕ್ಕೆ ಬಿಡ್ತಾರೆ. ಸಂಜೆ 6 ಆದ ಕೂಡಲೇ ಹೋಗಿ 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 ಒಬ್ಬರನ್ನು 6ರ ಒಳಗೆ ಎಲ್ಲ ಓಡಿಸ್ತಾರೆ. ಯಾಕೆ ಅಂದರೆ ಈಗಲೂ ಕೂಡ ಕೃಷ್ಣ ಗೋಪಿಕೆಯರ ಜೊತೆ ಅಲ್ಲಿ ರಾಸಕ್ರೀಡೆ ಆಡ್ತಾನೆ ಬರ್ತಾನೆ, ಆದ್ದರಿಂದ ಅಲ್ಲಿ ಯಾರು ಇರುವ ಹಾಗಿಲ್ಲ ಅಂತ. ಇದೆಲ್ಲ ನಿಮಗೆ ಅಲ್ಲಿ ಆ ಫೀಲ್ ಆಗುತ್ತೆ. ಆ ಥರದ ಕೃಷ್ಣಾನುಭವವನ್ನು ಅಲ್ಲಿ ವೃಂದಾವನ ಕೊಡುತ್ತೆ. ಹೀಗೆ ಶಿಫ್ಟ್ ಆದ ಆಮೇಲೆ ಇದೆಲ್ಲ ಆದ ನಂತರದಲ್ಲಿ ಅವನು ಒಂದಿಷ್ಟು ದನಗಳ ಬೆನ್ನು ಹತ್ತಿದ್ದು ನಿಮಗೆ ಗೊತ್ತು, ಬೆಣ್ಣೆ ತಿಂದದ್ದು ನಿಮಗೆ ಗೊತ್ತು. ಬೆಣ್ಣೆ ತಿನ್ನುವಾಗ ಬೆಣ್ಣೆ ತಿಂದ ಕದ್ದ ಕಳ್ಳ ಅಂತ ಅವನಿಗೆ ಹೆಸರು ಬಂತು. ಅದರಿಂದ ನವನೀತನಾದ, ನವನೀತ ಕೃಷ್ಣ ಅಂತ ಬೆಣ್ಣೆ ಕದ್ದದ್ರಿಂದ ಹೆಸರಾದ. ಯಾವಾಗ ಅವನ ಸೊಂಟಕ್ಕೆ ಹಗ್ಗ ಕಟ್ಟಿದ್ಲು ಅಮ್ಮ, ಆವಾಗಲೇ ನಳಕೂಬರರ ಮಕ್ಕಳು, ನಳಕೂಬರ ಮಣಿಗ್ರೀವ ಅನ್ನುವ ಮತ್ತಿ ಮರಗಳನ್ನು ಅವನು ಉರುಳಿಸಿ ಅವರನ್ನು ಉದ್ಧಾರ ಮಾಡಿದ್ದು. ಆ ಹಗ್ಗ ಕಟ್ಟುವಾಗ ಎಷ್ಟು ದಾಮ ಅಂದರೆ ಹಗ್ಗ, ಅದನ್ನು ಉದರಕ್ಕೆ ಕಟ್ಟಿಸಿಕೊಂಡು ದಾಮೋದರನಾದ. ಎಷ್ಟು ಹಗ್ಗ ಕಟ್ಟಿದರೂ ಅವನು ಸೊಂಟ ಸಿಕ್ಕಲಿಲ್ಲ ಅಮ್ಮನಿಗೆ, ಅದರ ಎಂಡ್. ಆ ಹಗ್ಗ ಈ ಹಗ್ಗ ಎಲ್ಲ ಸೇರಿಸೋ ಅಂದರೆ ನಾನು ನಿಮ್ಮ ಬಂಧನಕ್ಕೆ ಒಳಗಾಗುವವನಲ್ಲ ಅಂತ ಮೊದಲು ಸೂಚಿಸಿದನಂತೆ. ಆಮೇಲೆ ಯಾವ ಬಂಧನಕ್ಕೂ ಒಳಗಾಗ್ತೇನೆ ಅಂತ ಒಪ್ಪಿಕೊಂಡನಂತೆ. ಇದೆಲ್ಲ ವಿವರಣೆಗಳು ಸುಂದರವಾಗಿವೆ. ಹಾಗೆ ದಾಮೋದರನಾದ, ಕೇಶಿಯನ್ನು ಕೊಂದು ಕೇಶವನಾದ, ಇದೆಲ್ಲ ಉಂಟು. ಕಾಲಿಯ ಅನ್ನುವ ಘಟನೆ ಬರುವ ಮೊದಲು ನೋಡಿ, ಒಬ್ಬ ತಾಯಿ ಅವಳು ಸಾಕಿದ ಋಣ ತೀರಿಸಬೇಕು ಅನ್ನುವ ಕಾರಣಕ್ಕಾಗಿಯೇ ಅವಳಿಗೆ ಬ್ರಹ್ಮಾಂಡ ದರ್ಶನ ಮಾಡಿದ. ಒಬ್ಬ ತಾಯಿಯ ಋಣ ಇಟ್ಕೊಳ್ಳಿಲ್ಲ. ಹೆತ್ತ ತಾಯಿ ಅಲ್ಲ ಇವಳು, ಹೊತ್ತ ತಾಯಿ. ಇವಳನ್ನು ಹಾಗೇ ನಾನು ವಿತೌಟ್ ಎನಿ ರಿವಾರ್ಡ್ಸ್ ಬಿಟ್ಟು ಹೋಗಬಾರ್ದು ಅನ್ನುವ ಹಾಗೆ ಕೃಷ್ಣ ಇನ್ಯಾರಿಗೂ ಅಪ್ಪನಿಗೆ ದರ್ಶನ ಮಾಡಿಸಿಲ್ಲ. ಬ್ರಹ್ಮಾಂಡ ದರ್ಶನ ಮಾಡಿಸಿದ್ದು ಯಶೋದೆಗೆ. ಅದರಲ್ಲೂ ಮತ್ತೆ ಗಮ್ಮತ್ತಿದೆ. ಒಂದು ದಿವಸ ಮಲಗಿಸುವಾಗ ಹೀಗೆ ಅವಳು ತಟ್ಟುತ್ತಿರುವಾಗ ಅಂತ ಕಳಿಸಿದಂತೆ. ಇವಳು ಏನೋ ಕಂಡಾಗಾಯಿತು. ಆಮೇಲೆ ಅವಳೇ ಹೀಗೆ ಮಾಡ್ಕೊಂಡು ಭ್ರಮೆ ಕಾಣ್ತದೆ ಅಂತ. ಆಗ ಅವನಿಗೆ ಗೊತ್ತಾಯಿತು, ಇವಳಿಗೆ ಗೊತ್ತಾಗಲಿಲ್ಲ, ಇವಳಿಗೆ ಇನ್ನೊಂದು ಸರಿ ತೋರಿಸ್ಬೇಕು. ನೋಡಿ ಎಷ್ಟು ಕೃಪೆ. ಒಂದು ಸರಿ ತೋರಿದ್ದು ಗೊತ್ತಾಗಲಿಲ್ಲ ಯಶೋದೆಗೆ ಅಂತ ಗೊತ್ತಾದ ಮಗು 2ನೇ ಬಾರಿ ತಾನು ಯಾರೋ ಬಂದು ಚಾಡಿ ಹೇಳ್ತಾರೆ,
ನೋಡು, ಕೃಷ್ಣ ಬೆಣ್ಣೆ ಕದ್ದಿದ್ದಾನೆ, ಕೃಷ್ಣ ಮಣ್ಣು ಕದ್ದಿದ್ದಾನೆ, ಮಣ್ಣು ತಿಂದಿದ್ದಾನೆ, ಇವೆಲ್ಲ ಕಂಪ್ಲೇಂಟ್. ಕೂಡಲೇ ಕೃಷ್ಣನ ಹತ್ರ ಬಂದು ಕಂಪ್ಲೇಂಟ್ ಮಾಡಬೇಕು ಅಂತ ಬಂದ ತಾಯಂದರು, ಬೇರೆ ಬೇರೆ ಮನೆಯ ಗೋಪಿಕೆಯರು ಬಂದು ಯಶೋದೆಗೆ ಹೇಳ್ತಾನೆ, ನಿನ್ನ ಮಗ ಮಣ್ಣು ತಿಂದಿದ್ದಾನೆ. ಇಲ್ಲಮ್ಮ, ನಾನು ಮಣ್ಣು ತಿಂದಿಲ್ಲ. ತಿಂದಿದೆ ಅಂತ ಅವ್ರು ಹೇಳ್ತಾರೆ. ಇಲ್ಲಮ್ಮ, ಬೇಕಾದ್ರೆ ನೀನೇ ನೋಡು ಅಂತ ಆಗ ಬಾಯಿ ತೆರೀತಾನೆ. ಇನ್ನೊಂದು ಸರಿ ಆಗ ಫಸ್ಟೊಂದು ನೋಡಿದ್ಲಲ್ಲ, ಅದು ಪುನರಾವರ್ತನೆ ಆಗ್ತದೆ. ಇಡೀ ಭೂಗೋಳ, ಖಗೋಳ, ಯಾವ ತ್ರಿಲೋಕ, ಅದರ ಆಚೆಗಿನ ಸಪ್ತಲೋಕ ಎಲ್ಲವೂ ಅಲ್ಲಿ ಕಾಣ್ತದೆ. ಆಗ ಅವಳು ಈ ಸಾರಿ ಅವಳಿಗೆ ಖಚಿತವಾಗ್ತದೆ, ನೋಡಿದ್ದು ಹೌದು ಅಂತ. ಅದು ಬೇಕಿತ್ತು ಕೃಷ್ಣನಿಗೆ. ಕೃಷ್ಣ ಎಲ್ಲರಿಗೂ ನಾನು ಯಾರು ಅಂತ ತೋರಿಸಿಯೇ ಕೆಲಸ ಮಾಡಿರೋದು. ಪ್ರಪ್ರಥಮದಲ್ಲಿ ತಾಯಿಗೆ ತೋರಿಸಿದ ನೋಡಿ, ಚತುರ್ಭುಜಧಾರಿಯಾಗಿ. ಇಲ್ಲಿ ಯಶೋದೆಗೆ ತೋರಿಸಿದ. ಆಯಿತು, ಮುಂದುವರೆದರು. ಹೀಗೆ ಅಮ್ಮನಿಗೆ ಒಂದು ಬ್ರಹ್ಮಾಂಡ ದರ್ಶನ ಮಾಡಿದ ಕೃಪೆ ಮಾಡಿ, ಇತ್ತ ದನಗಳ ಬೆನ್ನು ಹತ್ತಿದ. ಯಾಕೆ ದನಗಳ ಬೆನ್ನು ಹತ್ತಬೇಕು? ಯಾವುದೋ ಒಂದು ಕೊಳಲು ಹಿಡ್ಕೊಂಡು ಕೊಳಲನ್ನೇ ಈ ಜಗತ್ತಿನ ಅತ್ಯಂತ ವಿಶೇಷವಾದ ತನ್ನ ಸಾಧನ ಅಂತ ಮಾಡಿ ತೋರಿಸಿದ. ಯಾಕೆ? ಜಗತ್ತಿನಲ್ಲಿ ಕೃಷ್ಣ ಅನೇಕ ರೀತಿಯ ಸಾಮಾನ್ಯ ಸಂಗತಿಗಳಲ್ಲ ಇವು ಶ್ರೇಷ್ಠ ಅಂತ ತೋರಿಸಿ ಹೋಗಿದ್ದಾನೆ. ಅದರಲ್ಲಿ ಒಂದು ಗೋವು, ಇನ್ನೊಂದು ಅವನು ಊದಿದ ಕೊಳಲು. ನಮಗೆ ಬಿದಿರು ಅಂದರೆ ಅಸಡ್ಡೆ. ಬಿದಿರು ಅಂದರೆ ನಾವು ಉರುವಲಿಗೂ ಬಳಸಲ್ಲ ನೋಡಿ. ಭಾಳ ಅಂದರೆ ಏಣಿ ಎಷ್ಟೊತ್ತು ಇಳಿಯೋವರೆಗೆ, ಆಮೇಲೆ ಆಚೆಗೆ. ಇನ್ನೂ ಬಳಸಿದರೆ ಚಿತೆಗೆ, ಚಟ್ಟಕ್ಕೆ, ಸುಟ್ಟು ಹಾಕಲಿಕ್ಕೆ. ಅದರ ಮೀರಿ ಇತ್ತೀಚೆಗೆ ನಾವು ಅದನ್ನು ಫರ್ನಿಚರ್ ಮಾಡೋದು. ಇಲ್ಲಾದರೆ ಅದು ಬಿದಿರು ಅಶುಭ ಅಂತಲೇ ಇರೋದು. ಅಂಥ ಬಿದಿರಿನ ಒಳಗೆ ನೋಡಿ, ಬಿದಿರಿಗೆ ಒಂದು ಖಾಲಿತನ ಇದೆ. ಅದು ಒಳಗೆ ತಾನು ಸಂಪೂರ್ಣ ಪೊಳ್ಳು. ಯಾವುದು ಖಾಲಿಯಾಗಿದೆ ಅದನ್ನು ನಾನು ಉದ್ಧರಿಸ್ತೇನೆ ಅಂತ ಕೊಳಲು. ತನ್ನೊಳಗೆ ಏನನ್ನೂ ಇಟ್ಟುಕೊಳ್ಳದೆ ಸಂಪೂರ್ಣ ಅವನಿಗಾಗಿ ಅವಕಾಶ ಮಾಡಿ ತನ್ನೊಳಗೊಂದು ಖಾಲಿತನವನ್ನು ಆ ಭಗವಂತನ ಮುಂದೆ ಅರ್ಪಿಸಿಕೊಂಡರೆ ಅದು ಅಪೂರ್ವವಾದ ಕೊಳಲು ಮಾಡ್ತೇನೆ ಅಂತ ತೋರಿಸಿಕೊಟ್ಟ ಕೃಷ್ಣ. ಹೀಗೆ ಕೃಷ್ಣ ಆ ಒಂದು ಹಂತದಲ್ಲಿ ಗೋಪಿಕೆಯರು, ಗೋಪಬಾಲಕರು ಇವರೊಟ್ಟಿಗೆಲ್ಲ ಬೆರೀತಾನೆ. ನಿಮಗೆ ಗೊತ್ತು ಎಷ್ಟು ಗೋಪಾಲಕರಿಗೆ ಜೀವ ಕೊಟ್ಟಿದ್ದಾನೆ ಅಂದರೆ, ಗೋಪಾಲರ ರಕ್ಷಣೆಯೇ ತನ್ನ ಜೀವನವೇನೋ ಅನ್ನುವ ಹಾಗೆ. ಒಂದು ಕಾಡ್ಗಿಚ್ಚಿನಿಂದ ರಕ್ಷಿಸ್ತಾನೆ, ಅಥವಾ ಅಘಾಸುರ ಅಥವಾ ಬಕಾಸುರ ಇವರಿಂದ ಎಲ್ಲ ರಕ್ಷಿಸಿದ್ದು ನಿಮಗೆ ಗೊತ್ತಿದೆ. ಒಂದು ಸಂದರ್ಭ ಕಾಲಿಯ ಯಮುನಾ ನದಿಯಲ್ಲಿ ವಿಷ ಮಾಡಿ ಬಿಡ್ತಾನೆ ನೀರನ್ನು. ನನ್ನ ಗೋಪಾಲಕರು ಅಥವಾ ನಮ್ಮ ಹಸು ನೀರು ಕುಡಿದ್ರೆ ಸಾಯುತ್ತೆ ಅಂತ ಕೃಷ್ಣನಿಗೆ ಗೊತ್ತಾಯಿತು. ಇದು ಆಗ್ತಿರೋದು ಕಾಲಿಯ ಅನ್ನುವ ಸರ್ಪದಿಂದ ಅಂತ ಗೊತ್ತಾಯಿತು. ತಕ್ಷಕ, ಕಾಲಿಯ ಮೊದಲಾದ ಅಶ್ವಸೇನ ಈ ಥರದ ಹಾವುಗಳೆಲ್ಲ ಮಹಾ ಭಯಾನಕ ವಿಷ ಪ್ರಾಣಿಗಳು. ಅವುಗಳನ್ನು ಕೊಲ್ಲಬೇಕು ಅಂತ ಉಲ್ಲೇಖ ಇದೆ. ಇನ್ನು ಕೆಲವಿದ್ದಾವೆ. ನಾವು ವಾಸುಕಿ, ಅನಂತ, ಇವೆಲ್ಲ ಶೇಷ, ಅವೆಲ್ಲ ಪೂಜನೀಯ ಅಂತ ಒಂದು ಭಾಗ. ಅಂದರೆ ಅವರಲ್ಲಿ ನಾಗಜನಾಂಗ, ಸರ್ಪ ಜನಾಂಗದಲ್ಲಿ ಒಂದಿಷ್ಟು ಒಳ್ಳೆಯವರು, ಒಂದಿಷ್ಟು ದುಷ್ಟರು ಅಂತ. ಈ ಕಾಲಿಯ ದುಷ್ಟ. ಯಾಕೆ ದುಷ್ಟ? ಅವನು ವಿಷ ಕಾರ್ಕೊಂಡಿದ್ದಾನೆ. ಅವನನ್ನು ಒಂದು ಕದಂಬ ವೃಕ್ಷದ ಮೇಲೇರಿ ಅದರ ತಲೆಯ ಮೇಲೆ ಹಾರಿ ಅದನ್ನು ನಾಶ ಮಾಡುವವರೆಗೆ, ಅಂದರೆ ಅದರ ಸೊಕ್ಕು ಅಡಗಿಸುವವರೆಗೆ ಅದರ ಮೇಲೆ ಕುಣಿದಾಡ್ತಾನೆ. ಇಡೀ ಅದರ ಕುಟುಂಬ ಎಲ್ಲ ಬಂದು ರಕ್ಷಣೆ ಬೇಡುತ್ತೆ. ಆ ಬಳಿಕ ನೀನು ಹಾಗಾದರೆ ಇಲ್ಲಿ ಇರಬೇಡ, ಇಲ್ಲಿಂದ ರಮಣಕ ದ್ವೀಪಕ್ಕೆ ಹೋಗು ಅಂತ ಕಳಿಸ್ತಾನೆ. ಇದೇನು ರಮಣಕ ದ್ವೀಪಕ್ಕೆ ಕಳಿಸೋದು? ಏನು ಇಲ್ಲಿ ಯಮುನೆಯಲ್ಲಿ ತೊಂದರೆ? ನೋಡಿ, ಯಮುನೆಯಲ್ಲಿ ಒಂದು ವಿಶೇಷ ಸಂಗತಿ ಇದೆ. ಅಲ್ಲಿ ಗರುಡ ಬರುವ ಹಂಗಿಲ್ಲ. ಯಾಕೆ ಅಂದರೆ, ಸೌಭರಿ ಋಷಿಗಳು ಒಮ್ಮೆ ತನ್ನ ತಪಸ್ಸಿನ ಆಹ್ನಿಕ ಮಾಡೋ ಹೊತ್ತಿಗೆ ಮೀನುಗಳೆಲ್ಲ ಒಂದು ದಿವಸ ರಿಕ್ವೆಸ್ಟ್ ಮಾಡ್ತವೆ, ನಮ್ಮನ್ನು ಗರುಡ ಬಂದು ತಿಂತಾನೆ, ಅವನನ್ನೊಂದು ರಕ್ಷಣೆ ಕೊಡು ನಮಗೆ ಅಂತ. ಗರುಡ ಇನ್ಮೇಲೆ ಬಂದು ಯಮುನಾ ನದಿಯ ಮೀನು ತಿಂದರೆ ನಾನು ರಕ್ಷಿಸ್ತೇನೆ. ಆ ಯಮುನೆಯಲ್ಲಿ ಒಂದೇ ಒಂದು ಮೀನು ತಿನ್ನುವ ಹಕ್ಕು ಗರುಡನಿಗಿಲ್ಲ, ಗರುಡನಿಗೆ ಶಿಕ್ಷೆ ನಾನು ಕೊಡ್ತೇನೆ, ಅದು ಬರುವ ಹಾಗಿಲ್ಲ ಅಂತ ಸೌಭರಿ ಋಷಿ ಅವುಗಳಿಗೆ ಅನುಗ್ರಹ ಮಾಡಿದ್ದಾನೆ. ಅದು ಗರುಡನಿಗಿರುವ ಶಾಪ. ಯಮುನಾ ನದಿ ಬರಂಗಿಲ್ಲ. ರಮಣಕ ದ್ವೀಪದಲ್ಲಿ ಇವರನ್ನೆಲ್ಲ ರಮಣಕ ದ್ವೀಪದಲ್ಲಿ ವ್ಯವಸ್ಥೆ ಮಾಡಿ ನಾಗಜನಾಂಗಕ್ಕೆ ರಮಣಕ ದ್ವೀಪ ಅಂತ ಕದ್ರುವಿನತೆಯರ ಜಗಳದ ಕಾಲಕ್ಕಾಗಿತ್ತದು. ಗರುಡನಿಗೆ ಮತ್ತು ಇವರಿಗೆ ನಿಮಗೆ ಗೊತ್ತು, ಸ್ವರ್ಗದಿಂದ ಅಮೃತ ತಂದುಕೊಟ್ಟು ಅವರನ್ನು ಬಚಾಯಿಸಿಕೊಂಡು ತನ್ನ ತಾಯಿಯನ್ನು ಬಿಡಿಸಿದವನವನು ಗರುಡ. ಆಗ ಈ ಹಾವುಗಳನ್ನು ರಮಣಕ ದ್ವೀಪದಲ್ಲಿರಬೇಕು ಖಾಯಮ್ಮು, ಮತ್ತು ಗರುಡನಿಗೆ ನಿತ್ಯ ಸರ್ಪ ಕೊಡಬೇಕು ಒಂದೊಂದು. ನಿಮಗೆ ಗೊತ್ತು, ಗರುಡ ಸರ್ಪ ತಿಂದು ಬದುಕೋದು, ಸರ್ಪಗಳು ಸರ್ಪ ತಿಂದೇ ಬದುಕೋದು. ಈ ಗರುಡನಿಗೆ ಒಂದೊಂದು ಸರ್ಪ ಇಡುವುದನ್ನು ಕಾಲಿಯ ಏನು ಮಾಡ್ತಿದ್ದಂತೆ, ಗರುಡ ಬರೋ ಮೊದಲು ನುಗ್ಗಿಬಿಡ್ತಿದ್ದ.
ಈ ಗರುಡನಿಗೆ ಸಿಟ್ಟು ಬಂತು, ಅವ ಓಡಿಸ್ಕೊಂಡು ಹೋದ. ಅವನಿಂದ ತಪ್ಪಿಸಿಕೊಳ್ಳಿಕ್ಕೆ ಇದು ಇವನು ಯಮುನೆ ನದಿಗೆ ಬರಲ್ಲ ಅಂತ ಅಲ್ಲಿ ಹೋಗಿರೋದು. ಈ ಯಮುನಾ ನದಿಯಲ್ಲಿ ತಾನು ಸೇಫ್ ಅಂತ ಅಲ್ಲಿ ಕೂತ್ಕೊಂಡು ತನ್ನ ವಿಷಕಾರುವ ಕೆಲಸ ಮಾಡ್ತಾ ಇದ್ದದ್ರಿಂದ ಕೃಷ್ಣ ಅದನ್ನು ತೊಳೆದು ನೀನು ರಮಣಕ ದ್ವೀಪಕ್ಕೆ ಹೋಗು, ಇಲ್ಲ ನನ್ನನ್ನು ಗರುಡ ಮುಗಿಸ್ತಾನೆ, ಗರುಡನಿಂದ ರಕ್ಷಣೆ ನಾನು ಕೊಡ್ತೇನೆ, ಹೋಗು. ಹೀಗಾಗಿ ಮತ್ತೆ ಮರಳಿ ರಮಣಕ ದ್ವೀಪಕ್ಕೆ ಕಳಿಸಿದ. ನಮ್ಮ ಜೀವನ ಒಂದು ಸುಂದರವಾದ ಯಮುನಾ ನದಿ, ತೀರ್ಥಯಾತ್ರೆಗಾಗಿ ಬಂದ ದೇಹ. ಕೆಟ್ಟು ಮಲಿನ ಮಾಡಿ ಕಾಮದ ವಿಷಕ್ಕೆ ಬಲಿ ಕೊಟ್ಟು ಇದರ ತೀರ್ಥತ್ವವನ್ನು ನಾವು ಕಡಿಮೆ ಮಾಡಬಾರದು. ಕಾಮವೇ ಪ್ರಬಲವಾಗಿ ಅದರ ವಿಷದಲ್ಲೇ ಮುಳುಗಿದರೆ ಇದು ಯಾವ ಗೋವಿಗೂ ಅಲ್ಲ, ಯಾವ ಮನುಷ್ಯರಿಗೂ ಉಪಕೃತವಲ್ಲ. ಈ ದೇಹ ಇದು ಕೆಟ್ಟು ಅಸಹನೀಯ ಒಂದು ಮಲಿನ ವಿಷಾವಸ್ಥೆ ತಲುಪಿದಾಗ ಆ ಕಾಮವನ್ನು ತಲೆಮೆಟ್ಟಿ ಅದು ಇರುವ ಜಾಗಕ್ಕೆ ಕಳುಹಿಸಬೇಕು. ಇದು ಸೂಚನೆ ಕೃಷ್ಣನದ್ದು. ಇರುವ ಜಾಗ ಯಾವುದು? ರಮಣಕ ದ್ವೀಪ ನಿನಗೆ ಯೋಗ್ಯ. ಅಂದರೆ ಏನು? ನಿನ್ನ ಕಾಮ ಎನ್ನುವುದು ನಿನ್ನ ಒಂದು ಉದ್ದೇಶಕ್ಕಾಗಿ ಇದೆ. ಅದು ಸಂತಾನವಿದ್ದರೆ ಸಂತಾನ, ಆ ಸಂತಾನ ಮುಗಿದ ಬಳಿಕ 2 ಮಕ್ಕಳು 3 ಮಕ್ಕಳು, ನಿನಗೆ ಮಕ್ಕಳು ಎಷ್ಟು ಬೇಕು ಅಷ್ಟಕ್ಕಾಗಿ ಮಾತ್ರ ಕಾಮ. ಆ ಬಳಿಕ ಪೂಜೆಗೆ ಬಳಸು. ಇಲ್ಲದೇ ಇದ್ದರೆ ಅದು ಗರುಡನಿಂದ ನಾಶವಾಗಲಿಕ್ಕೆ ಇರುವಂತಹ ಒಂದು ಪದಾರ್ಥ, ಅದಕ್ಕೆ ನಗಣ್ಯ ಬೆಲೆ ಇಲ್ಲ. ಅದನ್ನು ಕಲುಷಿತಗೊಳಿಸಿ ಲೋಕ ಕಲ್ಯಾಣವಾಗಬಹುದಾದ ಈ ದೇಹವನ್ನು, ತೀರ್ಥವಾಗಿ ಭಗವಂತನಿಗೆ ಅರ್ಪಿಸಬೇಕಾದ ಈ ದೇಹವನ್ನು ಮಲಿನಗೊಳಿಸಿದವರು ಕೃಷ್ಣನ ತಲೆಯ ಮೆಟ್ಟಿ ಕುಣಿದಾಡೋ ಕೃಷ್ಣ ಅಂತ ಬೇಡಿಕೊಳ್ಳಬೇಕು. ಅವನು ತಲೆ ಮೆಟ್ಟಿ ಕುಣಿದಾಡಿದಾಗ ನಮ್ಮೊಳಗಿನ ಕಾಮನಾಶವಾಗಿ ಅದರ ಕೆಲಸ ಎಷ್ಟು ಅಷ್ಟಕ್ಕೆ ಮಾತ್ರ ಅದು ಅಂತ ಗೊತ್ತಾಗುವ ಒಂದು ರಿಯಲೈಸೇಷನ್ ಆಗುತ್ತೆ. ಇದು ಕಾಲಿಯನ ಸೂಚನೆ. ಕೃಷ್ಣ ಕಾಲಿಯನ ನಂತರದ ಒಂದು ಬಹಳ ದೊಡ್ಡ ಘಟನೆ ಮಾಡಿದ. ಗೋವರ್ಧನ ಪರ್ವತವನ್ನು ಎತ್ತಿ ಮಳೆಯಿಂದ ರಕ್ಷಣೆ ಮಾಡಿದ್ದು. ಇದು ಎಷ್ಟು ದೊಡ್ಡ ಸಂದೇಶವಾಗಿ ಕೊಟ್ಟ ಅಂದರೆ, ಜಗತ್ತಿಗೆ ಇಂದ್ರ ದೊಡ್ಡವ ಅಂತ ಇತ್ತು. ಹಾಗಾಗಿ ಇಂದ್ರನಿಗೆ ಯಜ್ಞ, ಅವನಿಗೆ ಹವಿಸ್ಸು, ಅವನನ್ನು ಬಿಟ್ಟು ಇನ್ಯಾರಿಗೂ ಇಲ್ಲ. ಅಂಥ ಕಾಲಘಟ್ಟದಲ್ಲಿ ಇಂದ್ರನಿಗೆ ಹವಿಸ್ಸು ಸಲ್ಲಿಸುವುದು ಯಾಕೆ? ನಮ್ಮನ್ನು ರಕ್ಷಿಸುವುದು ಯಾರು? ನಮಗೆ ಅಮ್ಮನ ನಂತರ, ಅಮ್ಮನಷ್ಟೇ ನಮ್ಮನ್ನು ಪೋಷಿಸುವ, ಹಾಲು ಕೊಟ್ಟು ರಕ್ಷಣೆ ಕೊಡುವವಳು ಈ ಗೋಮಾತೆ. ಇವಳ ಹಾಲು, ಇವಳಿಂದ ಪಡೆದ ಇವಳ ಸರ್ವ ಸಂಪತ್ತು, ಅದು ಗೋಮೂತ್ರ ಗೋಮಯ, ಇದರಿಂದ ನಮ್ಮ ಬದುಕು ಸುರಕ್ಷಿತವಾಗಿದೆ. ಅಂತಹ ಗೋವನ್ನು ಪೂಜಿಸಬೇಕು. ಮತ್ತು ಈ ಗೋವನ್ನು, ಅದಕ್ಕೆ ಪೋಷಣೆ ಕೊಡುವಂತಹ ಪರ್ವತ ಇದೆಯಲ್ಲ, ಅದು ಇರುವುದರಿಂದ ಅವಳು ನಿತ್ಯ ಮೇಯ್ದು ಬರ್ತಾಳೆ. ಅದು ಇರುವುದರಿಂದ ಆ ತೋಟ ಅಥವಾ ಗಿಡ ಮರಗಳ ರಕ್ಷಣೆಯಲ್ಲಿ ಆ ದನಗಳು ಸುರಕ್ಷಿತವಾಗಿವೆ. ಹಾಗಾಗಿ ನಮಗೆ ಯಾರು ಹತ್ತಿರ? ಗೋವುಗಳು ಹತ್ತಿರ, ಗೋವರ್ಧನ ಪರ್ವತ ಹತ್ತಿರ. ಅದನ್ನು ಪೂಜಿಸಬೇಕು. ಇಂದ್ರ ಅವನೆಲ್ಲೋ ಇದ್ದಾನೆ, ಅವನಿಗೆ ಯಾಕೆ ಪೂಜೆ ಎಂದ ಕೃಷ್ಣ. ಆ ಕಾಲದವರೆಗೆ ನಡೆದಂತಹ ಇಡೀ ಪರಂಪರೆಯನ್ನು ಇಷ್ಟು ಪುಟ್ಟ ಬಾಲಕ ಬದಲಾಯಿಸ್ತಾನೆ ಅಂದರೆ ಯಾವ ಮಟ್ಟದ ಚಾಪು ಮೂಡಿಸಿರಬೇಕು ಎಣಿಸಿ. 8-9 ಒಳಗಿನ ಹುಡುಗ ಆಗಲೇ ಯಾವ ಮಟ್ಟಕ್ಕೆ ಅಂದರೆ, ಒಬ್ಬ ಹುಡುಗ 9 ಹುಡುಗ ಮಾತಾಡ್ತಾನೆ ಅಂದರೆ ಕಿವಿಗೆ ಹಾಕ್ಕೊಳ್ಳೋಕ್ಕೂ ಹೋಗಲ್ಲ ನಾವು. ಲೋಕರೂಢಿಯ ಸಂಪ್ರದಾಯವನ್ನೇ ಅದಲ್ಲ ಅಂತ ಹೇಳುವಾಗ ಇಡೀ ನಂದಗೋಪ ಮಾತ್ರ ಅಲ್ಲ, ಯದುವಂಶದ ಅಷ್ಟು ಹಿರಿಯರು ಒಪ್ಪಿಕೊಳ್ತಾರೆ ಅಂತಂದರೆ ಕೃಷ್ಣ ಅಷ್ಟರ ಒಳಗೆ ಯಾವ ಮಟ್ಟಕ್ಕೆ ಎದ್ದಿರಬೇಕು, ಯಾವ ಮಟ್ಟಕ್ಕೆ ಅವನ ಎಸ್ಟಾಬ್ಲಿಷ್ಮೆಂಟ್ ಅಥವಾ ವ್ಯಕ್ತಿತ್ವ ಜಗತ್ತಿಗೆ ಪ್ರಕಟ ಆಗಿರಬೇಕು ಅಂತ ಒಂದು ಸಣ್ಣ ಯೋಚನೆ ಮಾಡಿ. ಸಾಮಾನ್ಯ ವಿಷಯ ಅಲ್ಲ ಅವನು ಮಾಡಿದ್ದು. ಇಡೀ ಪದ್ಧತಿಯನ್ನೇ ನಾವಿವತ್ತು ಒಂದು ಸಂಪ್ರದಾಯವನ್ನು ನಮ್ಮ ಅಪ್ಪ ಅಮ್ಮನಿಗೆ ಏನಾರು ಹೇಳಿ ಬಿಡಿಸೋಕ್ಕೆ ಸಾಧ್ಯವ ಹೇಳಿ? ಅಷ್ಟು ರೆವಲ್ಯೂಷನರಿ ಆಗಿ ನಾವೇ ನಮ್ಮ ಪಾಡಿಗೆ ಹೊರಗೆ ಬರಬೇಕು ಹೊರತು ಇಡೀ ಲೋಕದ ಸಂಪ್ರದಾಯ ಬಿಡಿಸುವಷ್ಟು ನಾವು ಖಂಡಿತ ಕೇಪೇಬಲ್ ಇಲ್ಲ. ಆದರೆ ಕೃಷ್ಣನಿಗೆ ಆ ಸಾಧ್ಯತೆ ಇತ್ತು ಅಂದರೆ, ಹೀ ಕುಡ್ ಕನ್ವಿನ್ಸ್ ಅಂದರೆ ಯಾವ ಮಟ್ಟಕ್ಕೆ ಅವನ ಬೆಳವಣಿಗೆ, ಪ್ರಬುದ್ಧತೆ. ಆ ಥರ ಅವನು ಗೋವರ್ಧನ ಪರ್ವತದ ಒಂದು ಘಟನೆಯ ಸಂದರ್ಭದಲ್ಲಿ ಪೂಜೆಗಳನ್ನು ಮಾಡುವಾಗ ನೋಡಿ, ಲೋಕಕ್ಕೆ ಇಂದ್ರ ಹವಿಸ್ಸು ತೆಗೆದುಕೊಂಡು ಪೂಜೆ ತಗೊಳ್ಳುವಂತಹ ಒಬ್ಬ ಮಹಾದೇವತೆಗಳ ದೊರೆ. ಹೆಂಗಾಗಿರಬೇಡ ಅವನಿಗೆ. ನನಗೆ ಪೂಜೆ ಮಾಡಲ್ವಂತೆ, ನನಗೆ ಹವಿಸ್ಸು ಕೊಡಲ್ಲಂತೆ, ಅದು ಯಾವುದೋ ದನಗಳಿಗೆ ಮಾಡ್ತಾರಂತೆ, ನನಗಿಂತ ದನ ದೊಡ್ಡದಂತೆ, ನನಗಿಂತ ಗೋವರ್ಧನ ಪರ್ವತ ದೊಡ್ಡದಂತೆ, ಇವನಿಗೆ ಮಾಡ್ತೇನೆ ಅಂತ ಅವ ಮಳೆಗರೆದ. ಯಾಕೆ? ಅವನ ಸಾಮರ್ಥ್ಯ ತೋರಿಸ್ಬೇಕು ಅಂತ. ಈಗ ಇಬ್ಬರ ಮಧ್ಯೆ ಯುದ್ಧ. ಕೃಷ್ಣ ದೊಡ್ಡವನೋ ಇಂದ್ರ ದೊಡ್ಡವನೋ ಅಂತ ಲೋಕಕ್ಕೆ ಪ್ರಕಟ ಆಗಬೇಕು. ಕೃಷ್ಣ ತನ್ನ
ಸಾಮರ್ಥ್ಯವನ್ನು ಉಪಯೋಗಿಸಿ ಗೋವರ್ಧನ ಪರ್ವತವನ್ನು ಎತ್ತಿ 8 ದಿನ ಸುರಿದ ಮಳೆಯನ್ನು ಅಲಕ್ಷ್ಯ ಮಾಡುವ ಹಾಗೆ ಆ ಪರ್ವತವನ್ನೇ ಛತ್ರಿ ಮಾಡಿ ಇಡೀ ಅಲ್ಲಿಯ ಅವನ ಯದುವಂಶೀಯರು ಮತ್ತು ಗೋವುಗಳನ್ನು ರಕ್ಷಿಸಿದ ಅಂತ ಒಂದು ಭಾಗ. ಹಾಗೆ ಮಾಡಿದ್ನ. ಒಂದು ಪರ್ವತವನ್ನು 7 ದಿನ ಒಬ್ಬ ಮನುಷ್ಯ ಒಂದು 8-9 ವರ್ಷದ ಹುಡುಗ ಎತ್ಕೊಂಡು ಹಿಡ್ಕೊಂಡ. ತಾನು ಮೊದಲೇ ಹೇಳ್ತಾ ಬಂದಿದ್ದಾನೆ, ನನಗೆ ಅಸಾಧ್ಯ ಅನ್ನುವುದೇ ಇಲ್ಲ ಅಂತ. ಥ್ರೂ ಔಟ್ ನೀವು ಬಾಲ್ಯದಿಂದ ನೋಡ್ಕೊಂಡು ಬನ್ನಿ, ಯಾವುದನ್ನು ಬೇಕಾದ್ರೆ ತೋರಿಸಿ, ಅದನ್ನು ಅಸಾಧ್ಯ ಅನ್ನೋದು ಇಲ್ಲ ಅನ್ನೋದನ್ನು ತೋರಿಸ್ಕೊಂಡು ಬಂದವ ಕೃಷ್ಣ. ಇನ್ನೊಂದು ಬಹಳ ಮುಖ್ಯವಾದದ್ದು, ದೊಡ್ಡವನು ಅನ್ನುವವನು ಕೇವಲ ವಯಸ್ಸಿನಿಂದಲೋ ಅಥವಾ ಇಷ್ಟರವರೆಗೆ ಎಲ್ಲರೂ ಪೂಜೆ ಮಾಡಿದ್ದಾರೆ ಅನ್ನುವ ಕಾರಣಕ್ಕೂ ದೊಡ್ಡವನಾಗುವುದಿಲ್ಲ. ಇಂದ್ರನಿಗೆ ತಮ್ಮ ಇವ ಉಪೇಂದ್ರ ಅಂತಲೇ ಇವನಿಗೆ ವಾಮನ ಅವತಾರದಲ್ಲಿ ಮುಂದೆ ಇವನೇ ಉಪೇಂದ್ರ ಅಂತ ಆಗುತ್ತೆ. ಅವನ ಅಂತರ್ಧಾನನಾಗುವುದಿಲ್ಲ, ಬೇರೆ ಅವತಾರಗಳು ಅಂತರ್ಧಾನ ಆಗ್ತಾರೆ. ತ್ರಿವಿಕ್ರಮ ವಾಮನನಾಗಿ ಪುನಃ ಉಪೇಂದ್ರನಾಗಿ ಉಳಿತಾನೆ ಅಂತಲೇ ಇದೆ. ಉಪೇಂದ್ರ ಅಂದರೆ ಇಂದ್ರನ ನೆಕ್ಸ್ಟ್ ಬ್ರದರ್ ಅಂತ, ಸಣ್ಣವ. ಇವನು ತಾನು ಸಣ್ಣವನಾಗಿ ಇರಬೇಕಿತ್ತು ಕೃಷ್ಣ ಅವತಾರದಲ್ಲಿ ಬರುವಾಗ. ನೋಡಿ, ದೊಡ್ಡವ ಅನ್ನೋದು ವಯಸ್ಸಿನಿಂದ ಮೊದಲು ಹುಟ್ಟಿದ್ದಾನೆ ಅನ್ನೋ ಕಾರಣಕ್ಕೆ ಅಣ್ಣ ಆಗುವುದಿಲ್ಲ ಅಂತ ತೋರಿಸಿದ ಕೃಷ್ಣ. ಅಣ್ಣ ಆಗಬೇಕಾದ್ರೆ ಅದಕ್ಕೆ ಅರ್ಹತೆಗಳು ಬೇಕು. ಅಣ್ಣ ಆಗುವುದು ಅಂದರೆ ಬೇರೆ ಬೇರೆ ಲಕ್ಷಣಗಳಿವೆ. ಅಣ್ಣ ಅನ್ನುವುದು ಕೇವಲ ವಯಸ್ಸಿನಿಂದ ನಿರ್ಣಯ ಅಲ್ಲ. ಇದನ್ನು ಪಾರಿಜಾತ ಅಪಹರಣದಲ್ಲೂ ನೇರ ಮುಖಾಮುಖಿ ಮಾಡುವಾಗ ಕೃಷ್ಣ ಹೇಳಿಯೇ ಬಿಡ್ತಾನೆ, ನೀನು ದೊಡ್ಡವನಿರ್ಬೋದು, ಪಾರಿಜಾತ ನಮಗೆ ಸಲ್ಲಬೇಕು, ನೀನು ಯುದ್ಧಕ್ಕೆ ಕರೆದ್ರೆ ಯುದ್ಧ, ನಾನು ಮಾಡ್ತೀನಿ ಯುದ್ಧ ಅಂತ. ಅಂದರೆ ಕೃಷ್ಣನಿಗೆ ಖಚಿತ ವಾಕ್ಗಳಿವೆ. ಯಾವುದೇ ಸಂಪ್ರದಾಯದ ಯಾವುದೇ ರೂಢಿಯ ಮಾತುಗಳನ್ನು ಹಾಗೇ ಆಕ್ಸೆಪ್ಟ್ ಮಾಡಲ್ಲ ಕೃಷ್ಣ, ಇದು ಅಲ್ಲ ಅಂತ. ಹೀಗೆ ಅಲ್ಲೊಂದು ಕಡೆ ತನ್ನನ್ನು ಎವಲ್ಯೂಷನ್ ಥರ, ಅಂದರೆ ತಾನು ಎಷ್ಟು ಬೆಳೀಬೋದು ಹಾಗೆ ಮಾಡಿ ತೋರಿಸ್ತಾನೆ. ಇದರ ನಂತರದಲ್ಲಿ ಕೃಷ್ಣನ ಇನ್ನೊಂದು ಘಟನೆ ನಮಗೆ ಸಿಕ್ಕುವಂಥ ಅವನ ಯಾವ ನಂದಗೋಪನ ಮತ್ತು ಗೋಕುಲದ ಘಟನೆಗಳಲ್ಲಿ ಬರುವಂತಹ ಘಟನೆಗಳಲ್ಲಿ ಮುಂದೆ ಅಕ್ರೂರ ಬರ್ತಾನೆ. ಅಕ್ರೂರ ಬರುವಾಗ ಅವನು ಬಂದದ್ದು ಕಂಸನ ದೂತನಾಗಿ ಕರ್ಕೊಂಡು ಹೋದ. ನಾನು ಅದೆಲ್ಲ ವಿವರಿಸೋದಿಲ್ಲ, ಬಂದದ್ದು ಅದರ ಚಂದ ನಾನು ಮೊನ್ನೆ ದಿನ ಹೇಳಿದೆ. ಅಕ್ರೂರನ ದರ್ಶನವೂ ಕೊಟ್ಟ, ಎಲ್ಲ ಆಯಿತು, ಬಂದ ಮಥುರೆಗೆ. ಈ ಬರುವ ಪೂರ್ವದಲ್ಲಿ ಇನ್ನೊಂದು ಬಾಲಲೀಲೆಯನ್ನು ತೋರಿಸಿದ್ದು ವಸ್ತ್ರಾಪಹರಣ. ಪುಟ್ಟ ಬಾಲಕ, ಆಗ ಅವನಿಗೆ 8-9 ವಯಸ್ಸು ಅಂತಲೇ ಭಾಗವತ ಉಲ್ಲೇಖ ಮಾಡುತ್ತೆ. ಅವನು ಒಂದು ವ್ರತ ಪಾಲಿಸುವ ಕಾತ್ಯಾಯನಿ ವ್ರತ ಅಂತ. ಎಲ್ಲ ವ್ರತ ಯಾಕೆ ಮಾಡಿದ್ರೆ ಭಗವಂತ ನಮಗೆ ಗಂಡ ಆಗಬೇಕು ಅಂತ ಆ ವ್ರತದ ನಿಯಮ ಅಥವಾ ಉದ್ದೇಶ. ಆ ವ್ರತ ಮಾಡಿಕೊಂಡು ಹೆಣ್ಮಕ್ಳೆಲ್ಲ ಸ್ನಾನಕ್ಕೆ ಇಳಿದಿದ್ದಾರೆ. ಕೃಷ್ಣನ ಬರುವಿಕೆ ಅಥವಾ ಕೃಷ್ಣ ತಮಗೆ ಗಂಡ ಆಗಬೇಕು ಅನ್ನೋ ಅಪೇಕ್ಷೆ ಇದೆ. ಅಂಥ ಸಂದರ್ಭದಲ್ಲಿ ಅವರು ನೀರಲ್ಲಿ ಇಳಿದಿದ್ದಾರೆ. ನೀರಿನಲ್ಲಿ ಇಳಿಯುವಾಗ ಬಟ್ಟೆ ಮೇಲೆ ಇದೆ. ಕೃಷ್ಣ ಗಿಡದ ಮೇಲೆ ಕೂತ್ಕೊಂಡು ಮತ್ತು ಮರದ ಮೇಲೆ ಕೂತ್ಕೊಂಡು, ಬನ್ನಿ ಬಟ್ಟೆ ಹಾಕ್ಕೊಳ್ಳಿ ಅಂತ. ಇವರು ಬಟ್ಟೆ ಇಲ್ಲ ಅಂತ ಹುಡುಕುವಾಗ ಬಟ್ಟೆ ತನ್ನ ಕೈಯಲ್ಲಿ ಮರದ ಮೇಲೆ ಇಟ್ಕೊಂಡು ಬನ್ನಿ ಮೇಲೆ ಬಟ್ಟೆ ತಗೊಳ್ಳಿ ಅಂದಾಗ ಇವ್ರು ಹೇಗೆ ಬರೋದು? ಅವ್ರು ಅಲ್ಲಿಂದ ಹೇಳ್ತಾರೆ, ನಾವು ಮೈಯಲ್ಲೆಲ್ಲ ಹಾಗೆ ನಿನ್ನ ಹತ್ರ ಹೇಗೆ ಬರೋದು? ಕೃಷ್ಣ ಹೇಳ್ತಾನೆ, ನೀವು ವ್ರತ ಮಾಡಿದ್ದು ಯಾರಿಗಾಗಿ? ಗಂಡನಾಗಿ ಭಗವಂತ ಬರಬೇಕು ಅಲ್ವಾ? ಗಂಡನ ಮುಂದೆ ಇನ್ನೂ ಏನು ಮುಚ್ಕೊಂಡೇ ಇದ್ದರೆ, ಎಲ್ಲ ಕಳಚಿಕೊಳ್ಳದೆ ಗಂಡನಾಗುವುದು ಹೇಗೆ ನಿಮಗೆ ಭಗವಂತ? ಇವರಿಗೆ ಹೌದು, ಒಂದು ಕಡೆಯಿಂದ ಹೌದು, ಹಾಗಂತ ಹಾಗಲ್ಲಪ್ಪ ಅಂತ ಒಳಗಿಂದ. ಇವನ ಮುಂದಲ್ಲ ಹೇಗಪ್ಪ? ಮತ್ತು ಹೇಳ್ತಾನೆ, ನಿಮಗೆ ನಿಜಕ್ಕೂ ಗಂಡನಾದರೆ ಭಗವಂತ, ಬನ್ನಿ ಬಟ್ಟೆ ತೆಗೆದುಕೊಳ್ಳಿ. ಇವ್ರಿಗೆ ಸೋಲ್ಲೇಬೇಕು. ಹೌದು, ಇವರು ಗಂಡ ಭಗವಂತನೇ ಬೇಕು ಅಂತಲೇ ಬಂದರು. ಬರುವಾಗ ಕೈಯಲ್ಲೆಲ್ಲ ಮುಚ್ಕೊಂಡು ಬಂದರಂತೆ, ಎದೆಯನ್ನು, ಅವರ ಮುಖ್ಯ, ಹೀಗೆಲ್ಲ ಮುಖ್ಯ ಭಾಗವನ್ನು ಮುಚ್ಚಿಕೊಂಡು ಬಂದಾಗ ಭಗವಂತ ಹೇಳಿದನಂತೆ, ಶರಣಾಗತರಾಗಿ 2 ಕೈಗಳನ್ನು ಮೇಲಕ್ಕೆತ್ತಿ ಅವನಿಗೆ ನಮಿಸಿ. ಯಾಕೆಂದರೆ ಬೆತ್ತಲೆ ಸ್ನಾನ ನದಿಯಲ್ಲಿ ಮಾಡುವುದು ಅಪರಾಧ. ಅವಳು ತಾಯಿ. ಆ ಅಪರಾಧಕ್ಕೆ ಕೈ ಮೇಲೆ ಮುಗಿದು ಕ್ಷಮೆ ಕೇಳಿಕೊಂಡು ಬನ್ನಿ ಅಂದ. ಸರಿ, ಕೈ ಮೇಲೆ ಮುಗಿದುಕೊಂಡು ಬಂದ ಮೇಲೆ ಬಟ್ಟೆ ಕೊಟ್ಟ. ಇದನ್ನು ಬಹಳ ಜನ, ನಾವು ಕೂಡ ಕೃಷ್ಣನ ಹಾಗೆ ಅನ್ನುವರಿದ್ದಾರೆ. 3 ತಿಂಗಳಲ್ಲಿ ಒಮ್ಮೆ ಪೂತನಿಯನ್ನು ಕೊಂದು ತೋರಿಸಿ ಆಮೇಲೆ ಕೃಷ್ಣನ ಹಾಗೆ ಹೇಳಿ, ಶಕಟಾಸುರನನ್ನು ಇಲ್ಲವಾಗಿಸಿ, ತೃಣಾವರ್ತನನ್ನು ಕೊಂದು ತೋರಿಸಿ, ಅಘಾಸುರ, ಕಾಡ್ಗಿಚ್ಚು ಅಥವಾ ಪ್ರಲಂಬ, ಧೇನುಕ, ಶಂಬರ ಯಾರು ಬಂದರೂ ಕೊಂದು ತೋರಿಸಿದ ಮೇಲೆ ನಾವು ಕೂಡ ಕೃಷ್ಣನ ಹಾಗೆ ಅಂತ ಹೇಳಿ. ಕಾಲಿಯನನ್ನು ಮರ್ದನ ಮಾಡೋಕ್ಕಾಗದೆ ಕಾಲಿಯನ ಜೊತೆಗೆ ಆಟ ಆಡಿದ ಲೀಲೆ ಉಂಟಲ್ಲ, ಅದನ್ನು ಕೃಷ್ಣ ಅಂತ ಭಾವಿಸಿದರೆ
ನಮ್ಮಷ್ಟು ಮೂರ್ಖರು ಯಾರು? ಕೃಷ್ಣ ಹೇಳಿದ್ದು, ಸರ್ವಸ್ವವನ್ನು ಅರ್ಪಿಸಿದರೆ ಮಾತ್ರ ಭಗವಂತ ನಿಮಗೆ ದೊರೆಯುತ್ತಾನೆ. ಸರ್ವಸ್ವವನ್ನು ಅರ್ಪಿಸದವನಿಗೆ ಭಗವಂತ ದೂರ. ಗೋಪಿಕೆಯರಿಗೆ ನಿರಂತರವಾಗಿ ಗೋಪಿಕಾ ಸ್ತ್ರೀಯರ ಜೊತೆಗೆ ಇದ್ದ ವಿವರಣೆಗಳನ್ನೆಲ್ಲ ಓದಬೇಕು. ನೀವು ಗೋಪಿಗೀತೆಯನ್ನು ಓದಬೇಕು, ಅವರ ಜೊತೆಗೆ ಮಾಡಿದ ಪ್ರೀತಿಯನ್ನು ನೋಡಬೇಕು. ಗೋಪಿಕೆಯರ ಜೊತೆಗೆ ಒಂದು ದಿವಸ ನಮಗೆ ರಾಸಕ್ರೀಡೆ ನೀನು ಸಿಗಬೇಕು ಅಂದರೆ ಆಯಿತು ಅಂತ ಹೋದನಂತೆ. ಅದಕ್ಕೆಲ್ಲ ಪ್ರಾಮಿಸ್ ಮಾಡಿ ಅಂಥದೇ ದಿನ ಹೋಗ್ತಾನೆ ಕೃಷ್ಣ, ಪುಟ್ಟ ಬಾಲಕ. ಆಗ ಅವನನ್ನು ಎಷ್ಟು ಮುದ್ದಾಡೋದು ಅಂದರೆ ಎಲ್ಲ ಒಬ್ರಿಗೊಬ್ಬರು ಎಲ್ಲರಿಗೂ ಕೃಷ್ಣ ಸಿಕ್ಕಿದ್ದಾನೆ ಅಂತ. ಯಾರಿಗೂ ಕೂಡ ನಂಗೆ ಸಿಗಲಿಲ್ಲ ಅನ್ನೋ ಭಾವ ಇಲ್ಲ. ಪ್ರತಿಯೊಬ್ಬರ ತೋಳಲ್ಲಿ ಕೃಷ್ಣಾನುಭವ, ಪ್ರತಿಯೊಬ್ಬರು ಮುತ್ತು ಕೊಡುವಾಗ ಕೃಷ್ಣ. ಇದ್ದಕ್ಕಿದ್ದ ಹಾಗೆ ಒಂದು ಕ್ಷಣ ನೋಡುವಾಗ ಇಲ್ಲವಾಗಿ ಬಿಟ್ಟನಂತೆ. ಅಷ್ಟು ಜನರ ಹತ್ರ ಇದ್ದವ ಇಲ್ಲ. ಎಲ್ಲಿ ಹೋದ ಅಂತ ಹುಡುಕುವಾಗ ಇವರಿಗೆ ಎಷ್ಟು ತನ್ಮಯತೆ ಅಂದರೆ ಆ ಗೋಪಿಕೆಯರಿಗೆ ಪಕ್ಕದಲ್ಲಿರುವ ಗೋಪಿಕೆ ಕೃಷ್ಣನ ಹಾಗೆ ಕಾಣಕ್ಕೆ ಶುರುವಾಗಿ ಮುದ್ದಿಡಕ್ಕೆ ಶುರು ಮಾಡಿದ್ದಂತೆ. ಇನ್ನೊಬ್ಬಳಿಗೆ ಇದು ಕೃಷ್ಣನ ಕೊರಳು ಅನ್ನಿಸಿತಂತೆ. ಮತ್ತೊಬ್ಬಳು ಹೋಗಿ ಇದು ಕೃಷ್ಣನ ಹೆಗಲು ಅಂತ ಹೆಗಲ ಮೇಲೆ ತಲೆ ಇಟ್ಲಂತೆ. ಮತ್ತೊಬ್ಬ ಗೋಪಿಕೆ ಹೋಗಿ ಕೃಷ್ಣನ ಕೆನ್ನೆ ಅಂತ ಮುತ್ತು ಕೊಟ್ಲಂತೆ. ಮತ್ತೊಬ್ಬಳು ಗೋಪಿಕೆ ಹೋಗಿ ಕೃಷ್ಣನ ತೊಡೆ ಅಂತ ಮಲಗಿದ್ದು. ಯಾರಿಗೂ ಕೃಷ್ಣ ಇಲ್ಲ ಅಂತ ಭಾವವಿಲ್ಲ. ಸ್ವಲ್ಪ ಹೊತ್ತ ಮೇಲೆ ಅರೆ ಕೃಷ್ಣ ಇಲ್ಲ, ನಾವೇ ಇದ್ದೇವೆ, ಎಚ್ಚರ ಆಯಿತು. ಎಲ್ಲಿ ಹೋದ ಇವ? ಆಗ ಎಲ್ಲಿ ಹೋದ ಸಿಟ್ಟು ಒಳಗಿಂದ. ಬಹುಶಃ ಯಾರೋ ಒಬ್ಬಳು ಪ್ರಿಯ ಆಗಿದ್ದಾಳೆ ಕಾಣ್ತದೆ, ಅವಳೊಟ್ಟಿಗೆ ಹೋಗಿರಬೇಕು, ನಮ್ಮನ್ನು ಬಿಟ್ಟಿದ್ದಾನೆ. ಅಷ್ಟರಲ್ಲಿ ಒಬ್ಬಳು ಹೌದು ನೋಡಿಲ್ಲಿ ಹೆಜ್ಜೆ ಗುರುತು ಅಂತ, ಕೃಷ್ಣನ ಹೆಜ್ಜೆಯ ಗುರುತು, ಅದರ ಜೊತೆಗೆ ಒಬ್ಬ ಹೆಣ್ಣಿನ ಹೆಜ್ಜೆಯ ಗುರುತು. ನೋಡು ಜೋಡು ಹೆಜ್ಜೆ ಇದೆ, ಯಾರ ಜೊತೆಗೋ ಹೋಗಿದ್ದಾನೆ ಕಳ್ಳ ನಮ್ಮನ್ನು ಬಿಟ್ಟು ಅಂತ ಅವನನ್ನು ನಿಂದಿಸ್ತಾ ದೂರದವರೆಗೆ ಹುಡುಕಿಕೊಂಡು ಹೋಗ್ತಾರೆ. ಹುಡುಕಿಕೊಂಡು ಹೋಗುವಾಗ ಇಲ್ಲ, ಇಲ್ಲಿ ನೋಡು, ಇಲ್ಲಿ ಒಂದೇ ಹೆಜ್ಜೆ. ಆದರೆ ಬಹುಶಃ ಅವಳನ್ನು ಬೆನ್ನ ಮೇಲೆ ಹೊತ್ತಿದ್ದಾನೆ ಕಾಣ್ತದೆ. ಹೆಜ್ಜೆ ಗುಂಡಿಯಾಗಿದೆ ಭಾರಕ್ಕೆ. ಹೌದು, ಬಹುಶಃ ಇಲ್ಲಿ ಹೊತ್ಕೊಂಡು ಹೋದದ್ದು. ಹೌದೌದು, ನಿಜ. ನೋಡು, ಇಲ್ಲಿ ಹೂ ಚೆಲ್ಲಿದೆ. ಬಹುಶಃ ಇಲ್ಲಿ ಕಾಲು ಎಷ್ಟು ಊರಿದ್ದಾನೆ, ಹೀಗೆ ನಿಲುಕಿಸಿ ಹೂ ತೆಗೆದಿರಬೇಕು. ಅದಕ್ಕೆ ಹಾಗಾಗಿದೆ ಈ ಗುರುತು. ಅವಳನ್ನೇ ಹೊತ್ತು ಹೋಗಿದ್ದಾನೆ ಕಾಣಿಸ್ತದೆ. ಮತ್ತೊಂದಿಷ್ಟು ಮುಂದೆ ಹೋಗಿ ಇಲ್ಲ, ಯಾವ ಕುರುಹುಗಳೂ ಇಲ್ಲ. ಬಹುಶಃ ಹೊತ್ತುಕೊಂಡು ಹೋದವ ಅವಳನ್ನು ಅಲ್ಲಿಯೇ ಒಂದೋ ಬಿಟ್ಟು ಹೋಗಿದ್ದಾನೆ ಅಥವಾ ಅನ್ನೋದರೊಳಗಾಗಿ ಕೃಷ್ಣ ಹೊತ್ತು ಹೋದದ್ದು ಹೌದಂತೆ. ಹೋದ ಅವಳ ಜೊತೆಗೇ ಅವಳನ್ನೇ ರಮಿಸ್ತಾ ಅವಳಿಗೆ ಹೂ ಕೊಟ್ಟ, ಎಲ್ಲ ಮಾಡಿದ. ಅವಳಿಗೆ ಒಂದು ಮನಸ್ಸಿನಲ್ಲಿ ಭಾವ ಬಂತಂತೆ, ಕೃಷ್ಣ ನನ್ನವ, ಅವನು ನನಗೆ ಮಾತ್ರ ಸಲ್ಲುವವ. ಕೃಷ್ಣ, ಇನ್ನು ಮೇಲೆ ನೀನು ನನಗೆ, ನಾನು ನಿನಗೆ, ಇನ್ಯಾರಿಗೂ ನೀನು ಸಲ್ಲ, ನನ್ನವನು, ಸಂಪೂರ್ಣ ನನ್ನವನು. ಹೌದು ನೋಡಲ್ಲಿ, ಅಲ್ಲೇ ನಿನ್ನ ಜೊತೆಗೆ ಇದ್ದೇನೆ ಅಂದವ ಇಲ್ಲವಾಗಿ ಬಿಟ್ಟನಂತೆ. ಇಲ್ಲವಾದಾಗ ವಿರಹ ಉಂಟಾಯಿತಲ್ಲ, ಅವಳೇ ಮುಂದೆ ರಾಧೆಯ ಪಾತ್ರವಾದಳು. ಭಾಗವತದಲ್ಲಿಲ್ಲ. ಮೋಹದಲ್ಲಿ ಇವನೇ ಅಂತ ಹಿಡ್ಕೊಂಡಾಗ ಕೃಷ್ಣ ಇರೋದಿಲ್ಲ ಅನ್ನೋದು ಇದು ಕಥೆ. ಹಾಗೆ ಬಿಟ್ಟು ಹೋದವನು ಕೊಳಲಿನಲ್ಲಿ ಯಾವ ಪರಿ ಕರೆದಿದ್ದ. ಯಾರೋ ಕೊಳಲು ಒತ್ತಿದ್ರೆ ಬಡ ಬಡ ಏನು ಕೆಲಸ ಮಾಡ್ತಿದ್ರು ಬಿಟ್ಟು ಹೋಗ್ಬಿಡ್ತಿದ್ರಂತೆ ಗೋಪಿಕೆಯರು. ಯಾವ ಪರಿ? ಯಾರೋ ಒಬ್ಳು ಸ್ನಾನ ಮಾಡಿ ಅರ್ಧ ಸೀರೆ ಹುಟ್ಟಿದಾಳೆ, ಕೊಳಲು ಕೇಳಿತು, ಓಡಿದ್ಲು. ಇನ್ಯಾವಳೋ ಒಬ್ಳು ತನ್ನ ಕಣ್ಣಿಗೆ ಹೀಗೆ ಒಂದು ಕಣ್ಣಿಗೆ ಕಾಡಿಗೆ ಹಾಕ್ಕೊಂಡಿದ್ದಾಳೆ, ಓಡಿದ್ಲು. ಮಗುಗೆ ಹಾಲು ಉಡ್ತಿದ್ಲು, ಅದನ್ನು ಇಟ್ಲು, ಓಡಿದ್ಲು. ಗಂಡಂಗೆ ಬಡಿಸ್ತಿದ್ಲು, ಇಟ್ಲು, ಓಡಿದ್ಲು. ಎಲ್ಲ ಅರ್ಧಂಬರ್ಧ ಕೆಲಸ ಬಿಟ್ಟು ಕೃಷ್ಣನ ಕೊಳಲಿಗೆ ಓಡ್ತಿದ್ರಂತೆ. ಕೊಳಲನೂದಿದನೇನೆ ಕೃಷ್ಣ, ಕೊಳಲನೂದಿದನೇನೆ. ಕಣ್ಣ ನೀರು ಹರಿಯಿತೇಕೆ, ನಿನ್ನ ಚಿತ್ತ ಕರಗಿತೇನೆ. ಯಾವ ಭಾವಪಾಕವಾಗಿ ತುಂಬಿ ತುಳುಕಿ ಸೂಸಿತಿಲ್ಲಿ. ಕೊಳಲನೂದಿದನೇನೆ ಕೃಷ್ಣ, ಕೊಳಲನೂದಿದನೇನೆ. ತಿರುವು ಗಿವಿಯ ಮಾಡಿ ಆವು ನಿಂತಿತಕ್ಕ ನಿಂತಲ್ಲೇನೆ. ನೀನು ಕೂಡ ನಡೆಯದೇನೆ ಬೀದಿಯಲ್ಲೇ ತಡೆದು ನಿಂತಿ. ಕೊಳಲನೂದಿದನೇನೆ ಕೃಷ್ಣ, ಕೊಳಲನೂದಿದನೇನೆ. ಯಮುನೆ ತಾನು ನಿಧಾನಕ್ಕೆ, ತಾನು ಇದ್ದಲ್ಲೇ ಜುಮ್ಮು ತಟ್ಟಿ ನಡೆಯುತ್ತೆ ಹೇಳು. ಕನಸಿನಲ್ಲಿ ಕಂಡಿನೆಯಾನ ನೆನೆಸಿಕೊಂಡು ನಡುಗುವಂತೆ. ಕೊಳಲನೂದಿದನೇನೆ ಕೃಷ್ಣ, ಕೊಳಲನೂದಿದನೇನೆ. ಬಿದಿರು ಮೆಳೆಗಳೆಲ್ಲ ಇನ್ನು ಶಿಳ್ಳು ಹಾಕ್ತಾವ ಹಾಂಗ.
ಕಳೆದು ಹೋದ ನಲ್ಲೆಗಾಗಿ ಹುಡುಕುತ್ತಿರುವ ನಲ್ಲನಂತೆ ಕೊಳಲನೂದಿದನೇನೆ ಕೃಷ್ಣ ಕೊಳಲನೂದಿದನೇನೆ. ರಂಗ ತಾನು ಇದ್ದಲ್ಲಿಂದ ತನ್ನ ನಲ್ಲೆಯರಿಗೆಲ್ಲ ಗಾಳಿ ಸುಳಿಯ ತಾನವಿಡಿದು ಮುತ್ತ ತೇಲಿ ಬಿಟ್ಟನೇನೆ. ಫ್ಲೈಯಿಂಗ್ ಕಿಸ್. ಕೊಳಲನೆ ಓದಿದನೇನೆ ಕೃಷ್ಣ ಕೊಳಲನೂದಿದನೇನೆ. ಯಾವ ಜನುಮದಲ್ಲೋ ಏನೋ ನಾವು ತೊರೆದು ಬಂದ ಕರುಳು ಜೀವ ಮಿಡಿಸಿ ನುಡಿಸಿ ನುಡಿಸಿ ತಾಯೇ ಬಾರೆ ಎನ್ನುವಂತೆ ಕೊಳಲನೂದಿದನೇನೆ ಕೃಷ್ಣ ಕೊಳಲನೂದಿದನೇನೆ. ಮಾತು ಮಾತು ತೂತು ಮಾಡಿ ಮಾತು ಮಾತು ತೂತು ಮಾಡಿ ಅಂಬಿಕಾ ತನಯಾನ ತುಂಬಿ ಕೊರಳ ಮೇಲೆ ಬೆರಳಾಡಿಸಿ ಕೊಳಲನೂದಿದನೇನೆ ಕೃಷ್ಣ ಕೊಳಲನೂದಿದನೇನೆ. ಬೇಂದ್ರೆ ಯಾವ ಗೀತಗೋವಿಂದ ಇದೆ ಅದರ ಪರಿಣಾಮದಿಂದ ಬರೆದ ಕೆಲವು ಚರಣಗಳನ್ನು ನಾನು ಹೇಳಿದ್ದು. ತುಂಬ ದೀರ್ಘ ಪದ್ಯ ಬೇಂದ್ರೆಯವರದ್ದು. ಅದೇ ಗೋಪಿಗೀತದಲ್ಲಿ ವೇಣುಗೀತ ಅಂತ ಬರುತ್ತೆ. ಇದೇ ಪರಿಣಾಮವನ್ನು ಉಳ್ಳಂಥ ಆ ಚಿತ್ರಣ ವೇದವ್ಯಾಸರು ಕೂಡ ಕೊಡ್ತಾರೆ. ಅಂಥ ವೇಣುಗೀತೆ ಗೋಪಿಗೀತೆಗಳನ್ನು ರಾಸಕ್ರೀಡೆಗಳನ್ನಾಡಿ ಈ ಬೆತ್ತಲಿನ ಪಾಠ ಕಲಿಸಿ ಬೆತ್ತಲಾಗುವುದು ಎಂದರೆ ಕತ್ತಲಲ್ಲಿ ಮಾತ್ರವಲ್ಲ. ತುಂಬ ವಿಶೇಷವಾದ ಒಂದು ಘಟನೆ ಇದೆ. ಯಾವಾಗಾದರೂ ನೀವು ಭೇಟಿಯಾದಾಗ ಹೇಳ್ತೀನಿ. ಅದನ್ನು ಹೇಳೋಕ್ಕೆ ಒಂದು 25 ನಿಮಿಷ ಬೇಕು, ಏನು ಬೆತ್ತಲು ಅಂದರೆ ಅಂತ. ಇಂತಹ ಎಲ್ಲ ಘಟನೆಗಳ ಬಳಿಕ ಅಕ್ರೂರನ ಜೊತೆಗೆ ಮಥುರೆಗೆ ಬಂದ ಕೃಷ್ಣ. ಒಂದು ಸಾರಿ ಗೋಕುಲವನ್ನು ಬಿಟ್ಟವ ವೃಂದಾವನದಿಂದ ಗೋಕುಲಕ್ಕೆ ಹೋಗಿಲ್ಲ. ಒಂದು ಸಾರಿ ವೃಂದಾವನ ಬಿಟ್ಟು ಅಕ್ರೂರನ ಜೊತೆಗೆ ಮಥುರೆಗೆ ಬಂದ ಕೃಷ್ಣ ಮರಳಿ ಒಂದೇ ಒಂದು ಸಾರಿ ವೃಂದಾವನಕ್ಕೆ ಹೋಗಿಲ್ಲ, ಗೋಪಿಕೆಯರ ಹತ್ರ ಹೋಗಿಲ್ಲ. ಆಗ ಗೋವನ್ನು ಬಿಟ್ಟ, ಗೋಪಿಕೆಯರನ್ನು ಬಿಟ್ಟ, ಅಲ್ಲಿಯ ಕೊಳಲನ್ನು ಬಿಟ್ಟ. ಕೊಳಲು ಹಿಡಿದಿಲ್ಲ ಕೃಷ್ಣ. ಆಮೇಲೆ ನವಿಲುಗರಿ ಒಂದು ತಲೆಯ ಮೇಲಿದೆ. ಯಾಕೆ ಬಂತು ಗೊತ್ತಿಲ್ಲ.